ಆ ನೆಲ್ಲಿ ಹತ್ರ ಬೆಳಿಗ್ಗೆ ನನ್ನ ಮುಖ ತೊಳಿತಿದ್ದಾಗ ಬಂದು ಗಲಾಟೆ ಮಾಡ್ತಾ ಇದ್ನಲ್ಲ ಅವನೇ, ಅದೇ ರಾಯಲ್ ಫ್ಯಾಮಿಲಿ ಕಡೆ ಅವನು. ಬಡ್ಡಿ ಮಗ ಬೆಳಿಗ್ಗೆ ಬಂದು ನಾನು ಬೆಳಗಿದ್ನಲ್ಲ ಆ ಕಡೆ ಬಂದು ಏನೋ ಬಕೆಟ್ ಹುಡ್ಕೊಂಡಂಗೆ ಹುಡ್ಕಾಡ್ತಾ ಇದ್ದ. ಅಲ್ಲಿ ಬದನೆಕಾಯಿ ಏನೂ ಇಟ್ಟಿರಲಿಲ್ಲ, ಏನೂ ಸಿಗಲಿಲ್ಲ ಅವನಿಗೆ. ಬಕೆಟು ಇಷ್ಟು ದಿವಸ ಅಲ್ಲೇ ಇಡ್ತಾಯಿತ್ತು. ಇನ್ನು ಇವಮ್ಮ ಅಲ್ಲಿ ಯೋಗಾಸನ ಮಾಡೋಕೆ ಬರ್ತದಲ್ಲ ಇವಮ್ಮ ಮೊನ್ನೆ ನನ್ನ ಬಗ್ಗೆ ವಿಚಾರಿಸಿದ್ರು. ಆವಾಗ ನಾನು ವೀಡಿಯೋ ತೋರಿಸ್ದೆ. ತೊಗೊಂಡ್ಬಿಟ್ಟು ಇದು ಬಯೋಡೇಟನಾ ಅಂತ ಕೇಳ್ತಾಳೆ. ಅದು ವೀಡಿಯೋನೂ ಫುಲ್ ನೋಡಲಿಲ್ಲ, ಅರ್ಧಂಬರ್ಧ ನೋಡ್ಬಿಟ್ಟು ವಾಪಸ್ ಕೊಟ್ಟರು. ಎಂಥ ಜನ ಅನ್ನೋದು ನನ್ನ ವೀಡಿಯೋ ಅರ್ಧಂಬರ್ಧ ನೋಡಿ ವಾಪಸ್ ಕೊಟ್ಟರು ಅಂದರೆ ಅವ್ರ ಮೆಂಟಾಲಿಟಿ ಎಂಥದ್ದು ಅನ್ನೋದು ಕ್ಲೀನಾಗಿ ಗೊತ್ತಾಗುತ್ತೆ. ಎಂಥ ಮುಟ್ಟಾಳನಾದರೂ ನನ್ನ ವೀಡಿಯೋನ ನೋಡ್ತಾನೆ. ಯಾಕಂದರೆ ಆ ವೀಡಿಯೋದಲ್ಲಿ ಅಂಥ ಪಂಚಿದೆ. ಇನ್ನು ಈ ಅಮ್ಮ ಬಂದಿದ್ದು ಕೂಡ ಇದು ಪುಕ್ಸಟೆ ಪ್ರಚಾರಕ್ಕೋಸ್ಕರ. ಆ್ಯಕ್ಚುಲಿ ಯಾವಯ್ಯ ಬಂದಿದ್ದು ಈ ಅಮ್ಮ ಲಾಸ್ಟ್. ಆಮೇಲೆ ಈಗ ಅಮ್ಮನ ಗಾಡಿ ಕೂಡ ನೋಡಿದೆ. ಗಾಡಿ ನಂಬರ್ ಲಾಸ್ಟಲ್ಲಿ 4 ಏನೋ ಇತ್ತು. ಅಂದರೆ ರೋಗ್ ಪೊಸಿಷನ್, ಅಂದರೆ ನಮ್ಮ ಪೂಜ್ಯ ಪಿತಾಶ್ರೀ ಅವರ ಪರವಾಗಿ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಅರ್ಥ. ಸೊ ಅದಕ್ಕೋಸ್ಕರನೇ ಇವರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಬೆಳಿಗ್ಗೆನೇ ಬಂದು ಕಿರಿಕ್ ಮಾಡಿದ್ದು ಬಡೇಕ್ಳು. ಕಿರಿಕೇನು ಮಾಡಲಿಲ್ಲ, ಆ್ಯಕ್ಚುಲಿ ಬಂದು ಮುಖಗಳನ್ನ ತೋರಿಸ್ಬಿಡೋದು, ಅವರ ದಿವ್ಯ ಮುಖಗಳನ್ನು. ಆ್ಯಕ್ಚುಲಿ ನಾನು ದೇವ್ರ ಫೋಟೋ ನೋಡಿದ್ದೆ, ಮೊಬೈಲಲ್ಲಿ ವಾಲ್ಪೇಪರ್ ಇತ್ತು, ಆ ದೇವ್ರ ಫೋಟೋ ನೋಡಿದ್ದೆ. ಈ ಸೋಳೆ ಮಕ್ಕಳೇ ಬೆಳಗ್ಗೆ ಬಂದಿದ್ದು, ಇಡೀ ದಿನ ಗಬ್ಬಾಗಿತ್ತು. ಇವ್ನು ನೋಡೋದಕ್ಕೆ ಮುಸ್ಲಿಮ್ ಥರ ಇದ್ದಾನೆ, ಮುಸ್ಲಿಮ್ ಇರಬಹುದು. ಮುಂದೆ ಟೈಟಲ್ ಥೀಮ್ ಇಲ್ಲಿ ಹೆವಿ ಅವ್ನು ರಾಜೇಶನ್ ಬಾಲಂಗುಚ್ಚಿ. ಅವನು ಹೋಗಿ ಬಂದು ಮೂಗಿ ಕೇಳ್ಕೊಂತ ಮಾತಿದೆಯಲ್ಲ ಹಂಗೆ. ನಾನು ಪಾರ್ಕ್ ಬಿಟ್ಟು ದೇವಸ್ಥಾನಕ್ಕೆ ಬಂದು ಮೇಲೆ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೂ ದೇವಸ್ಥಾನಕ್ಕೆ ಬಂದು ವರಮಹಾಲಕ್ಷ್ಮಿ ಏನೋ ಇದೆ ಅದು ಗಾಡಿ ಆಟೋ ಮೇಲೆ. ಪಾರ್ಕಿಗೆ ಬಂದು ಅಲ್ಲಿ ಪಟಾಕಿ ಎಸೋದು ಅದು ಮುಳು ಮಾಡಿ ಒಟ್ಟಲ್ಲಿ ಒಂದಲ್ಲ ಒಂದು ನೆಲ್ಲಿ ನೀರು ಹಿಡಿಯೋದು, ಸ್ನಾನ ಮಾಡೋದು, ಅದು ಇದು ಮಾಡಿ ದೇವಸ್ಥಾನದ ಬೌಂಡ್ರಿ ಒಳಗಡೆ ಕೂಡ ಎಂಟ್ರಿ ಕೊಟ್ಟು ಕೆಲಸ ಕಾರ್ಯಗಳನ್ನು ಮಾಡಿ ತೊಂದರೆ ಕೊಡೋದಕ್ಕೆ ಪ್ರಯತ್ನಿಸ್ತಾನೆ. ಈಗ ದೇವಸ್ಥಾನದ ಹೊರಗಡೆ ಬಂದು ನಿಂತ್ಕೊಂಡಿದ್ದೀನಿ. ಸೊ ಇಲ್ಲೂ ಬಂದು ಬಾಂಡ್ ಸುಮ್ಮನೆ ಮುಂದೆ ನಿಂತಿರೋದು. ಒಳ್ಳೆಯ ನೆಟ್ವರ್ಕ್ ಅವನು ಸಾರಿ ಮುಂದೆ ಟೈಟಲ್ ಥೀಮ್ ಮತ್ತು ಮುಂಚೆ ಟೈಟಲ್ ಥೀಮು ನಿಂತಿರೋದು. ಅವನು ಕೈ ಕಡಿತಾ ಇದ್ದ ಅಂತ. K55Q 1935 ಇರಬೇಕು, ನಾಟ್ ಶ್ಯೂರ್. ಕೈ ಕಡಿತಾ ಇದ್ದಂತ ಅವ್ನಿಗೆ, ಅಂದರೆ ಜಗಳ ಮಾಡೋಕ್ಕೆ ತಯಾರಿದ್ದೀವಿ ಅಂತ. ಅದು ಹಾಕೊಳ್ತಿರೋದು ಅವನದೆಲ್ಲ ಸ್ಲಿಪ್ಪರ್. ಅದು ಯಾರೋ ಬಿಟ್ಟೋಗಿದ್ದಾರೆ, ಆ ಸ್ಲಿಪ್ಪರ್ ಹಾಕೊಂಡು ಹೋಗ್ತಾ ಇದ್ದಾರೆ. ಅದು ಆ್ಯಟಿಟ್ಯೂಡ್. ಅದು ನಾನು ಬಿಡ್ತೀನಲ್ಲ ಅವ್ರಿಗೆ ತಗೊಳ್ತೀನಿ ಅಂತ. ನಂಜುಂಡ KA11D ಅದು ಗಾಡಿ. ಶತ್ರುಗಳ ಆಶೀರ್ವಾದ ಅಂತ ಇದೆ ಹಿಂದೆ. ಏನಂದರೆ ಯಾರೋ ಬಿಟ್ಟೋಗಿ ಸ್ಲಿಪ್ಪರ್ ಹಾಕೊಂಡವನು. ಅಂದರೆ ನಾನು ಈಗ ಆಲ್ರೆಡಿ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ತನಿಖೆ ಯಾರ್ಯಾರು ಬೆಲೆ ಮಾಡಬೇಕು ಅಂತ ಅಪ್ಲೋಡ್ ಮಾಡಿದೆ. ಸೊ ಅದಕ್ಕೆ ಯಾರನ್ನೆಲ್ಲ ಬಿಡ್ತೀನಿ ನಾನು, ಬಿಟ್ಟಿರೋರನ್ನ ನಾನು ತೊಗೊಳ್ತೀನಿ ಅಂತ ಅವ್ನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. HT1721 ಫ್ಯಾಸಿನೋ, ಯಮಹಾ ಫ್ಯಾಸಿನೋ ಗಾಡಿಯಲ್ಲಿ ಹೋಯ್ತು. ಆ್ಯಕ್ಚುಲಿ ಹೊಡ್ಕೊಂಡು ಮುಂದೆ ಮುಂಚೆ ಟೈಟಲ್ ಥೀಮ್ ಮತ್ತು ಹೊತ್ತಿಸ್ಕೊಂಡು ಹೋಗೋದು, ಹೋಗೋದು. ಯಮಹಾ ಫ್ಯಾಸಿನೋ ಅಲ್ಲಿ ಪಾರ್ಕಿಂಗ್ ಮಾಡ್ತಾಯಿದ್ದಾರೆ ಈಗ. ವೈಟ್ ಕಲರ್ ಟಾಪ್ ಅಂದರೆ ವೈಟ್ ಕಲರ್ ಶರ್ಟ್. ಮತ್ತೆಲ್ಲ ಕೆದ್ರು ಹಿಡಿದು ಮೇಲೊಬ್ಬ ಕೆಳಗೊಬ್ಬ. ಇಂಟಾಕ್ಷರ ಏನು ಗೊತ್ತಾ? ಬರಲು ಸೊಪ್ಪು. ಯಾರಿಗೋಸ್ಕರ ಗೊತ್ತಾ? ಚಿನ್ನಿ ರವಿ ಮತ್ತು ಯಾರೋ ಶ್ರುತಾ ಬಳ್ಳಾಳ್ಗೋಸ್ಕರ. ಶ್ರುತಾ ಬಳ್ಳಾಳ್ ಬರ್ಲು ಸಿಟಿ ಕಾರ್ಪೊರೇಷನ್ ಚಿನ್ನಿ ರವಿಗೋಸ್ಕರ. ಅವರ ಪಾರ್ಟ್ನರ್ಶಿಪ್ಪಲ್ಲಿ ನಡೀತಾ ಇರೋದು. ಅಂದರೆ ಕೆಳಗೊಬ್ಬ ಮೇಲೊಬ್ಬ ಯಾಕೆ ಗುಡಿಸ್ತಾ ಇರೋದಲ್ಲ. ಫುಟ್ಪಾತ್ ಮೇಲೆ ಬಂದರೂ ಒಬ್ಬ ಕವರ್ ಮಾಡ್ತಾನೆ, ಫುಟ್ಪಾತಿಂದ ಕೆಳಗಡೆ ಬಂದರೂ ಅವ್ನು ಕವರ್ ಮಾಡ್ತಾನೆ.
ಎಷ್ಟು ಸ್ಟ್ರಾಟಜಿಕ್ಕಾಗಿ ಕೆಲಸ ಮಾಡ್ತಾರೆ ಗೊತ್ತಾಯ್ತಲ್ಲ. ಆಲ್ರೆಡಿ ಈಗ ಎಷ್ಟೊಂದು ಸರಿ ತೋರಿಸಿದ್ದೀವಿ ಸಿಟಿ ಕಾರ್ಪೊರೇಷನ್ ಅವರ ಹಾವಳಿ. ಅದ್ರ ಆಯ್ತು ಆಗೋಗಿದೆ, ಅದಕ್ಕೆ ಇರ ಮುತ್ಕೊಂಡಿರೋದು. ಏನು ಏಟ್ ಆಗಿರ್ಬೇಕು. ಅವನು ಮುತ್ಕೊಳ್ಳೋ ವಿಷಯ ಮಾತಾಡೋದ್ರಿಂದ 2 ಕಾರಣ ಇದೆ. ಒಂದು ಮೈಸೂರು ತಿಂಡೀಸ್ ಹತ್ರ ಕಸ್ಟಮರ್ಸ್ ಮುತ್ಕೊಳ್ತಾರೆ ಅನ್ನೋದು, ಮತ್ತು ಇನ್ನೊಂದು ಗಾಂಧಿವನ ಪಾರ್ಕಲ್ಲಿ ನನ್ನ ಸುತ್ತ ಜನ ಈಗ ಆಲ್ರೆಡಿ ಮುತ್ಕೊಂಡಿದ್ದಾರೆ ಅಂತ. ಅಂದರೆ ಗಾಂಧಿವನ ಪಾರ್ಕಲ್ಲಿ ಎಲ್ಲ ಜನಗಳು ಮುತ್ಕೊಬಿಟ್ಟಿದ್ದೀವಿ ಅಂತ. ಅವ್ನ ಕಡೆಯವರೇ ಒಂದು 15ರಿಂದ 20 ಜನ ಪ್ರತಿ ದಿವಸ ಕೂತಿರ್ತಾರೆ. ಈಗ ನಾನು ನೆಕ್ಸ್ಟ್ ಒಂದು ವೀಡಿಯೋ ಕವರ್ ಮಾಡಿದ್ದೀನಿ, ಅದು ಗೊತ್ತಾಗುತ್ತೆ ನೋಡಿ. ಇವನು ಇಲ್ಲಿ ನಾನು ಮುಖ ತೊಳಿತಿದಾಗ ಮಧ್ಯೆ ಬಂದು ನಿಂತ್ಕೊಂಡು ತಾನು ಕೈಕಾಲು ತೊಳೆಯೋದು, ಕರ್ಚೀಫ್ ಎಲ್ಲ ಒಗೆಯೋದು ಅದೆಲ್ಲ ಮಾಡ್ತಾನೆ. ಜೊತೆಗೆ ಅದು ಮುಂಚೆ ಮತ್ತು ಮುಂದೆ ಟೈಟಲ್ ಜಂಪ್ ಕೂಡ ಹೌದು. ಅಂದರೆ ನಾವು ಇಟ್ಟಿರೋ ಸೋಪನ್ನು ತೊಗೊಂಡೋಗಿ ನೀವು ಬಳಸ್ಕೊ ಅಂತ ಇವನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ಆ್ಯಕ್ಚುಲಿ ಈಗ ನಂಜನಗೂಡಿಗೆ ಸ್ನಾನ ಮಾಡೋಕ್ಕೆ ಹೋಗ್ತಾಯಿದ್ದೆ. ಸೊ ಅದಕ್ಕಿಂತ ಮುಂಚೆ ಸೋಪ್ ತೊಗೊಂಡು ಅವನು ಬಟ್ಟೆ ಹಾಕ್ಕೊಳ್ತಾ ಇರೋದು, ವಾಶ್ ಮಾಡ್ಕೊಳ್ತಾ ಇರೋದು. ಸೊ ಇದನ್ನು ತೊಗೊಂಡೋಗಿ ನೀವು ವಾಶ್ ಮಾಡ್ಕೊ ಅಂತ. ರೈತೆ ಇಲ್ಲೇ ರೈತ ದುಡ್ಡು ಬಂದಿದೆ, ಏನೋ ಬಂದಿಲ್ಲ ರೈತೆ. ಎಷ್ಟು ಗಂಟೆಗೆ ರೈತೆ? ಎಷ್ಟು ಗಂಟೆಗೆ? ನಾವು ಊರಿಗೆ ಹೋಗಕ್ಕೆ ಬರೋದೆ, ಅಲ್ಲಂತ ಗಾಟ ಹಾಕೊಂಡು ಹೋಗೋದು. ಹೋಟೆಲ್ ಕೆಲ್ಸಕ್ಕೆ ಕರೆದಿದ್ದಲ್ಲ ಆ ಸುಳೆ ಮಗ ಹೋಂಡಾ ಆ್ಯಕ್ಟಿವ್ ಅದಲ್ಲಿ ಆ ಕಡೆ ಹೋಗ್ತಿದ್ದಾನೆ ಬೆಂಗಳೂರಿಗೆ. ಅಲ್ಲೇನು ಆ್ಯಟಿಟ್ಯೂಡ್ ಅಂದರೆ, ನಾನು ಬೆಂಗಳೂರಿಗೆ ಹೋದ ಕೂಡಲೇ ಬಹುಶಃ ನನ್ನನ್ನು ಕೆಲ್ಸಕ್ಕೆ ಕರಿಬೋದು ಯಾರು. ನಾನು ಕೆಲಸ ಕೊಡ್ತೀನಿ ಬಾರೋ, ನನ್ನ ಹೋಟ್ಲಲ್ಲಿ ಕೆಲಸ ಮಾಡೋ ಹಂಗೆ ಹಿಂಗೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಹೋಗ್ತಾ ಇದ್ದಾನೆ. ಆ್ಯಕ್ಚುಲಿ ಅವ್ನು ಕವರ್ ಮಾಡಬೇಕಾಗಿತ್ತು, ಸಡನ್ನಾಗಿ ಎತ್ಕೊಳಕ್ಕಾಗಲಿಲ್ಲ ಅದು. ಹೌದು, ದುಡ್ಡೆಲ್ಲ ಕಿತ್ತು ಕೈಲಿ ಹಿಡ್ಕೊಬಿಡ್ತಾವ ನಾನು. ಬತ್ತಲ್ಲ ಕೇಳ್ದು ನೋಡ್ಬಿಟ್ಬಿಟ್ಟು ಫುಟ್ಪಾತ್ ಮೇಲೆ ಗಾಡಿ ಓಡಿಸ್ಕೊಬಿಡ್ತಾರೆ. ರಣವೀರ ಹೈದರಾಬಾದ್ 13 KL ಉದಳ ಕಂದ ನಮ್ಮ ರಾಯಣ. ಪುಕ್ಸಟ್ಟೆ ಪ್ರಚಾರ ಬೋರ್ಡ್. ಓಕೆ, ರಾಜೇಶ್ ಅಲ್ಲ, ಅವದೇ ಬಾಲಾಗುಚ್ಚಿ. ಅವಾಗ ಕಾಣಿಸ್ಕೊಳ್ತಿರ್ತದೆ ಒಬ್ಬರು. ಈ ಅಮ್ಮನೇ ಇರಬೇಕು ಅಂದ್ಕೊಳ್ತಿದ್ದು, ಯಾರೋ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಕಾಣಿಸ್ಕೊಳ್ತಿರ್ತಾರೆ ಇವಾಗ. AA7683 KA09 ಆಟೋ ಅಲ್ಲಿ ಮುಂದ್ಗಡೆ ಪಾರ್ಕ್ ಮಾಡೋದ್ರಲ್ಲ ಈಗ ಗಾಡೀಲಿ ವ್ಯಾಲೆಟ್ ಪಾರ್ಕಿಂಗ್ ಬೋರ್ಡ್ ಹತ್ರ ಪರ್ಪಲ್ ರೆಸ್ಟೋರೆಂಟ್ ಹತ್ರ ಅವ್ನು ಮುಂದೆ ತಂದು ನಿಂತ್ಕೊಂಡು ಹೊಡ್ಕೊಂಡು ಹೋಗೋ ಪ್ರಯತ್ನ ಪಟ್ಟ. ಚಕ್ಕದ ನಿಲ್ಲಿಸಿ ಪುನಃ ಆಮೇಲೆ ಲೆಫ್ಟ್ ರೈಟ್ಗೆ ಹೋದ್ಮೇಲೆ ನಾನು ರೈಟ್ ಸೈಡ್ಗೆ ಹೋದ್ಮೇಲೆ ಅವನು ಲೆಫ್ಟ್ ಸೈಡ್ ಮುಂದಕ್ಕೆ ತೊಗೊಂಡೋಗಿ ಆಮೇಲೆ ಅಲ್ಲಿ ನಿಲ್ಲಿಸ್ತಾನೆ. ಫಸ್ಟ್ ಅಲ್ಲಿ ಮುಂದೆ ತಂದು ನಿಲ್ಲಿಸ್ತಾನೆ. ಮಹೇಶನ ಬಾಲಾಗುತ್ತೆ ಕಡಿತಂತ ಇದು ಆರ್ಗನೈಸ್. ಬಹುಶಃ ರೈಲ್ವೆ ರಿಪಾರ್ಟ್ ರೈಲಲ್ಲಿ ಹೋಗಲಿ ಅಂತ ಆ್ಯಕ್ಟಿವಿಟಿ ಕ್ಲೋಸ್ ಮಾಡ್ತಾರೆ, ದೂರ ಕ್ಲೋಸ್ ಮಾಡಲ್ಲ ಕ್ಲೋಸ್ ಮಾಡಲ್ಲ ಅಂತ. ಹೀಗೆ ಯಾರು 459044 ಗಾಡಿ ಹೋಯ್ತಲ್ಲ ಅದು ಅಪ್ಪ ಎಷ್ಟು ಹೋಗಿ ಅದೆಲ್ಲ ಹಾಕಿದ್ರು ಶ್ರುತ ಭಾಳ ಇಲ್ಲಿ ಭಾಳ ಮುಚ್ಚೆಗಳು. ಯೋಗ ಅಂತ ಬರದೇ ಅದೇನೋ ಗೊತ್ತಿಲ್ಲ. ಕ್ಲೋಸಪ್ ಆಗುತ್ತೆ ಎಲ್ಲ ಬೇಕು, ಎಲ್ಲ ಬೇಕು ಅಂತ ಹೋಗೋದು. ಮುಂದೆಲ್ಲೂ ಅಷ್ಟೇ, ಮುಂದಕ್ಕೆ ಹೋಗ್ತಾ ಇರ್ತೀರಲ್ವ, ಅಲ್ಲಿ ಜನಗಳೆಲ್ಲ ಬೇಕು ರೋಡಲ್ಲಿ ರೋಡ್ ಮೇಲೆಲ್ಲ ಬರ್ತಾರಲ್ಲ, ಇದೆಲ್ಲ ಇದೇ ಇದು ಆ್ಯಟಿಟ್ಯೂಡ್. ಇದು ಆರ್ಗನೈಸ್ಡು ಕುಂತಿರ್ತಾರೆ ಕಾಯ್ಕೊಂಡು ಮಾಡೋಕ್ಕೆ ಏನು ಕೆಲಸ ಇಲ್ಲ. ಎದ್ದಾಗಿದ್ದ
4699. House of Windsor, 11 people saw me. 11 people saw me, 4203. Saw me redo ಅಂತ ಡೆಪ್ಯೂಟಿ ಪೊಸಿಷನ್ಗೆ. ಇದು ಆರ್ಗನೈಸ್ ಸೀತಾಬಳ್ಳಾರಿ ಗಾಡಿ ಅದು ಇಬ್ಬರು ಆರ್ಗನೈಸ್. ಇದು ಆರ್ಗನೈಸ್ ಹಿಂದೆ ಬಿಟ್ಟು ಆಟೋ ಆರ್ಗನೈಸ್ ಇದು ಆರ್ಗನೈಸ್ ಪಂಚ ಆರ್ಗನೈಸ್ಡ್ ಇದು ಆರ್ಗನೈಸ್ಡ್. ಅಲ್ಲಿದೆ ಒಂಥರ ಫ್ಯಾಷನ್ ಯೂನಿಕಾರ್ನ್ ಅದು ಆರ್ಗನೈಸ್ಡ್. ಹೆಚ್ಚು 7605 ಹೆಡ್ಲೈಟ್ 555 ಇದು ಒಂದು ಆರ್ಗನೈಸ್ಡ್. ಇದು HX2573 75 ಇರುತ್ತೆ. 2 3 4 ಗಾಡಿ ಹೆಡ್ಲೈಟ್ ಆರ್ಗನೈಸ್ ಮಾಡಿರೋದು ಎಲ್ಲ ಆರ್ಗನೈಸ್ಡ್. ಈ ಕ್ಯಾಮ್ರಾದಲ್ಲಿ ಕಂಡೋರೆಲ್ಲ ಆರ್ಗನೈಸ್ಡ್. ಇದು ಓಲಾ ಆರ್ಗನೈಸ್ EC9977. ಇದು ಓಲಾದವ್ರದ್ದು ಇದೊಂದು ಅರ್ಥ ಆಗಲಿಲ್ಲ. ಅದರಿಗೆ ನಂಬರ್ ಪ್ಲೇಟ್ ಯಾಕೆ ಫೋಲ್ಡ್ ಮಾಡಿಬಿಡ್ತಾರೆ ಅಂತ ಗೊತ್ತಾಗಿಲ್ಲ. ಎಲ್ಲ ಗಾಡಿಗಳು ಹಾಗೆ ಬರೋದ್ರಿಂದ ಬೇಬಿ ಮ್ಯಾನುಫ್ಯಾಕ್ಚರಿಂಗ್ಗೆ ಪ್ರಾಬ್ಲಮ್ ಅದು. ಹೆಡ್ಲೈಟ್ ಅದು ಹೆಡ್ಲೈಟ್ ಅವೆನಿಷ್ US ಅವೆನಿಷ್. ಅದೇನಕ್ಕೆ ಇಲ್ಲಿ ಕಾಣಿಸ್ಕೊಂಡಿದೆ ಅಂದರೆ ನ್ಯೂ ಮೈಸೂರು ರಿಫ್ರೆಶ್ಮೆಂಟ್ ಮಂತ್ ಈ ಅಂಗಡಿ ಇದೆ ಇಲ್ಲ, ಅದಕ್ಕೆ ಕಾಣಿಸ್ಕೊಂಡಿದೆ. ಇದು ಆರ್ಗನೈಸ್ಡ್. ಇದು ಆರ್ಗನೈಸ್ಡ್ AD9329 303 ಅದು. ಇದು ಆರ್ಗನೈಸ್ಡ್. ಹೆಡ್ಲೈಟ್ ಆನ್ ಮಾಡ್ಕೊಂಡಿದ್ದಾರೆ. ಟಾಲಿ ರೋಡ್ಗೆ ಯಾರೋ ನೋಡ್ದ JG1984 ಇರಬೇಕು, ನಾಟ್ ಶ್ಯೂರ್. ಹೆಡ್ಲೈಟ್ಗಳು ಮುಂದೆ 2 ಗಾಡಿ ಹೆಡ್ಲೈಟು ಇಲ್ಲ BR ಎಲ್ಲ ಹೆಡ್ಲೈಟ್. BR ಥರ ಕಾಣುತ್ತೆ ಹೆಡ್ಲೈಟ್ ಅದು. BR ಹಾಕಿ ಕಡೆ ಸೈಡಲ್ಲಿ ಹಾಕ್ತವ್ರೆ. ಇಲ್ಲಿಗೆ ಬರೋವರೆಗೆ ಗೋವಿಂದ ಅನಿಸ್ಕೊಳ್ತಾರೆ. ಇಲ್ಲೂ ಮುಂದಕ್ಕೂ ಏನು ಕಡಿಮೆ ಏನಿಲ್ಲ. ಇಲ್ಲೂ ಚಕ್ ಅಂತ ಬರ್ತಾರೆ. ಸ್ಪಾಟ್ ಕರೆಕ್ಟಾಗಿ ಕ್ರಾಸ್ಗಳ ಮಧ್ಯೆ ಬರ್ತಾರೆ. ಇದು ಆರ್ಗನೈಸ್ JQ7848. ಇದು ಅದಾಗಲೇ ಹೇಳಿದೆ ಓಲಾದಲ್ಲಿ ಯಾಕೆ ಅದು ನಂಬರ್ ಪ್ಲೇಟ್ ಫೋಲ್ಡ್ ಆಗಿರುತ್ತೆ ಅಂತ. ಆರ್ಗನೈಸ್ ಇದು ನಿರ್ವಹಿಸ್ತಾ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬದಲ ಅದೇ ಗಾಡಿ K02 MG8556. ಆ್ಯಕ್ಚುಲಿ ಇದು ಆ ಕ್ರಾಸ್ ಇದ್ದರೂ ಹಂಗಂಗೆ ಬಂದು ಅಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಮನೆ ಇದೆಯಲ್ಲ, ಆ ಮನೆ ಹತ್ರ ಸಾಮಾನುಗಳು ಹಾಕಿದಾರಲ್ಲ, ಹಸು ಹತ್ರ ಎಲ್ಲ ಹತ್ರ ಇದ್ದು ಜನ ಬಂದ ಬೇರೆ ಪಾರ್ಕ್ ಮಾಡ್ತಾಯಿದ್ದೆ. ಇದು ಆರ್ಗನೈಸ್ಡ್ ಡ್ಯಾಮ್ ಆರ್ಗನೈಸ್ಡ್. ತಮಿಳ್ನಾಡು 18W5577 ವೆರಿ ಮೀನಿಂಗ್ಫುಲ್ ಗಾಡಿ. ಅರ್ಜುನ್ ಸರ್ಜಾ 18 ಅರ್ಜುನ್ ಸರ್ಜಾ ತಮಿಳ್ನಾಡು ಗಾಡಿ 18 ಅರ್ಜುನ್ ಸರ್ಜಾ. ಮತ್ತು W ಒಡೆಯರ್ 5577 ಹೊಗೆ ಬಿಟ್ಕೊಂಡೋಯ್ತು ಗಾಡಿ. ಅದು ಅಂಥ ಗಾಡಿಗಳು ಹೊಗೆ ಬಿಡೋ ಥರ ಗಾಡಿ ಓಡಿಸ್ತಾ ಇದ್ರು. ಬಟ್ಟೆಗೆ ಎಷ್ಟು ಮುಂಚೆಲಿ ಗಾಡಿ ಓಡಿಸ್ತಾರೆ ಆದರೆ ಒಡೆಯರ್ ಫ್ಯಾಮಿಲಿಯ ಇವತ್ತು ಇದು ಬೇಕಾ ನೀರು ಬರ್ತಾ ಇರೋದು. ಕಾಲು HY55. ಇದು ಆ್ಯಕ್ಚುಲಿ ಈಚೆ ಕಡೆಗೆ ನನಗೆ ಗಾಳಿ ಬರ್ತಾ ಇಂದ ನೀರು ನನಗೆ ಆಡುತ್ತೆ. ಯಾಕೆ ಅಂದರೆ ಇದು ಸ್ಪ್ರಿಂಕಲ್ ಮಾಡ್ತಾ ಇರೋದಲ್ವಾ, ಹೀಗಾಗಿ ನೀರು ನನಗಂಟ್ಲೂ ಹಾರುತ್ತೆ. ನಾನು ಹೊರಗಡೆ ಇದ್ದೀನಿ, ಇಲ್ಲಿ ನನವರೆಗೂ ಬರ್ತಾ ಇದೆ ಆ್ಯಕ್ಚುಲಿ.
ಅದಕ್ಕೋಸ್ಕರನೇ ಮಾಡಿರೋದು ಅದು ಮಾಡಿರೋದು. ಬೇರೆ ಎಲ್ಲೂ ಅವನಾಗಿಲ್ಲ, ಅದು ದೇವದಾನ ಆಗಿರೋದು. ಇಲ್ಲಿವರೆಗೂ ಬೀಸ್ತಾ ಇದೆ ನನಗೆ, ಜೋರ ಬೀಳ್ತಾ ಇಲ್ಲ. ಸ್ಪ್ರಿಂಕ್ಲರೇ ಆನ್ ಮಾಡಿರೋದಿಲ್ಲ, ಸ್ಪ್ರಿಂಕ್ಲರ್ ಇಲ್ಲಿವರೆಗೂ ಬರ್ತಾ ಇರೋದು. ಅದಕ್ಕೋಸ್ಕರದೇ ಹಡ್ ಐವರ್ಡ್ KA18W ಗಾಡಿ ತೋರಿಸಿದೆ. 5577 55 ಇರಬೇಕು ನೋಡಿ. ಕ್ಲೀನಾಗಿ ಕವರ್ ಆಗಿದೆ ಗಾಡಿ. ಪುಕ್ಸಟ್ಟೆ ಪ್ರಚಾರ KA09JP 5846 ಗಾಡಿ ಈ ಕಡೆ ನಿಂತ್ಕೊಂಡಿದೆಯಲ್ಲ, ಜುಪಿಟರ್. ಆ ಗಾಡಿ ತಂದು ಕೊಯ್ ಅಂತ ನನ್ನ ಹಿಂದ್ಗಡೆಯಿಂದ ಬರೋದು. ಆ್ಯಕ್ಚುಲಿ ನನ್ನ ಹಿಂದ್ಗಡೆಯಿಂದ ಬಂದು ಟರ್ನ್ ತೊಗೊಂಡೋಗಿ ಅವನ ಜೊತೆ ಮಾತಾಡೋದು. ಅದಕ್ಕಿಂತ ಮುಂಚೆ ಜೋರಾಗಿ ಆರೋ ನಡೀತಾನೆ ಪಕ್ಕಕ್ಕೆ, ನನ್ನ ಕಿವಿ ಹತ್ರ ಬಂದು ಆರೋ ನೋಡಿದ್ದು, ಸಿಕ್ಕಾಪಟ್ಟೆ ಜೋರಾಗಿ ಆರೋ ನಡೀತಾನೆ. ಯಾಕೆ ಇದು ಡ್ರಾಮಾ ನಡೆದಿದ್ದು ಅಂದರೆ, ಈ ದೇವಸ್ಥಾನ ಕಾಣ್ತಾ ಇದೆಯಲ್ಲ, ಇಲ್ಲಿ ಮಶಾಣ ಇತ್ತು. ಆ್ಯಕ್ಚುಲಿ ಮಶಾಣೇಶ್ವರಿ ದೇವಸ್ಥಾನ ಅದೇ. ಆ ದೇವಸ್ಥಾನ ಪಕ್ಕದಲ್ಲಿ ಯಾರೋ ಗುರುಗಳನ್ನ ಸಮಾಧಿ ಕಟ್ಬಿಟ್ಟಿದ್ದಾರೆ. ಕೊಟ್ಬಿಟ್ಟು ಅದನ್ನು ನೋಡ್ಕೊಳ್ಳೋಕೆ ಇನ್ನೊಬ್ಬ ಡೆಪ್ಯೂಟಿ ಗುರುಗಳು ಅವ್ರ ಶಿಷ್ಯ ಕೊಟ್ಟಿದ್ದಾನೆ ಒಬ್ಬ, ಓಕೆನಾ. ಸೊ ಅಲ್ಲಿ ಆ ಶಿಷ್ಯನ ಹತ್ರ ಮುಂದ್ಗಡೆ ಕುತ್ಕೊಳ್ಳೋಕ್ಕೊಬ್ಬ ಫಿಲಿಮ್ ಇಂಡಸ್ಟ್ರಿಯವನು ಇದ್ದ. ಗಿರಿ ಎಲ್ಲ ಚೆಲ್ಲಿದ್ದಾರೆ ಲೋಟಲ್ಲಿ. JP ಪುಟ್ಟಸ್ವಾಮಿ, ಜಗನಹಳ್ಳಿ ಪುಟ್ಟಸ್ವಾಮಿ ಇದು ಡೆಪ್ಯೂಟಿ. ಆ್ಯಕ್ಚುಲಿ ಇದು ಅದೇ ಗುರುಗಳಿದ್ದಾರಲ್ಲ, ಸುಮ್ಮನೆ ಪ್ರಚಾರ. ಅದು ಏನಕ್ಕೆ ಸೌಂಡ್ ಮಾಡಿದ್ದು ಅಂದರೆ ಆ ಟೆನ್ಷನ್ ಗ್ರ್ಯಾಬ್ ಮಾಡೋದಕ್ಕೆ ಒಂದು. ಇನ್ನೊಂದು ಏನಂದರೆ, ನನ್ನನ್ನು ಆ ದೇವಸ್ಥಾನಕ್ಕೆ ಒಬ್ಬ ವ್ಯಕ್ತಿ ಕರ್ಕೊಂಡೋಗಿದ್ದ. ಕರ್ಕೊಂಡೋಗಿದ್ದಾಗ ಫಸ್ಟ್ ಡೇ ಅಲ್ಲಿ ಕೂರಿಸಿ ಮೆಡಿಟೇಷನ್ ಬೇರೆ ಮಾಡಿಸಿದ್ವಿ. ಕುತ್ಕೊಂಡು ಮೆಡಿಟೇಷನ್ ಮಾಡಿ ನೋಡಿ ನಿಮಗೆ ಫೀಲ್ ಆಗುತ್ತೆ ಹಂಗೆ ಅಂತ. ನನಗೇನು ಬದನೆಕಾಯಿಯೂ ಫೀಲ್ ಆಗಲಿಲ್ಲ. ಒಟ್ಟಲ್ಲಿ ಏನು ಫೀಲ್ ಆಯ್ತದೆ ಅಂದರೆ, ಇಲ್ಲಿ ಫುಲ್ ಸೈಲೆಂಟ್ ಆಗಿದೆ ಏರಿಯಾ ಅಷ್ಟೇ ಅಂದೆ. ಅವಾಗ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿತ್ತು, ಅಲ್ಲಿ ಯಾರು ಸೌಂಡ್ ಮಾಡೋರು ಗೊತ್ತಿರಲಿಲ್ಲ. ಸೊ ಅದಕ್ಕೋಸ್ಕರ ಹೌದು, ಇಲ್ಲಿ ಕುತ್ಕೊಂಡು ಇದು ಮಾಡಿದ್ರೆ ಅದು ಯಾರು ಮಾಡಿದ್ದು, ಅದೇ ಬೋಳಿ ಮಗ. ಹೌದು, ಇಲ್ಲಿ ಪ್ರಶಾಂತತೆ. ಇದು ಆ್ಯಕ್ಚುಲಿ ಮಶಾಣೇಶ್ವರಿ ದೇವಸ್ಥಾನ ಇದೆ. ಇಲ್ಲಿ ಸಿಕ್ಕಾಪಟ್ಟೆ ಮೌನವಾಗಿರುತ್ತೆ. ಮೆಡಿಟೇಷನ್ ಮಾಡಿದ್ರೆ ಹಂಗಾಗೋಗುತ್ತೆ ಹಿಂಗಾಗುತ್ತೆ ಅಂತ ಮೆಡಿಟೇಷನ್ ಬಗ್ಗೆ ಒಂದು ಕ್ಲಾಸ್ ಕೊಟ್ಟರು. ಸರಿ ಹೇಳ್ಬಿಡಿ ಅದು ಬಂದೆ. ಅದಾದ ಮೇಲೆ ಶಿಷ್ಯ ಕೋಟಿಗಳ ಗುರು ಕಿರಿಕ್ ಪಾರ್ಟಿಯಲ್ಲಿ ಕೆಲಸ ಮಾಡಿದ್ದಾನೆ ಹುಡುಗ. ಸೊ ಆ ವ್ಯಕ್ತಿ ಆಫ್ ಸ್ಕ್ರೀನ್ ಕೆಲಸಗಳನ್ನು ಮಾಡ್ತಾರೆ, ಪೋಸ್ಟ್ ಪ್ರೊಡಕ್ಷನ್ ಪ್ರೀ ಪ್ರೊಡಕ್ಷನ್ ಕೆಲಸಗಳು ಏನೋ ಮಾಡ್ತಾರೆ ಒಟ್ಟಲ್ಲಿ. ಸೊ ವ್ಯಕ್ತಿ 2-3 ಸರಿ ಸಿಕ್ಕಿದ್ರಿ ಚಾಮುಂಡಿ ಬೆಟ್ಟದ ಪಾದದಲ್ಲಿ. ಆ ಕಡೆ ಇನ್ನೊಂದು ಪಾದ ಇದೆ, ಆ ಕಡೆ ಲೆಟ್ ಮಾಡಿ ಕಡೆಯಿಂದ ಬರುವಾಗ ಅಲ್ಲೂ ಒಂದು ಪಾದ ಕಟ್ಕೊಂಡಿದ್ದಾರೆ. ಸೊ ಅಲ್ಲಿ ಕಾರ್ ತೊಳೆಯೋಕ್ಕೆ ಬಂದು ನಿಂತ್ಕೊಂಡಿದ್ದ. ಸೊ ಅಲ್ಲಿ 2 ಸರಿ ಸಿಕ್ಕಿದ್ದ. ಅವಾಗಲೂ ಅದೇ ಕತೆ. ಏನಂದರೆ ಸೌಂಡ್ ಮಾಡೋದು ಸುಮ್ಮನೆ ಇಲ್ಲಿ ಮಾತ್ರ ಮಶಾಣೇಶ್ವರ ದೇವಸ್ಥಾನ ಇದೆಯಲ್ಲ ಅವ್ರದ್ದು. ಸೊ ಅಲ್ಲಿ ಮಾತ್ರ ಸೈಲೆಂಟಾಗಿರುತ್ತೆ. ಮಿಕ್ಕಿದ್ದ ಜಾಗದಲ್ಲಿ ಬಂದು ಸೌಂಡ್ ಮಾಡೋದು. ಚರಡ ಲ್ಯಾಂಗ್ವೇಜ್. ಹಿಂದೆ ಇರೋದು ಮಶಾಣಗಳು, ಅದಕ್ಕೆ ಅಲ್ಲಿ ತೋರಿಸ್ತಾ ಇರೋದು ನಾನು ಕೂತ್ಕೊಂಡು. ಅಂದರೆ ಗೋಡನ್ ಫಾರ್ಮುಲಾ, ನಮ್ಮ ಕೈ ಕೆಳಗಡೆ ಕೆಲಸ ಮಾಡೋರು ಇದ್ದಾರೆ ಸೌಂಡ್ ಮಾಡ್ತೀವಿ ಅಂತ ಶಬ್ದ. ಆ್ಯಕ್ಚುಲಿ ಚಾಮುಂಡಿ ಬೆಟ್ಟದ ಶಶಿಧರ ದೀಕ್ಷಿತ್ ಗೌಡದಲ್ಲಿ ಕೆಲಸ ಮಾಡ್ತಿರಬೇಕು. ಆದರೆ ಅದು ಬಿಳಿ ಪಂಚೆ ಹಾಕ್ಕೊಂಡಿದ್ದೆ ಅವತ್ತು. ದಾರಿ ಹೋಗ ನನಗೆ ಕರ್ಕೊಂಡು ಹೋಗಿದ್ದು. ಸೊ ಇದು ಸೌಂಡ್ ಮಾಡ್ತು. ಸೊ ದಾರಿ ಹೋಗ ಕರ್ಕೊಂಡು ಹೋಗಿದ್ದು. ಸೊ ಅದು ಬಿಳಿ ಪಂಚೆ ಕ್ರಿಶ್ಚಿಯನ್ ನೆಟ್ವರ್ಕಲ್ಲಿ ಬರ್ತಾರೆ. ಒಟ್ಟಲ್ಲಿ ಸೌಂಡ್ ಮಾಡೋದಂತೂ ಅಷ್ಟೇ. ಅಂದರೆ ಪೀಸ್ಫುಲ್. ಅಲ್ಲಿ ಮಾತ್ರ ನಮ್ಮ ದೇವಸ್ಥಾನದಲ್ಲಿ ಹೇಳ್ಕೊಂಡು ಹೋಗ್ತಿರೋದು R6268. ನಮ್ಮ ದೇವಸ್ಥಾನದಲ್ಲಿ ಮಾತ್ರ, ನಮ್ಮ ಗೋಡದಲ್ಲಿ ಮಾತ್ರ ನಿನಗೆ ಪೀಸ್ಫುಲ್ ಸಿಗುತ್ತೆ. ಇದೆಲ್ಲೂ ಪೀಸ್ಫುಲ್ ಎನ್ವಿರಾನ್ಮೆಂಟ್ ಇಲ್ಲ ಅನ್ನೋದೆಲ್ಲ ಪ್ರೂವ್ ಮಾಡೋದಕ್ಕೋಸ್ಕರ ಮಾಡ್ತಾ ಇರೋದು. ಅವರು ಶಶಿಧರ ದೀಕ್ಷಿತ್ ವಿರುದ್ಧ ಕೆಲಸ ಮಾಡೋರು ಅಂತ ಅಂದ್ಕೊಳ್ತೀನಪ್ಪ. ಯಾಕೆಂದರೆ ನನಗೆ ಕರ್ಕೊಂಡೋಗಿದ್ದವನು ದಾರಿ ಹೋಗ ಜೊತೆಗೆ ಆ ದೇವಸ್ಥಾನದಲ್ಲಿ ಕೂತಿದ್ದವನು ಬಿಳಿ ಪಂಚೆ ಹಾಕ್ಕೊಂಡೇ ಕಾಣಿಸ್ಕೊಳ್ತಾ ಇಲ್ಲ. ಅದಕ್ಕೋಸ್ಕರ ಆ ವ್ಯಕ್ತಿ ಏನೋ ಹೆಲ್ತ್ ಇಶ್ಯೂಸ್ ಇತ್ತು ಅಂತ ಕೇಳ್ಪಟ್ಟೆ. ಏನು ಕತೆ ಇರೋದು ಅದಕ್ಕೆ ಗೊತ್ತಿಲ್ಲ. W ಬೂದನ ಕಂದನ ಬಾಲಗುಚ್ಚಿ ಅಲ್ಲಿ ಕುತ್ಕೊಳ್ಬೋದು. ಪ್ರಕಾಶದ ಬಾಲಗುಚ್ಚಿ ಹೋಗಿ ಇಲ್ಲಿ ಪ್ರತಿ ದಿವಸ ಎಷ್ಟು ವೆಹಿಕಲ್ ಓಡಾಡ್ತಾರೆ. ಇಲ್ಲ ಕ್ಯಾಮ್ರಾದಲ್ಲಿ 3-4 ವೆಹಿಕಲ್ ಉಂಟು. 3-4 ವೆಹಿಕಲ್ ಇರ್ತದೆ. ಅಲ್ಲಿ ಸ್ವಲ್ಪ ನಿಂತ್ಕೊಳ್ಳೋಕ್ಕಾಗುತ್ತಲ್ಲ ಸ್ಟಾಪಲ್ಲಿ. ಎಷ್ಟು ಧೂಳು ಆಡಿಸ್ತಾ ಇದೆ. ಯಾರ ಗಮನಕ್ಕೂ ಬರಲ್ಲ. ಅದು ಹೇಳೋರು ಇಲ್ಲ.
ಅಲ್ಲಿ ಬೇಬಿ ಎಸ್ ಎ ರಾಮದಾಸ್ ಏನೋ ಪೋಸ್ಟ್ ರಿಜಿಸ್ಟ್ರೆಲ್ಲ ಇತ್ತಪ್ಪ ಅದರೊಳಗೆ ನಾನು ನೋಡಿದಾಗ. ಇವಾಗ ಯಾರು ತೆಗೆದಾಕ್ತಿದೆ ಸರ್ ಏನೋ ಐಡಿಯಾ ಇಲ್ಲ. ನಿರ್ಮಾಣ ದಿಸ್ ದೊಡ್ಡ ಹಾಕೊಂಡು ಯಾವ್ದಾರ ದಶರಥಿದೆ ಒಟ್ಟಲ್ಲಿ ಯಾರ್ದಂತೂ ಸರಿ ನೆನಪಿಲ್ಲ. ನನಗೆ ನೆನಪಿರೋ ಪ್ರಕಾರ ಅದು ಎಸ್ ಎ ರಾಮದಾಸ್ ಫೋಟೋ ಗಿಟ ಎಲ್ಲ ಹಾಕಿದ್ರು ಅಲ್ಲಿ. ಈ ಯಾರ್ದಿದೆ ಏನೋ ಐಡಿಯಾ ಇಲ್ಲ. ಅದು ಕಟ್ಟಿರೋರು ಎಲ್ಲ ನಿರ್ಮಾಣ ಮಾಡಿದವರು ಹಂಗೆ ಹಿಂಗೆ ಅಂದ್ಕೊಂಡು ಏನೇನೋ ಪ್ರಾಜೆಕ್ಟ್ ಹೆಸರುಗಳೆಲ್ಲ ಇದೆ. ಆದರೆ ಈಚ ಅಂತ ಅದು ಎಬ್ಬಿ ಇಲ್ಲಿವರೆಗೂ ದುಡಿದೆ. ಇಲ್ಲಿ ಏನೋ ಮುಂದಕ್ಕೂ ಇದೆ. ಸೇಮ್ ಅಲ್ಲಿಂದ ಇಲ್ಲಿವರೆಗೂ ಸಿಟಿ ಬಸ್ದು ಒಂದೇ ಫ್ಲೇವರ್, ಒಂದೇ ರೋಡ್, ಒಂದೇ ಟೆಂಪೋ. ಗಾಡಿ ನಂಬರ್ ಕಾಣ್ತಾ ಇಲ್ಲ. ಅದು ಆ್ಯಕ್ಚುಲಿ ರೈಟ್ ಬ್ರದರ್ಸ್ ಅಂತ ಮುಂದುಗಡೆ ಇತ್ತು. ಗಾಡಿ ನಂಬರ್ ಮುಚ್ಚ ಹಾಕಿದ್ರು. ಅದು ಹಿಂದುಗಡೆ ತಂದು ನಿಲ್ಸ್ಕೊಂಡ ಗಾಡಿ ಹಿಂದೆ ನಿಲ್ಸ್ಕೊಂಡಿದ್ದ. ಸೊ ಔಟ್ ಪಾಡ್ಗೆ ನಿಲ್ಸ್ಕೊಂಡಿದ್ದಾನೆ ಅಂತ ನಾನು ಮುಂದಕ್ಕೆ ಬಂದೆ. ಪುನಃ ಮುಂದಕ್ಕೆ ಬಂದ ಅವನು ಬಂದು ಒತ್ತರಿಸ್ಕೊಂಡು ಹೋದ. ಜೊತೆಗೆ ಧೂಳು ಎಳಿಸ್ಕೊಂಡು ಹೋದ. ಧೂಳು ಆ್ಯಕ್ಚುಲಿ ತೀರಾ ಕಡಿಮೆ ಇದೆ, ಆದರೂ ಈ ಡಿಡ್ ಈಸ್ ಬೆಸ್ಟ್. KA till 127628 ಕ್ಯಾಂಟರ್ ಹೋಯ್ತಲ್ಲ ಹೆವಿ. ರಾಂಗ್ ವೇನಲ್ಲಿ ಬಂದಿದ್ದು ಅಲ್ಲೇ ಹೋಗ್ತಾ ಇದ್ದಾರೆ ಕಾಣ್ತಾ ಇದ್ರಲ್ಲಿ. ಸೊ ಹೆವಿ ಡಸ್ಟು ಧೂಳು ಎಳಿಸ್ಕೊಡೋದ. ಚಾಮುಂಡೇಶ್ವರಿ ಕೃಪಾ ಅಂತ ಇತ್ತು ಗಾಡಿಗಳು. ಹೆವಿ ಡಸ್ಟು, ಹೆವಿ ಧೂಳು ಬರ್ತಾರ ಜುಪಿಟರ್ಲಿ ಪ್ರಕಾಶ್ ತೇಡಲ್ತಿ ತೊಡೆ ಬೇರೆ ತೋರಿಸ್ಕೊಂಡು ಹೋಗ್ತಾರೆ. HW 708 ಮೊಡರ್ ಸೀರೀಸ್ ಇಷ್ಟೆಲ್ಲ ಆಡೋದು ರಾಜಗಳು. ಆ್ಯಕ್ಚುಲಿ ಹೇಳೋದು ಬರ್ತಾಯಿತ್ತು ಬಂಡೀಪುರ ಅಲ್ಲ ಬಂಡೀಪಾಳ್ಯವರೆಗೆ ಬಂದಿದ್ದೀನಿ. ಇದರಿಂದ ಅದು ನಜರ್ಬಾದ್ ಗಾಂಧಿವನ ಪಾರ್ಕಿಂದ ಇಲ್ಲಿವರೆಗೂ ವಾಕಲ್ಲೇ ಬಂದಿದ್ದೀನಿ. ಯಾರೂ ಲಿಫ್ಟ್ ಕೊಟ್ಟಿಲ್ಲ. ಕೈ ತೋರಿಸ್ಕೊಂಡೇ ಬಂದಿದ್ದೀನಿ. ಸ್ಕೂಟರೇ ಬಂದಿಲ್ಲ, ಕೈ ತೋರಿಸ್ಕೊಂಡೇ ಬಂದೆ. ಯಾರೂ ಲಿಫ್ಟ್ ಕೊಟ್ಟಿಲ್ಲ. ಇನ್ನೂ ಸುಮ್ಮನೆ ಮುಂದಕ್ಕೆ ಹೋಗ್ತಾರೆ. ಆ ಕಡೆಯಿಂದ ಖಂಡಿತ ವಾಕಲ್ಲಿ ಬರಲ್ಲ, ಟ್ರೈನಲ್ಲಿ ಹತ್ಕೊತ್ಕೊಬಿಡ್ತೀನಿ, ಲೇಟಾದರೂ ಪರವಾಗಿಲ್ಲ. ಈ ಕಡೆಯಿಂದ ಆ್ಯಕ್ಚುಲಿ ಲಿಫ್ಟ್ ಸಿಗಬಹುದು ಅಂತ ಎಸ್ಟಿಮೇಟ್ ಮಾಡಿದ್ದೆ. ಲಿಫ್ಟ್ ಸಿಕ್ಕಲೇ ಇಲ್ಲ. ಊಟನೂ ಇಲ್ಲ, ಬೆಳಗ್ಗೆ ಬ್ರೇಕ್ಫಾಸ್ಟು ಇಲ್ಲ. ಈಗ ಮಧ್ಯಾಹ್ನ ಊಟ ಸಿಗೋದಿಲ್ಲ ಅವರು. ಈಗ ಆಲ್ರೆಡಿ ಮಧ್ಯಾಹ್ನ ಆಗಿದೆ, 12 ಗಂಟೆ ಮೇಲಾಗಿದೆ. ಸೊ ದಾದಿ ಇಲ್ಲೆಲ್ಲ ಕಾಲು JY 405. ಸೊ ನಾನು ಊಟ ದೇವಸ್ಥಾನ ಎಲ್ಲೂ ಹೋಗೋಕ್ಕಾಗಲ್ಲ, ಟೈಮ್ ಸಾಕಾಗಲ್ಲ, ಲಾಚ್ ಆಗುತ್ತೆ ಅಷ್ಟು. ಸೊ ಊಟನೂ ಇಲ್ಲ, ಬ್ರೇಕ್ಫಾಸ್ಟು ಇಲ್ಲ, ಲಂಚ್ ಇಲ್ಲ. ಸ್ನಾನ ಮಾಡೋದು ಡೌಟು. ಬಹುಶಃ ನಾನು ಹೋಗೋಷ್ಟೊಳಗೆ ಮೋಡ ಬರೋ ಸಾಧ್ಯತೆ ಇರುತ್ತೆ. ಈಗಾಗಲೇ 12 ಗಂಟೆ. ಇವರು ನನಗೆ ಲಿಫ್ಟ್ ಕೊಡದಿರೋ ಸ್ಪೀಡ್ ನೋಡಿದ್ರೆ ಇನ್ನೂ 2 ಅವರ್ಸ್ ಬೇಕಾಗಬಹುದು ನಾನು ಹೋಗಲ್ಲಿ ತಲುಪೋದಕ್ಕೆ. ಸೊ ಇವತ್ತು ಸ್ನಾನ ಆಲ್ಮೋಸ್ಟ್ ಡೌಟು. ನೋಡೋದ ಯಾಕಿದು ಅಂದರೆ ಈ ಸುಳ ಇಲ್ಲ ವೈಟ್ ಪಟ್ಟೆ ಒಳಗದ. ಯಾಕಿದು ಅಂದರೆ ಬಂದೂರಿಗೆ ಹೋಗ್ಬಿಡ್ತಾನೆ ಹಾಕಿದ್ದು. ತಮಿಳ್ನಾಡು 40R3007. ಓಕೆ, ಒಳ್ಳೇಬೇಕು ಅಲ್ವಾ? ಸರಿ, ಓಕೆ ಮೇಡಮ್, ಥ್ಯಾಂಕ್ ಯು. JR 3023 KS09 JR 3023. ಆ ಬಡ್ಡಿ ಮಗ ಹತ್ತಿಸ್ಕೊಟ್ಟಿದ್ದ ಕ್ಯಾಮ್ರಾದಲ್ಲಿ ಪೂರ್ತಿ ಕವರ್ ಮಾಡಿದ್ದೀನಿ. ಅಲ್ಲಿ ಏರ್ಪೋರ್ಟ್ ಇದೆಯಲ್ಲ, ಏರ್ಪೋರ್ಟ್ ಹತ್ರ ಏರ್ಪೋರ್ಟು ಪಕ್ಕದಲ್ಲಿ ಕಾಂಪೌಂಡ್ ಸ್ಟಾರ್ಟ್ ಆಗೋ ಪಕ್ಕ ವಾಟರ್ ಸೋರ್ಸ್ ಇದೆಯಲ್ಲ, ಕೆರೆ ಇದೆಯಲ್ಲ, ಅಲ್ಲಿ ಹತ್ತಿಸ್ಕೊಂಡಿದ್ದು. ಅಲ್ಲಿಂದ ತಂದು ಟೋಲ್ ಗೇಟ್ ಹತ್ರ ಬಿಟ್ಟ. ಆ್ಯಕ್ಚುಲಿ ಅಲ್ಲಿವರೆಗೂ ನಾನು ಮೈಸೂರಿಂದ ನಡ್ಕೊಂಡೇ ಬಂದಿದ್ದೆ. ಯಾರೋ ಲೌಡ ಇದೆಯಂತೆ ಒಂದು, ಅದಕ್ಕೋಸ್ಕರ ಇಳಿಸ್ಬಿಟ್ಟದ ಸಾಬ್ ಅಂತಂದು. ರಾಘವೇಂದ್ರಲ್ಲಿ ಬರ್ತಿದ್ದ ಸ್ಕೂಲ್ದವ್ರು ಯಾವುದು BKT ಪಬ್ಲಿಕ್ ಸ್ಕೂಲ್ ಅಂತ. ಅದು ರಾಘವೇಂದ್ರಲ್ಲಿ ಮಕ್ಕಳು ಕುಡಿಸ್ಕೊಬಂದಿರೋದವ. ನೋಡೋಬಿಡ ಒಳಗಡೆ ಆ್ಯಕ್ಚುಲಿ ಧೂಳು ಇಳಿಸ್ಕೊಂಡು ಅಯ್ಯೋ ಅಂತ ಆರನ್ ಮಾಡ್ಕೊಂಡು ಬರ್ತಿದ್ದು. ಸ್ಪೀಡಾಗಿ ಬೇರೆ ಬರ್ತಾಯಿದ್ದ. ಬರ್ತಿದ್ದು ಹೋಗ್ಬಿಟ್ಟು ಸ್ಟ್ರೈಟ್ ಬರ್ತಿದ್ದೆ ಅಂತ ಕ್ಯಾಮ್ರಾ ತೆಗೆದೆ. ಒಳಗೋಗ್ಬಿಟ್ಟ ಬೋಳಿದ್ರು ಅಂತಂದು. ಅದು ಸ್ಕೂಲ್ ಬಸ್ ಅದು. ಯಾಕೆ ಒಕ್ಕೋಗಿಬೇಕು ಅವ್ನಿಗೆ. ಮಕ್ಕಳು ಬೇರೆ ಕುಣಿಸ್ಕೊಂಡು ರಾಘವೇಂದ್ರಲ್ಲಿ ಬರ್ತಾನೆ. ಸರ್
ಸರ್ ನಾನು ಉಟ್ಕೊಳ್ದಿದ್ದೆಲ್ಲ ಬಂದಿರೋದು ಇಲ್ಲಿ ಅವನು ಲೋಕಲ್ಲೇ ಸದ್ಯಕ್ಕೆ ವಾಕ್ ಹೋಗ್ತಾರೆ. ಇಟ್ಸ್ ಓಕೆ ಬಿಡಿ, ಅದಕ್ಕೆ ಜೋರಾಗಿ ಹರ್ಚ್ಕೊತಾ ಇದ್ದೀರಿ, ಕೇಳಿಸ್ತಾ? ವಾಯ್ಸ್ ಜೋರು, ತಲೆ ಕೆಡಿಸ್ಕೊಬೇಡಿ, ಹರ್ಚ್ಕೊತೀನಿ. JW8825 KA09 JW8825. ಇದು ಅದೇ ವ್ಯಾನು, ಗಾಡಿ ನಂಬರ್ ಇಲ್ಲ ಗುರು, ಅದೇ ವ್ಯಾನು. ಅಲ್ಲಿ ರಾಂಗ್ ಹೋಯ್ತು ಅಂದಲ್ಲ ಅದೇ ಗಾಡಿ, ಕಾಲ ಮೇಲೆ ಹೋಗೋದು, ಇದು ಚಕ್ರ ಅಷ್ಟು ಹತ್ರಕ್ಕೆ ಬಂದ ಅವನ್ನ, ಮತ್ತು ತುಲ್ನಾಕೆ ಬಿಡಬಾರ್ದು ಅವನ್ನ. ಯಾವುದೇ ಸ್ಕೂಲ್ ವ್ಯಾನ್ ಹೇಳಿದ್ನಲ್ಲ ಅದೇ ವ್ಯಾನ್, ಅದೇ ವ್ಯಾನು. ನಂಬರ್ ಪ್ಲೇಟೇ ಇಲ್ಲ ಗುರು ಗಾಡೀಲಿ, ಸೈಡಲ್ಲೆಲ್ಲ ಸಣ್ಣ ಬರ್ದವನ. ಸೈಡಲ್ಲಿ ವಿಕೆಟ್ ರೈಡರ್ ಅವರೆಲ್ಲ, ವಿಕೆಟ್. EK5130. ಆ್ಯಕ್ಚುಲಿ ಅಲ್ಲಿ ಫಸ್ಟ್ ಗಾಡಿ ಈ ವಿಡಿಯೋ ಸ್ಟಾರ್ಟ್ ಆಗುತ್ತಲ್ಲ ಅದೇ ಪಾಯಿಂಟಲ್ಲಿ ಆ್ಯಕ್ಚುಲಿ ಅದನ್ನು ಹತ್ತಿಸ್ಕೊಳ್ಳೋದು. ಆ ಪಾಯಿಂಟ್ ಹತ್ತಿಸ್ಕೊಂಡು ಈ ಪಾಯಿಂಟಲ್ಲಿ ಡೆಲಿವರಿ ಮಾಡ್ತಾರೆ. ಆ್ಯಕ್ಚುಲಿ 1 ಕಿಲೋಮೀಟ್ರ್ ಇರ್ಬೋದು ಮ್ಯಾಕ್ಸಿಮಮ್, 1 ಅಥವಾ 1.5 ಕಿಲೋಮೀಟ್ರ್ ಇರ್ಬೋದು. ಟೋಲ್ಗೇಟಿಂದಲೇ ಸಿಕ್ಕಾಪಟ್ಟೆ ಮುಂದಕ್ಕೆ ಬಂದಿದ್ದೆ ನಡ್ಕೊಂಡು. ಆ ವಿಡಿಯೋ ಕರೆಕ್ಟ್ ಸ್ಟಾರ್ಟ್ ಆಗುತ್ತಲ್ಲ ಎಕ್ಸಾಕ್ಟ್ಲಿ ಅದೇ ಪಾಯಿಂಟ್. ಗಾಡಿ ಹತ್ತುವಾಗಲೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದು, ಅಲ್ಲಿಂದ ಇವಾಗ ತೊಗೊಂಡು ನಿಲ್ಲಿಸ್ತಾ. ರಾಜಶೇಖರನ್ ಬಾಲೆಗೆ ಬಿಟ್ಟು ಬೈಕ್ಗಳಾಯಿತು. ಆ್ಯಕ್ಚುಲಿ ಯಾಕೆ ಇಷ್ಟೊಂದು ತೊಂದರೆ ಕೊಟ್ಟಿದ್ದು, ಟಾರ್ಚರ್ ಮಾಡಿದ್ದು ಅಂದರೆ ಒಂದು ಮೇಜರ್ ರೀಸನ್ ಇದು ಕಟ್ಕೊಳ್ಳೋಕ್ಕೆ ಇವನಲ್ಲ ರಮೇಶರ ಹೇರ್ ಸ್ಟೈಲು, ಇದು ಪ್ರಕಾಶನ ಬಾಲೆಗೆ ಬಿಟ್ಟು. ಸೊ ಏನಿದು ಅಂದರೆ ಕಡ್ಕೊಳ್ಳೋ ರಮೇಶ್ ಹತ್ರ ಬ್ರೆಡ್ ಇಸ್ಕೊಡ್ತೀನಿ ಬಂದು 20 ರೂಪಾಯಿ ಬಂದು ತೆಗೆಸ್ಕೊಂಡು ತಿರ್ಬೇಕು ನಾನು ಅಷ್ಟೇ. ಇದು ಆ್ಯಕ್ಚುಲಿ ಶ್ರೀ ವಿನಾಯಕ ಮೆಡಿಕಲ್ ಸ್ಟೋರ್ ಇದೆಯಲ್ಲ, ಇದಕ್ಕೂ ಅವನಿಗೂ ಎಲ್ಲ ಕಾಂಪಿಟೇಷನು ಮಾತಾಡ್ತಿದ್ದ. ಆ್ಯಕ್ಚುಲಿ ಈ ವಿನಾಯಕ ಇಟ್ಟಿರೋದು ಚಾಮುಂಡಿ ಬೆಟ್ಟದ ನೆಟ್ವರ್ಕಿಗೆ ಬರುತ್ತೆ ಸದ್ಯಕ್ಕೆ. ಚಾಮುಂಡಿ ಬೆಟ್ಟದ ಇವನಿದ್ದಾನಲ್ಲ ಬಿಳಿ ಪಂಚ ಪೂಜಾರಿ, ಅವ್ರ ನೆಟ್ವರ್ಕಿಗೆ ಬರುತ್ತೆ. ಏನಾದರೂ ಹಾಗೆ ಬಂದಿದ್ದು ಮೊದಲು ನಾನು ಸಿಗಾಕ್ತಿದ್ದೆ. ಇದು ಇದಾದ ಕನ್ನಡ ಬಾಲಗುಚ್ಚಿ ಬೇಕು ಐಟಮ್ ತಿನ್ಕೊ ಬರ್ತಾ ಇರೋದು ಬೇಕು ಬೇಕಂತ. ಆ್ಯಕ್ಚುಲಿ ಮೈಸೂರು ತಿಂಡೀಸ್ ತೊಗೊಳ್ತೀನಿ ನಾನು. ಅದು ಮೈಸೂರು ತಿಂಡೀಸ್ ಬೇಕ್ರಿ ಕೂಡ ಮಾಡೋಣ ಅಂತ ಹೇಳಿದೆ. ಅದಕ್ಕೆ ಕೊಟ್ಟಿದೆ ಮಗ ಏನೆಲ್ಲ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾವೆ ಇವ್ರುಗಳು. ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೇ ಬೇಡ ಹಾಳು ಮಾಡ್ಬಿಟ್ಟಾರಲ್ಲ. ಖಂಡಿತ ಅವ್ನ ಅಂಗಡಿ ಮುಂದೆ ಹೋಗ್ತೀನಿ, ಆದರೆ ಏನೂ ತೊಗೊಳಲ್ಲ. ಅವ್ನ ಅಂಗಡಿಗೆ ಹೋಗಲ್ಲ. ಅವ್ನು ಗಾಡಿ ತೋರಿಸ್ತಾ ಇದೆ ನೋಡಿದ್ರೆ ಗಾಡಿಗೆ ಯಮಹ R15. ಅದೇನು ತೋರಿಸ್ತಾ ಇರೋದು ಥೈಸ್, ಅಂದರೆ ಯಾವ ಗಾಡಿಯ ಇಬ್ಬರು ರಾಂಗ್ ವೇನಲ್ಲೇ ಬಂದಿದ್ದು, ಇಬ್ಬರು ಮಧ್ಯೆ ಲಾಕ್ ಮಾಡ್ಕೊಂಡು ಬಂದಿದ್ದು. ಕರ್ಕೊಳ್ಳೋರು ಬೆಳೆಸಿದ್ದಾರೆ. ಆ್ಯಕ್ಚುಲಿ ಟೈಮ್ ಆಗೋಯ್ತು, 5 ನಿಮಿಷ ಆಗೋಯ್ತು, ಕವರ್ ಆಗೋಲ್ಲ ಇದು. ಇನ್ನೊಬ್ಬ ರಾಂಗ್ ಗೊತ್ತಿಸ್ಕೊಳ್ತಾ EX5343 JY9167 JY9167. ಏನೋ ಹೊಸ ಲಾಟ್ಗಳು ಇರುತ್ತೆ ಅಲ್ಲಿ ಬರುತ್ತೆ ಅಂಗಡಿಲಿ. ಯಾರೋ ಬೇರೆ ಹುಡುಗ ಇದ್ದಾನೆ, ಬೇರೆ ಆ್ಯಟಿಟ್ಯೂಡ್ ಅದಕ್ಕೆ ಕ್ರಿಯೇಟ್ ಮಾಡ್ತಾರಲ್ಲ ಅಲ್ಲಿಗೆ ಹೋಗುವಂಥ ಸ್ಪ್ಲೆಂಡರ್. ಮತ್ತು ಇಲ್ಲ ಹೇಳೋದು ಊರು ನಾವು ಆ್ಯಕ್ಚುಲಿ ಈ ಪಾಯಿಂಟಲ್ಲಿ ಇದ್ದೀನಿ. ಅದೆಲ್ಲ ರಾಂಗ್ ವೇಲ್ ಬರ್ತಾಯಿದೆ. ಎಲ್ಲಿ ಬ್ರಿಡ್ಜ್ ಇದೆಲ್ಲ ಅಲ್ಲಿ ಈ ಕಡೆ ಬರ್ತಾಯಿದೆ, ಅಲ್ಲಿ ಹಿಂದೆ ಬರ್ತಾರೆ. ಆನ್ ಮಾಡಿದ ತಕ್ಷಣ ಅವ್ರು ಸಿಕ್ಬಿಡ್ತಾರಪ್ಪ. ಇನ್ನು ಷಣ್ಮುಗಂ ಕಡೆಯವನು, ಯದುವೀರ್ ಕಡೆಯವ ಷಣ್ಮುಗಂ JS4445 ಹೇಳ್ಕೊಂಡು ಹೋಗ್ತಾರೆ. ನೀವು ಹೇಳ್ಕೊಂಡು ಹೋಗ್ತೀವಿ ಅಂತ ಅಂದರೆ ಷಣ್ಮುಗಂವರೆಗೆ ಹೇಳ್ಕೊಂಡು ಹೋಗ್ತೀವಿ ಅಂತ. ಊಟ ಈಗ ನೆನ್ನೆ ಪ್ರಕಾಶ್ ಹತ್ರ ಹೋಗಿ ದುಡ್ಡು ಇಸ್ಕೊಂಡಿದ್ದೆ. ಸೊ ಈಗ ಷಣ್ಮುಗಪ್ಪ ಹತ್ರ ಹೋಗಿ ದುಡ್ಡು ಇಸ್ಕೊಬೇಕು ನಾನು, ಆ ಥರ ಮಾಡ್ತೀವಿ ಅಂತ. ಆ್ಯಕ್ಚುಲಿ ಸಿಮ್ ತೊಗೊಳೋಕ್ಕೋಸ್ಕರ ಇಸ್ಕೊಂಡೆ, ಆದರೆ ಆ ಸಿಮ್ ಬರೋಲ್ಲ ಅಷ್ಟು ದುಡ್ಡಿಗೆ ಅಂತ ಗೊತ್ತಾದ್ಮೇಲೆ ಸುಮ್ಮನೆ ಅದು. ಆ್ಯಕ್ಚುಲಿ ಅದ್ರ ಸ್ಟೋರಿ ಅಪ್ಲೋಡ್ ಮಾಡ್ತೀನಿ, ಬರುತ್ತೆ. ಬರೀ 50 ರೂಪಾಯಿ ಅಷ್ಟೇ ಸಿಮ್ ತೊಗೊಳೋದಕ್ಕೆ. ಬರೀ 50 ರೂಪಾಯಿ ಕೊಟ್ಟರೆ ನಾನು ಎಷ್ಟೋ ಸರಿ ತೊಗೊಂಡಿದ್ದೀರಲ್ಲ, ಬರೀ 50 ರೂಪೀಸ್ ಅಷ್ಟೇ ಸಿಮ್ ಚಾರ್ಜು ಕೊಟ್ಬಿಟ್ಟು ವೋಟರ್ ID ಆಧಾರ್ ಕಾರ್ಡ್ ನಂಬರ್ ಹೇಳಿದ್ರೆ ಫಿಂಗರ್ ಪ್ರಿಂಟ್ ತಂಬಿಂಪ್ರೆಷನ್ ಕೊಟ್ಟರೆ ಈಸಿಯಾಗಿ ಆ್ಯಕ್ಟಿವೇಷನ್ ಆಗೋಗುತ್ತೆ. ಜೊತೆಗೆ ಡೂಪ್ಲಿಕೇಟ್ ಸಿಮ್ ಕೂಡ ತೊಗೋಬೋದು. ಆದರೆ ನಿನ್ನೆ ಏನೇನೋ ಕತೆ ಹೇಳ್ಕೊಂಡು ಕಲರ್ ಜೆರಾಕ್ಸ್ಬೇಕು, ಆಮೇಲೆ ಒರಿಜಿನಲ್ಲೇ ತೋರಿಸ್ಬೇಕು, ಆಧಾರ್ ಕಾರ್ಡ್ ಅಥವಾ ಕಲರ್ ಜೆರಾಕ್ಸ್ಬೇಕು ಬಿಟ್ಕೊಂಡು ಸಿಮ್ ಕೊಡಲಿಲ್ಲ.
ಸೊ ಏನಾರ ಕತೆಗಳೆಲ್ಲ ನಡೀತು, ಅದೆಲ್ಲ ಆ ಕಡೆ ಇರಲಿ ಸದ್ಯಕ್ಕೆ. ಈಗ ಸೀನ್ ತೊಗೊಳಕ್ಕೆ ನಾನು ಮುಂದೆ ಹೋಗ್ತಾಯಿಲ್ಲ, ಬೇರೆ ಕಡೆಲ್ಲ ಬ್ಯಾಕಪ್ ಮಾಡಿದ್ದೀನಿ, ಆ ಸ್ಟೋರೀಸ್ ಎಲ್ಲ ಇರಲಿ. ಈಗ ಈ ವಿಡಿಯೋ ಎತ್ಕೊಂಡಿದ್ದೇನಕ್ಕೆ ಅಂದರೆ ಎಷ್ಟು ಈ ಪಾಯಿಂಟ್ಗೆ 15 ಪಾಯಿಂಟ್ ಸಮಥಿಂಗ್ ಎಷ್ಟೋ ಆಗಿದೆ, 50.23 ಎಷ್ಟೋ ಕಿಲೋಮೀಟರ್ಸ್ ಆಗಿದೆ. ಈ ಪಾಯಿಂಟ್ಗೆ 15+ ಕಿಲೋಮೀಟರ್ಸ್ ಆಗಿದೆ ಆಲ್ರೆಡಿ. ಅಂದರೆ ಬೆಳಗ್ಗೆ ಎಲ್ಲೂ ಹೋಗಿಲ್ಲ. ಬೆಳಗ್ಗೆ ಇದರಿಂದ ಗಾಂಧಿವನ ಪಾರ್ಕಿಂದ ಮೈಸೂರು ತಿಂಡಿಸ್ಗೆ ಹೋಗಿ ಟೀ ಕುಡ್ಕೊಂಡು ವಾಪಸ್ ಬಂದೆ. ಪುನಃ ಗಾಂಧಿವನ ಪಾರ್ಕಿಂದ ನಂಜನಗೂಡು ಕಡೆ ಹೊರಟೆ. ಸೊ ಈ ಪಾಯಿಂಟಿಗೆ ಇಲ್ಲಿ ಗಂಟ 15 ಕಿಲೋಮೀಟ್ರ್ ವಾಕ್ ಮಾಡಿದ್ದೀನಿ. ಇನ್ನೂ ಲಿಫ್ಟ್ ಸಿಕ್ಕಿಲ್ಲ. ನನಗಿಬ್ಬರು ಲಿಫ್ಟ್ ಮಾಡಿದವ್ರು ಯಾರು ಅಂತ ಮಹಾಶಯರನ್ನ ವೀಡಿಯೋ ಕವರ್ ಮಾಡಿದ್ದೀನಿ. ಆ ಸೂಳೆ ಮಕ್ಕಳು ಬರೀ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಲಿಫ್ಟ್ ಮಾಡಿದ್ದು ಅಷ್ಟೇ. ಇದು ಪುಟ್ಸ್ವಾಮಿಯವರ ಆ್ಯಟಿಟ್ಯೂಡ್ನ ಕ್ಯಾರಿ ಫಾರ್ವರ್ಡ್ ಮಾಡೋದು. ಇಮೇಜ್ ಫಾರ್ಮುಲಾ, ಪುಟ್ಸ್ವಾಮಿ ಇಮೇಜ್ ಫಾರ್ಮುಲಾ. ಅವ್ರ ಪ್ರಾಪರ್ಟಿ ದುಡ್ಡೆಲ್ಲ ನನಗೆ ಹಾಗೆ ಕೊಟ್ಟಿರೋದು. ಬರೀ 10 ರೂಪಾಯಿ, 20 ರೂಪಾಯಿ, 5 ರೂಪಾಯಿ, 1000 ರೂಪಾಯಿ ಹೀಗೆ ದುಡ್ಡು ಕೊಟ್ಟಿರೋದನ್ನೆಲ್ಲ ಕೂಡಿಸಿ ನವೀನಿಗೆ 15 ಲಕ್ಷ ರೂಪಾಯಿ ಪ್ರಾಪರ್ಟಿ ದುಡ್ಡು ಕೊಟ್ಟಿದ್ದೀನಿ. ಅಂದ್ಕೊಂಡಿರೋ ಕತೆ ಹೊಡೆದಿರೋದು. ಈಗ ಆವಾಗೆಲ್ಲ ಆಟ ಆಡಿರೋದಲ್ಲ, ಇವಾಗ ಗೊತ್ತಾಯ್ತದೆ ಅಣ್ಣ ಬಾಂಡ್ಗೆ ಎತ್ತಕೊಂಡು ತಿಗಾಕಿರ್ತಾರಲ್ಲ ಪೊಲೀಸರು ಒಳಕ್ಕೆ ಜುಡಿಷಿಯಲ್ ಕಸ್ಟಡಿಗೆ, ಅವಾಗ ಗೊತ್ತಾಯ್ತದೆ ಆಟ. ಇನ್ನೊಬ್ಬ ರಾಂಗ್ ಬರ್ತಾವನೆ, ಅವನು ಕವರ್ ಆಗೋದು. ಮೊಬೈಲ್ ಕಟ್ ಮಾಡೋದು ಬೇಡ. HK 3705 HK ರಾಂಗ್ ವೇ. ಎಲ್ಲ ಬೇಕಂತ ಬರೋದು ರಾಂಗ್ ವೇ. ಅಲ್ಲಿ ಒಡೆಯರ್ಸ್ ರಾಂಗ್ ವೇ, ಅದು ಆರ್ಡಿನರಿ ರಾಂಗ್ ವೇ ಅಲ್ಲ, ಒಡೆಯರ್ಸ್ ರಾಂಗ್ ವೇ. ಮುಂದೆ ಸಿಗ್ತೀನಿ ಅಂತ. ಎಲ್ಲ ಪುಡ್ಸಬೇರೋ ಬಲ ಕೊಂಚ ಪಂಚ ಸದ್ಯಕ್ಕೆ ಪ್ರಕಾಶ್ ಹೇಳಿದ ಪ್ರಕಾರ ಇಲ್ಲ ಶಶಿಧರ ದೀಕ್ಷಿತ್ HP ಪುಡ್ಸಾಮಿ HP 2950 ಸಾರಿ ಪುಡ್ಸಾಮಿ ಶೈನ್ ಆ್ಯಕ್ಚುಲಿ ಶಶಿಧರ ದೀಕ್ಷಿತ್ ಸೌಂಡ್ ಅದು ರೇಡಿಯೋ W8330 ಪಕ್ಕ ಹೊಯ್ದಿದ್ದ. HY 6400 ಡಿಸ್ಕೊಡಲ್ಲ ಯಾರು ಹೇಳ್ಕೊಂಡು ಹೋಗ್ತದೆ, ವೀಡಿಯೋ ಹೇಳ್ಕೊಂಡು ಹೋಗುತ್ತೆ. ಸ್ಟೋರ್ ಮಾಡೋಕ್ಕೆ ಬೇರೆ ಜಾಗ ಎಲ್ಲ, ಆನ್ಲೈನ್ ಬೇರೆ ಬ್ಯಾಕಪ್ ಮಾಡಬೇಕು. ಅದು ಹೋಗಿದ್ದು ಶ್ರುತಬಳ್ಳ ಬಲಂಗುಚಿ ಗಾಡಿಯಲ್ಲಿ. ಅದು ಇಂಡಿಯನ್ ಆಯಿಲ್ ಹತ್ರ ಹೋಗಿದ್ದು, ಅಂದರೆ ಇಂಡಿಯನ್ TV ಹತ್ರ ಟೀಮ್ ಅಪ್ ಆಗಿದ್ದೀನಿ ಅಂತ. ಜೊತೆಗೆ ಇಂಡಿಯನ್ TVಯಿಂದ ಹೊರಗಡೆ ಬರ್ತಾ ಇರೋದು ಟಾಟಾಕ್ ಇದು ಕರ್ವ್ ರಾಯಲ್ ಬ್ಲೂ ಕಲರ್. ಅದು ಸುಮ್ಮನೆ ಬರ್ತಾಯಿಲ್ಲ, ಆ್ಯಟಿಟ್ಯೂಡ್ ಅದು ರಾಯಲ್ ಬ್ಲೂ ಆಗಿರೋದ್ರಿಂದ ಹೊರಗಡೆ ಬರುತ್ತೆ. ಅಂದರೆ ಟೀಮ್ ಇಂಡಿಯಾದಿಂದ ಕಾಣಿಸ್ಕೊಳ್ತಾರೆ ಅವರು. ಹಾರ್ಮ್ಫುಲ್ ಏನಲ್ಲ, ಹಾರ್ಮ್ಲೆಸ್ ಅಂತ. ಅಂದರೆ ಅವ್ರು ನಿನಗೇನು ಮಾಡೋದಿಲ್ಲ ಅನ್ನೋ ಥರ ಟೀಮ್ ಇಂಡಿಯಾ ಕಂಟ್ರೋಲಲ್ಲಿ ಇರ್ತಾರೆ ಒಡೆಯರ್ಸ್ ಫ್ಯಾಮಿಲಿ ಅಂತ. ಅಂದರೆ ಮೇ ಬಿ ಕ್ರಿಯೇಟಿವ್, ಮೇ ಬಿ ಗೌರ್ಮೆಂಟ್ ಆಫ್ ಇಂಡಿಯಾದವರು ಅವಳುಗಳು ಕೋರ್ಟ್ ಅವರು ಸುಪ್ರೀಮ್ ಅಂತ ಏನೋ ಒಂದು ಆ್ಯಕ್ಟಿವಿಟಿ ತೋರಿಸಿದ್ರಲ್ಲಿ ಹಿಂದ್ಗಡೆ. ಅವರು ಸುಪ್ರೀಂ ಕೋರ್ಟಲ್ಲಿ ಅಲ್ಲಿ ಇಲ್ಲಿ ಅಫಿಡೇವಿಟ್ ಆಳುಗಳು ಮಾಡಿ ಅಥವಾ ಕೋರ್ಟವರು ಎಚ್ಚರಿಕೆ ಕೊಡ್ಬೋದು. ಹಂಗೆಲ್ಲ ಮಾಡೋಂಗಿಲ್ಲ, ಹಂಗೆ ಅಂತ ಎಚ್ಚರಿಕೆ ಕೊಟ್ಬಿಟ್ಟು ಎಲ್ಲ ನಿಲ್ಲಿಸ್ಬಿಡೋದ ಅಂತ ಅಂದ್ಕೊಂಡಿರ್ಬೋದು. ಅದೆಲ್ಲ ಸುಲಭವಾಗಿ ಆಗೋ ಮಾತಲ್ಲ. ಹಂಗೇನಾದ್ರು ಜಡ್ಜ್ಮೆಂಟ್ ಮಾಡಿದ್ರೆ ಕೆಲಸ ಕಳ್ಕೊಂಡು ಮನೆಗೆ ಹೋಗ್ತಾನೆ ಅಷ್ಟೇ. HX ಸೀರೀಸ್ ಗಾಡಿ ನಂಬರ್ ನೋಡೋಕ್ಕಾಗಲಿಲ್ಲ, ಕಾವೇರಿ ಇದೆ ಅದಕ್ಕೆ. ಕಾವೇರಿ ಗ್ರೈನೇಟ್ಸ್ ಆ್ಯಂಡ್ ಮಾರ್ಬಲ್ಸ್ ಅದಕ್ಕೋಸ್ಕರ ಲಿಫ್ಟ್ ಕೇಳೋಣ. ಸುಮಾರು ಎಡ್ಬಿಟ್ಟೆ 16 ಕಿಲೋಮೀಟ್ರ್ ಆಗೋಗಿರುತ್ತೆ. ಈಗ ಎಲ್ಲಿ ಸಿಗೋಲ್ಲ ಬಿಡಿ. ಇಲ್ಲಿ ಮಹಾರಾಜ ದರ್ಬಾರ್ ದರ್ಬಾರ್ ನೆಟ್ವರ್ಕೇ ಇದು. ಮೈಸೂರು ಮಹಾರಾಜ ದರ್ಬಾರ್ ಅಂತಲೇ ಲೆಕ್ಕ ಇದು. ಆ್ಯಕ್ಚುಲಿ ಇಲ್ಲೇ ಕೆಲಸ ಸಿಕ್ಕಿದ್ದು ನನಗೆ. ಕೆಲಸ ಕೊಡ್ತೀನಿ ಅಂತ ಬಂದಿರಲಿಲ್ಲ, ಬೋರ್ಡ್ ಹಾಕ್ಕೊಂಡಿದ್ದ ಕೆಲಸ ಬೇಕು ಅಂತ, ಕೆಲಸಗಾರರು ಹುಡುಗರು ಬೇಕು ಅಂತ ಬೋರ್ಡ್ ಹಾಕ್ಕೊಂಡಿದ್ದ. ನನ್ನ ಫ್ರೆಂಡ್ ಹರ್ಷಲ್ ಹಸೀಮ್ ಅಂತ ಇದ್ದಾನೆ, ಹಜಾಮ ಸುಳ ಮಗ. ಅವನು 500 ರೂಪಾಯಿ 5,000 ಕೊಟ್ಟಿದ್ದ. ಅದು ದುಡ್ಡು ಮಕ್ಕದಲ್ಲಿ ಬಿಸಾಕಿ ನಾನು ಸರಿಯಾದ ಜಾಸ್ತಿ ಮಾಡ್ತೀನಿ, ಟೈಮ್ ಬರಲಿ. ಮಾರ್ಕೆಟ್ ಇಮೇಜ್ ಫಾರ್ಮುಲಾದಲ್ಲಿ ಅವನು ಕಾಣಿಸ್ಕೊಳ್ತಾನೆ. ಅವನು ರಾಜೇಶ್ನ ಬಲಂಗುಚ್ಚಿ ಬರಲಿ ರೆಕಾರ್ಡ್ ಆಗುತ್ತೆ. ಅದೇ ಮಾರ್ಕೆಟ್ ಇಮೇಜ್ ಫಾರ್ಮುಲಾದಲ್ಲಿ ಹರ್ಷಲ್ ಫ್ಯಾಮಿಲಿಯವರು ಕೂಡ ಬರ್ತಾರೆ. ಸೊ ಗೊತ್ತಾಗುತ್ತೆ. ಅವನು ಹರ್ಷಲ್ಲಿ ಇಲ್ಲಿ ತಗೊಬಂದು ಟೀ ಕುಡಿಸಿ ಇಲ್ಲೇ ಕೆಲಸ ಇಲ್ಲ ಅಂತಿದೆಯಲ್ಲೋ, ಇಲ್ಲೇ ನೋಡೋ ಕೀಪರ್ ಕೆಲಸ ಹುಡುಗರು ಬೇಕಾಗಿದೆ ಅಂತ ಬೋರ್ಡ್ ಹಾಕ್ಕೊಂಡಿದ್ದಾರೆ ಮಾಡೋ ಅಂತ. ಸೊಳೆ ಮಗ ಅಂದರೆ ಇಲ್ಲಿ ಎಂಜಿಲೆತ್ತ ಕೆಲಸ ಕೊಡ್ತಾರಲ್ಲ, ಲೋಟ ಎತ್ತೋದು, ಲೋಟ ತೊಳೆಯೋ ಕೆಲಸ ಇನ್ನೇನು ಕೊಡ್ತಾರೆ ಅಲ್ಲಿ. ಅದ್ರಾಗ ಕೊಡ್ತಾರೆ. JN 7056 ಕಳಿಬೇಕಿದು. ಕಳೆದು ಮುಂದಕ್ಕೆ ಹೋದ್ರೆ ಸ್ವಲ್ಪ ಲಿಫ್ಟ್ ಸಿಕ್ಕೋ ಸಾಧ್ಯತೆ ಇರುತ್ತೆ. ಆ
ಸೂಳೆ ಮಗನ ಹತ್ರ ಬರೀ ಆ 20 ರೂಪಾಯಿ ಬ್ರೆಡ್ ತೆಗೆಸ್ಕೊಳ್ಳೋಕ್ಕೋಸ್ಕರ ನನ್ನ ಅಲ್ಲಿಂದ ಇಲ್ಲಿವರೆಗೂ ನಡೆಸಿದ್ದಾರೆ. 13 ಕಿಲೋಮೀಟ್ರ್, ಆಲ್ಮೋಸ್ಟ್ 8ರಿಂದ 9 ಕಿಲೋಮೀಟ್ರ್ ವಾಕ್ ಮಾಡೋ ಹಾಗೆ ಮಾಡಿದ್ದಾರೆ. ಸೂಳೆ ಮಗನ ಹತ್ರ ದಿನ ಹೋಗಿ 20 ರೂಪಾಯಿ ಬಂದು ಕೇಳಲಿ ಅಂತ. 01 EC 1075 recapture. ವಿಕೆಟ್ ರೈಡರ್ ಇಲ್ಲೊಂದು ಹುಡುಗ ಇದ್ದಾನಲ್ಲ, ಇದು ಹಾಕೊಳ್ಳೋ ಯೂನಿಫಾರ್ಮ್ ಯಾವುದು ಅಂದರೆ ಅಕ್ವಾಗಾರ್ಡ್ ಇದೆಯಲ್ಲ, ಅಕ್ವಾಗಾರ್ಡ್ ಅಕ್ವಾ ಫ್ರೆಶ್ ಯಾವುದೋ ಇದೆ, ಅಕ್ವಾ ಫ್ರೆಶ್ ಇದೆ ಯಾವುದೋ ಒಂದು ಹೋಟೆಲ್ ಇದ್ರ ಹತ್ರ ದುರ್ಗಾಪುರದಲ್ಲಿ ಇರ್ತಕ್ಕಂಥ ಅಕ್ವೇರಿಯಮ್ದು ಯಾವುದೋ ಒಂದು ಫಿಶ್ ಝೂ ಇದೆಯಲ್ಲ. ಸೊ ಅದು ಆ ಹುಡುಗರು ಯೂನಿಫಾರ್ಮ್ ಹಾಕ್ಕೊಂಡಿರ್ತಾರೆ. ಇದು ವಿ ಕ್ಯಾಪ್ಚರ್ ಅಂದರೆ ಟೆಕ್ಸ್ಟ್ ಹಾಕೊಂಡಿರ್ತಾರೆ. ಅದನ್ನು ನಾವು ಹಿಡ್ಕೊಬಿಡ್ತೀವಿ ಅಂತ. ಆ ಹುಡುಗ ಇಲ್ಲೇ ಏನೇ ಕಾಣಿಸ್ಕೊಂಡಿದ್ದು ಅಂದರೆ ಸೇಮ್ ಇದೆ ಲೆಮನ್ ವಿಶ್ವಮಾನವ ಜೋಡಿ ರಸ್ತೆ ಕುವೆಂಪು ನಗರದಲ್ಲಿ ಲೆಮನ್ ಹೋಟ್ಲಿದೆ, ಅದ್ರ ಮುಂಭಾಗನೇ ಹಿಡ್ಕೊಂಡು ನನ್ನ ಮೇಲೆ ಹಲ್ಲೆ ಮಾಡಿದ್ದು. ಸೊ ಇವನು ಬಿಳಿದು ಬೈಕ್ ಮೇಲೆ ಹಿಡ್ಕೊಂಡು ತೋರಿಸ್ತಾ ಇರೋದು ಬ್ಲ್ಯಾಕ್ ಟೌನು. ಇದು ಹೇಳ್ಬೇಕಂದ್ರೆ ಪುಕ್ಸಟ್ಟೆ ಪ್ರಚಾರ. ಸೊ ಇದರಿಂದ ಇವ್ರದ್ದು ಕೈವಾಡ ಇದೆ ಅನ್ನೋದು ಆಯಿತು. ಪುಕ್ಸಟ್ಟೆ ಪ್ರಚಾರಕ್ಕೋಸ್ಕರ ಇವರು ಏನೋ ಕತೆ ಮಾಡಿದ್ದಾರೆ. ಲಕ್ಷ್ಮಮ್ಮಗೋಸ್ಕರ ಕೆಲಸ ಮಾಡಿದ್ದಾರೆ ಅಂತ ತೋರಿಸ್ಕೊಳ್ತಾ ಇದ್ದಾರೆ. ಅವ್ರು ಇಷ್ಟ ಖುಷಿ ಪಾಲ್ಗೊಳ್ತೀನಿ ಅಂದರೆ ಪಾಲ್ಗೊಳ್ಳಿ. ನವೀನ್ ಯಾರು ಅಂತ ಪರಿಚಯ ಮಾಡ್ಕೊಡ್ತೀನಿ. ಅವ್ರು ಯಾರು ಅಂತ ಪರಿಚಯ ಮಾಡಿಕೊಟ್ಟವ್ರೆ. ನವೀನ್ ಯಾರು ಅನ್ನೋದು ನಾನು ಪರಿಚಯ ಮಾಡ್ಕೊಡ್ತೀನಿ. ಇನ್ನೂ ನಡ್ಕೊಂಡೇ ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ಅವ್ನು ಮುಂದೆ ಹೋಗ್ತಾ ಇದ್ದಾರಲ್ಲ, ಅವ್ನು ಸೂಳೆ ಮಗ ಇದಕ್ಕೆ ಹೋಗ್ತಾ ಇರೋದು, ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಎಡಿಮಿಕ್ಸ್ ಫಾರ್ಮುಲಾ ಅಂದರೆ ಫ್ಯೂಚರಲ್ಲಿ ಹೀಗೆ ಇರ್ತೀಯ ನೀನು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ತೋರಿಸ್ತಾ ಇರೋದು. ಜೊತೆಗೆ ಇಲ್ಲಿ ಇನ್ನೊಂದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದೆ ಅಂದರೆ, ಈಗ ಆಲ್ರೆಡಿ ವೀಡಿಯೋದಲ್ಲಿ ಸುಮಾರು ಸ್ಕೂಟ್ರ್ಗಳು ಹೋದವು. ಷಣ್ಮುಗ ಮೂಡಿಸ್ತಿದ್ದ ಕೊಡಿಸ್ತಾ ಇತ್ತಲ್ಲ ಆ ಥರ ಸ್ಕೂಟ್ರು. ಅಂದರೆ ನೆನೆ ಪ್ರಕಾಶ್ ಹತ್ರ ಹೋಗಿ ದುಡಿಸ್ಕೊಂಡಲ್ಲ, ಅದೇ ರೀತಿ ಷಣ್ಮುಗ ಹತ್ರ ಹೋಗಿ ದುಡಿಸ್ಕೊಂಡು ಸಿಮ್ ತಗೋ ಅಥವಾ ಸ್ಲಿಪ್ಪರ್ ತಗೋ ಅಥವಾ ಹೇರ್ ಕಟ್ಟು ಶೇವಿಂಗ್ ಮಾಡಿಸ್ಕೋ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಅಂದರೆ ಈಗ ಸದ್ಯಕ್ಕೆ ನೀನು ಈ ಥರ ಇದೆಯಾ ಅಂತ, ಅಂದರೆ ಹೋಗ್ತಾ ಇದ್ದಾರಲ್ಲಪ್ಪ ಈ ಥರ ಇದೆಯಾ ನೀನು, ಅದಕ್ಕೆ ನಿನಗೆ ಯಾರೂ ಲಿಫ್ಟ್ ಕೊಡ್ತಾಯಿಲ್ಲ, ಷಣ್ಮುಗ ಹತ್ರ ದುಡ್ಡಿಸ್ಕೊಂಡು ಹೇರ್ ಕಟ್ಟು ಶೇವಿಂಗ್ ಎಲ್ಲ ಮಾಡಿಸ್ಕೊಂಡು ಕ್ಲೀನಾಗಿ ಆಮೇಲೆ ಬಂದಿರ್ಬೋದು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಅಂದರೆ ನಾನು ಷಣ್ಮುಗ ಹತ್ರ ಕರ್ಕೊಂಡು ಹೋಗೋಕ್ಕೋಸ್ಕರ ಇದೆಲ್ಲ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಅದೇ ನಾಳೆ ಷಣ್ಮುಗ ಆ್ಯಕ್ಚುಲಿ ಸಿಮ್ ತೊಗೊಳಕ್ಕೆ ಅಂತಲೇ ಪ್ರಕಾಶ್ ಹತ್ರ ಹೋಗಿ ದುಡ್ಡು ಕೇಳಿದೆ. ಆ್ಯಕ್ಚುಲಿ ಪ್ರಕಾಶ್ ನಂತರ ಸುಮಾರು 1 ಗಂಟೆ ಟೈಮ್ ಕೊಡ್ದ ಹುಡುಗರಿಂದ 1,000 ರೂಪಾಯಿ. ಇಲ್ಲಿ ಆ್ಯಕ್ಚುಲಿ ಪ್ರಕಾಶ್ದು ಇದು ಮಾಡಬೇಕಾಗಿತ್ತು, ಹೇಳೋದು ಕವರ್ ಮಾಡಬೇಕಾಗಿತ್ತು. ಅವನು ನನಗೆ ಜೊತೆ ವಾಗ್ವಾದ ಮಾಡಿಬಿಟ್ಟು ಸುಮಾರು 1 ಗಂಟೆ ಟೈಮು. ನಾನು ಬಿಡಲಿಲ್ಲ, ಮಾತಾಡಲಿಲ್ಲ ಚೆನ್ನಾಗಿ. ಆಫೀಸ್ ಒಳಗೆ ಇದ್ಯಾರು ಗ್ಯಾರಂಟಿ ಮಾಡ್ತಾಯಿದ್ದೀರಾ ಏನು ಅಂದ್ಕೊಂಡು ಕೇಳಕ್ಕೆ ಬಂದಿದ್ರು, ಆ ಮಟ್ಟಕ್ಕೆ ಮಾತಾಡ್ದ. ಸೊ ನಾನು ಸರಿಯಾಗಿ ಉತ್ತರ ಕೊಟ್ಟೆ. ಒಟ್ಟಲ್ಲಿ ಅವನು ಒಂದು 100 ರೂಪೀಸ್ ಕೊಡ್ತಾನೆ ದುಡ್ಡು ಅಂತ ನನಗೆ ಗೊತ್ತಿತ್ತು. ಆದರೆ ಕ್ಲಾಸ್ ತೊಗೊಂಡು ಕೊಡ್ತಾರೆ ಅಂತ ಗೊತ್ತಿತ್ತು, ಅದಕ್ಕೋಸ್ಕರ ವೇಟ್ ಮಾಡಿದೆ. ಬೇಕಂತ ಬರ್ತಾ ಇರೋದು 12C3650 12C3650 ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಅಂತ. ಕೋಸ್ಟಲ್ ಗ್ರ್ಯಾಂಡ್ ಇದು. ಕೋಸ್ಟಲ್ ಶ್ರುತಾ ಬಳ್ಳಾಳ್ಗೋಸ್ಕರ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಶ್ರುತಾ ಬಳ್ಳಾಳ್ಗೋಸ್ಕರ ಮಾಡ್ತಾ ಇರೋದು ಇದೆಲ್ಲ. ಇದು ವಾಕ್ ಬಂದಿದ್ದೀನಿ. ಮೇ ಬಿ ಇವಾಗ ಒಂದು 16+ ಕಿಲೋಮೀಟರ್ಸ್ ಆಗಿರುತ್ತೆ. 17 ಆಗಿರಬಹುದು. ಕೊಡ್ಕೊಳ್ಳೋ ಬ್ರಿಡ್ಜೇ ಕಾಣ್ತಾ ಇಲ್ಲ. 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಖಂಡಿತ ಆಗುತ್ತೆ. ಅಲ್ಲಿ 15+ ಆಗಿತ್ತು. ಈಗ ಆಗಿರುತ್ತೆ ಅರೌಂಡ್. ಇದೇನು ತಾಂಡವಪುರ ಹತ್ರಕ್ಕೆ ಬಂತು. ಕ್ರಾಸ್ ಮಾಡೋಕ್ಕೆ ತಾಂಡವಪುರ ಸಿಗುತ್ತೆ. ಅಂದರೆ ಈಗ ಆಲ್ರೆಡಿ ನಾನು ಸುಮಾರು 18 ಕಿಲೋಮೀಟರ್ಸ್, ಕ್ಲೋಸ್ ಟು 18 ಕಿಲೋಮೀಟರ್ಸ್ ವಾಕ್ ಮಾಡಿದ್ದೀನಿ ಬೆಳಗ್ಗೆಯಿಂದ. KMTC ಲೈನ್ ಇದು ಶ್ರುತಾ ಬಳ್ಳಾಳ್ಗೋಸ್ಕರ ಬಿಟ್ಟಿರೋದು. ಇದು ಆ್ಯಕ್ಚುಲಿ ನೆನ್ನೆ ಶ್ರುತಾ ಬಳ್ಳಾಳ್ ಬೇಡ ಅಂತ ಹೇಳಿದ್ನಲ್ಲ, ಅವಾಗಿಂದ ಇದು ಸಿಕ್ಕಾಪಟ್ಟೆ ತೋರಿಸಿದ್ದಾರೆ ಈ ಥರ ಶೂಸ್ ಕೊಡ್ತೀನಿ ಅಂತ, ಅಥವಾ ಶೂಸ್ ಎಷ್ಟು ಬಿಡ್ತೀನಿ ಅಂತ. ಅಲ್ಲಿ ಕಿವಿ ಇಯರ್ಫೋನ್ ಹಾಕೊಂಡು ಹೋಗ್ತಾ ಇದ್ದಾನಲ್ಲ, ಅದು ಅಷ್ಟೇ ಶ್ರುತಾ ಬಳ್ಳಾಳ್ದು. ಪುನಃ ಅಲ್ಲೂ ಅಡ್ವರ್ಟೈಸ್ಮೆಂಟ್ ನೋಡಿ, ಲೆಮನ್ ಬೋರ್ಡು ಪುಕ್ಸಟೆ ಪ್ರಚಾರ ಅವರ ಮತ್ತು ನಾಲ್ಕೆ ಸುಳ್ಳು ಮಾಡಿಬಿಟ್ಟು. ಅದಕ್ಕೆ ನಾನು ಅವಾಚ್ಯ ಶಬ್ದಗಳಲ್ಲಿ ಬೈಯಲ್ಲ ಗೋಳಿ ಮಕ್ಕಳಿಗೆಲ್ಲ. ಪುಕ್ಸಟೆ ಪ್ರಚಾರ ಇದೆಲ್ಲ ತೋರಿಸ್ತೀನಿ. ಈಗ ನವೀನ ಯಾರು ಅಂತ ಈಗೆಲ್ಲ ಅವ್ರುಗಳು ಪುಕ್ಸಟೆ ಪ್ರಚಾರ ತೊಗೊಂಡವ್ರೆ. ಆ ಪುಕ್ಸಟೆ ಪ್ರಚಾರಕ್ಕೆ ಬಿಲ್ ಕಳಿಸ್ತೀನಿ, ಯಾವಾಗ ಗೊತ್ತಾಗುತ್ತೆ. ಅಜ್ಜಿ ಪಿಂಡ. ಇಲ್ಲೊಂದು ನೋಟಿಸ್ ಮಾಡಬೇಕಾಗಿರೋ ವಿಷಯ ಏನಂದರೆ, ಇಲ್ಲಿ 2 ಬಿಸಿಲೋಡಾಯಿತು, ಪೂರ್ತಿ ಬಿಸಿಲೋಡಾಯಿತು. ಈಗ ಟೈಮ್ ಎಷ್ಟು ಗೊತ್ತಾ? 1:30 ಅಷ್ಟೇ. ಟೈಮೇಲೆ ಆಗಿಲ್ಲ. 1:30 ಟೈಮ್, 1:30 ಸಮಯ. 1:30 ಬಿಸಿಲು ಹೊಡೆಯಿತು, ಪೂರ್ತಿ ಬಿಸಿಲು ಹೊಡೆಯಿತು. ಬಹುಶಃ ಇನ್ನು ಬಿಸಿಲು ಬರೋದಿಲ್ಲ, ಮೋಡ ಇರುತ್ತೆ. ನಾನು ಬಟ್ಟೆ ಡ್ರೈ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅಲ್ಲಿ ಒಬ್ಬ ಕಾಲು ಎಳ್ಕೊಂಡು ಹೋಗ್ತಾ ಇದ್ದಾನೆ.
ದಡಿಯ ಕೈ ಬೇರೆ ತೋರಿಸ್ತಾ ಇದ್ದಾರೆ ಬೈಸಿಪ್ಸು. ಆ್ಯಕ್ಚುಲಿ ಬಹುಶಃ ನನ್ನನ್ನು ನಂಜನಗೂಡಿಗೆ ಹೇಳ್ಕೊಂಡು ಹೋಗೋ ಪ್ಲ್ಯಾನ್ ಇದು. ಅಂದರೆ ಇದು ಟೈಮ್ ಬೇರೆ ಆಗಿಲ್ವಲ್ಲ, ನಂಜನಗೂಡು ದಾಸೋಹಭವನಕ್ಕೆ ಹೋಗಿ ಊಟ ಮಾಡ್ಕೊಂಡ್ಬರ್ಲಿ ಅಂತ ಮಾಡ್ತಾರೆ. ಏಕೆಂದರೆ ಹೆಗ್ಗಿರು ಮೋಡ ಇದೆ ಅಲ್ವಾ, ಸೊ ಹೆಗ್ಗಿರು ಮೋಡ ಇದೆ, ಸೊ ಬಟ್ಟೆ ಒಣಗಲ್ಲ ಅಂದ್ಕೊಂಡು ಸ್ನಾನ ಮಾಡಿದೆ ಅಂತ. ನಾನೇನಾದ್ರು ಇವ್ರನ್ನ ನಂಬ್ಕೊಂಡು ನಂಜನಗೂಡು ಕಡೆ ಹೊರಟ್ರೆ ಎಣ ಎತ್ತೋಗುತ್ತೆ ನನಗೆ. ಇದು ಬೇಡ, ಊಟನೂ ಬೇಡ, ಗೀಟನೂ ಬೇಡ, 20 ರೂಪಾಯಿ ಬಂದು ತೊಗೊಂಡು ತಿಂದಿದ್ದೀನಿ, ಅದೇ ಸಾಕು ಇವತ್ತಿಗೆ. ಸಾಯಂಕಾಲ ಊಟ ಸಿಗಬಹುದು, ಸಿಕ್ಕಿದ್ರೆ ಇಲ್ಲರ ಅದೂ ಇಲ್ಲ. ಇಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಸದ್ಯಕ್ಕೆ ಊಟದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹೌದು, ನನಗೆ ಬೈಯೋ ಥರ ಬೈಕೊಂಡು ಹೋಗ್ತಾನೆ ಸುಳ್ಳೆ ಮಗ. 10-351 ಇರಬೇಕು, 10F351 ಇರಬೇಕು. ತುಳಸಿ ಸರ್ವಿಸ್ ಅದು. KA52-8 ಏನು ಮಾಡೋದು ಏನೋ ಗೊತ್ತಿಲ್ಲ ಏನೋ. ಇದು ತುಳಸಿ ಸರ್ವಿಸ್ ಇದು ಗೊತ್ತಿಲ್ಲ. KA52B3878. ಗಾಡಿ ನಂಬರ್ ಕಾಣ್ತಾ ಇಲ್ಲ ಅದು. 52 ಅಲ್ಲಿದೆ, 52B3878. ಅವ್ನು ಇನ್ನೊಬ್ಬ ಪಕ್ಕದಲ್ಲಿ ಒಂದು ಕಾಲು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ಅವರು ಏನು ಮಾಡೋದು ಏನೋ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡ್ದೆ ಅನಿಸುತ್ತೆ. KSRTC ಅವನು ಆ ಲಾರಿಯನ್ನು ಬೈಯೋ ಒಂಥರ ನನ್ನ ಕಡೆ ಕೈ ತೋರಿಸ್ಕೊಂಡು ಬೈಕೊಂಡು ಹೋಗ್ತಾನೆ. ಇವನು ಕಾಲು ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಇವ್ರು ಅವ್ವ ಎಷ್ಟು ಜನ ಹತ್ರ ಊಟಿಸಿಲ್ಲ ಈ ಬಡ್ಡೆ ಇಟ್ಟಿಲ್ಲ. ಸೊ ಇದು ಸ್ಟೋರಿ ಇವರು. ತಾಂಡವಪುರ ರೀಚ್ ಆದ 17+ ಕಿಲೋಮೀಟರ್ಸ್, ಕ್ಲೋಸ್ ಟು 18 ವಾಕ್ ಮಾಡಿದ್ರು ಆಲ್ರೆಡಿ ಬೆಳಗ್ಗೆಯಿಂದ. ಅಂದರೆ ಒಂದೇ ಒಂದು ಸರಿ ಇದಕ್ಕೆ ಹೋಗಿ ಬಂದರೆ ಅಷ್ಟೇ, ಮೈಸೂರು ದಂಡೇಶ್ವರ್ಗೆ ಹೋಗಿ ಬಂದಿದ್ದರೆ ಅಲ್ಲಿ ಒಂದು 4 ಕಿಲೋಮೀಟರ್ಸ್ ಡ್ರಾಪ್ ತೆಗಿಯಪ್ಪ. 2+2 4 ಕಿಲೋಮೀಟರ್ಸೇ ತೆಗೆದ್ಬಿಟ್ಟು 5 ತೆಗಿಯೋಣ. 5 ತೆಗೆದು 12. ಈಗ ಟೆರಿಷನ್ ಇದರಿಂದ ನಜರ್ಬಾದಿಂದ ಇದು ಇರೋದೇ, ಅದು ಒಳೆ ಇರೋದು ಕೇವಲ 18 ಕಿಲೋಮೀಟರ್ ಮ್ಯಾಕ್ಸಿಮಮ್. ಅಂದರೆ 18 ಕಿಲೋಮೀಟರ್ಸು. 18 ಕಿಲೋಮೀಟರ್ಸಲ್ಲಿ ಆಲ್ಮೋಸ್ಟ್ 12 ಕಿಲೋಮೀಟರ್ಸ್ ವಾಕ್ ಮಾಡಿದ್ದೀನಿ. ಒಂದು 6 ಕಿಲೋಮೀಟರ್ಸ್ ಅವನು ಅರೌಂಡ್ 3 ಕಿಲೋಮೀಟರ್ಸ್ ಇಬ್ಬರು ಸೇರಿ 3 ಕಿಲೋಮೀಟರ್ಸ್ ಇಟ್ಕೊಂಡಿದ್ದಾರೆ ಅಷ್ಟೇ. ಇದೆಲ್ಲ ವಾಕಲ್ಲೇ ಬಂದಿದೆ. ಸರಿ, ಟಾಟಾ EV ಕಮ್ಮಿ ಬಲಂಗುಚ್ಚು ಇದೆಲ್ಲ ನಂಬ್ಕೊಂಡು ನಮ್ಮ ಅಪ್ಪದಿರು ಅಂತ ಹೇಳ್ಬಿಟ್ಟು ಯಾರಿಗಾರು ಹೇಳ್ಬಿಟ್ಟು ಮಕ್ಳು ಮರಿ ಬಿಟ್ಬಿಟ್ಟು ಹೋಗ್ಬಿಟ್ರೆ ಅಷ್ಟೇ. ಈಚೆಗೆ ಬರೋಷ್ಟರೊಳಗೆ ಬೇರೆಯವರು ಮಾರಾಕ್ಬಿಟ್ಟಿರ್ತಾರೆ. ಟಾಟಾ ಹ್ಯಾರಿಯರ್ EV ಅಲ್ಲಿ ಆ್ಯಕ್ಚುಲಿ ತೋರಿಸಿದ್ದು ನಾನು ಬರ್ತೆ ಹೋಗ್ತಿದ್ದೆ. ನಾಲ್ಗೆ ಹಿಂಗಂತ ತೋರಿಸ್ತಾನೆ. ಈ ಬೋಳಿ ಮಕ್ಳಿಗೋಸ್ಕರ ವಾಕ್ ಮಾಡ್ತಿರೋ ನನಗೆ ಇವರು ಉದಿರಾಕೆ ಇದ್ರು. ಈ ಸೂಳೆ ಮಕ್ಳು ಪ್ರಚಾರಕ್ಕೋಸ್ಕರ ನಾನು ವಾಕ್ ಮಾಡಬೇಕು. ಮುಂಚೆ ಹಾಕಿನಾಕೆ ಜವರೇಗೌಡ ಕೆಫೆ ಪ್ಯಾಲೇಸ್ ಮತ್ತು ಸ್ವೀಟ್ಸ್ ಇದೆ. ನಾನು ಕಡ್ಕೊಳ್ಳೋದ ರಮೇಶ್ ಪರಿಚಯ ಆಗೋಕ್ಕಿಂತ ಮುಂಚೆ ಇಲ್ಲಿ ಬ್ರೆಡ್ಡು ಬಂದು ತಗೋತಿದ್ದೆ. ಗಾಡಿ ನಂಬರ್ ನೋಡ್ಕೊಂಡ್ರಪ್ಪ, ದೂರ ಮುಖ್ಯ. KA09F5263 ಟಚ್ ಆಯಿತು. ಆಲ್ಮೋಸ್ಟ್ ನನ್ನ ಬಟ್ಟೆಗೆ ಟಚ್ ಆಯಿತು, ನನಗೆ ಟಚ್ ಆಗಲಿಲ್ಲ ಅಷ್ಟೇ, ಬಟ್ಟೆಗೆ ಟಚ್ ಆಯಿತು. ಜಸ್ಟ್ ಮಿಸ್ ಗಾಡಿ. ಆ್ಯಕ್ಚುಲಿ ಲೈಫ್ ಇನ್ಶೂರೆನ್ಸ್ ಥರದ್ದೇನೋ ಇದೆ. ಬಿಲ್ಡೆ ಹೋಮ್ ಇದು ಪುಕ್ಸಟೆ ಪ್ರಚಾರ. ಬಿಲ್ಡೆ ಹೋಮ್ ಪುಕ್ಸಟೆ ಪ್ರಚಾರಕ್ಕೋಸ್ಕರ ಮಾಡಿರೋದು ಇದು ಕೂಡ. ಸಿಟಿಗ ಬಸ್ ಡ್ರೈವರ್ ವಿರುದ್ಧ ಕ್ರಮ ಜರುಗಿಸಬೇಕು. ಎಲ್ಲ ಆರ್ಗನೈಸ್ಡ್, ಎಲ್ಲ ಪುಕ್ಸಟೆ ಪ್ರಚಾರಗಳು, ಎಲ್ಲ ಪುಕ್ಸಟೆ ಪ್ರಚಾರ. ಹೌದಂದರೆ ಚೋಕ್ ಕೊಟ್ಟ ಗಾಡೀಲಿ ಅಂದರೆ ನಾನು ವರದಿ ಮಾಡ್ತೀನಿ, ಅವಾಗ ಆಬ್ವಿಯಸ್ಲಿ ಅದು ಕಾಣುತ್ತೆ. ಇದು ಅಡ್ವರ್ಟೈಸ್ಮೆಂಟ್ ಆಗುತ್ತೆ. ಬಿಲ್ಡೆ ಹೋಮ್ ಹೋಗೆ ಇಲ್ಲಿ 2 ಪುಕ್ಸಟೆ ಪ್ರಚಾರ. ಜವರೇಗೌಡ ಬೇಕ್ರಿಗೊಂದು, ಇದು ಬಿಲ್ಡೆ ಹೋಮ್ ಯಾವುದೇ ಕಂಪ್ನಿ ಇದೆಲ್ಲ ರಾಹುಲ್ ದ್ರಾವಿಡ್ ಅದಕ್ಕೊಂದು. 2ಕ್ಕೂ ಪುಕ್ಸಟೆ ಪ್ರಚಾರ. ಜೊತೆಗೆ ಚೋಕ್ ಬೇರೆ ಸಿಕ್ತು ಕಿವಿಗೆ ಹಾಕೊಳ್ಳೋದು. ಇದೇನು ಬಿಲ್ಡೆ ಹೋಮ್ ಸಿಕ್ಕಿದ್ದು ಅಂದರೆ, ಇಲ್ಲೇ ಸಿಕ್ಕಿದ್ದು ಇದು ಅಂದರೆ ಮನೆ ಕಟ್ಕೊಂಡ್ಮೇಲೆ ಶಬ್ದ ಇರೋದಿಲ್ಲ, ಆರಾಮ್ಸಾಗಿ ಅಲ್ಲಿರ್ಬೋದು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಈ ಬಡ್ಡೆಗೆ ಹೇಳಿದ್ರು ತಾನೆ, ಏನಾದ್ರು ಇವ್ರ ಹತ್ರ ಸಾಲಾಗಿಲ್ಲ ಮಾಡಿ ಮನೆ ಕಟ್ಬಿಟ್ರೆ ಹೆಂಡತಿ ಮಕ್ಕಳು ತಗೊಂಡಾಗ ಅವ್ರ ಹತ್ರ ಮನೆ ಇರಬೇಕಾಗುತ್ತೆ ಅಷ್ಟೇ. JH7035 ಹೆಡ್ಲೈಟ್ ಹಾಕೊಂಡ ರಾಂಗ್. ಅವ್ರು ಹೇಳಿದ್ರೆ ನನ್ನ ಜೇಬಲ್ಲಿ ನಿನ್ನೆ ಪ್ರಕಾಶ್ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಎಷ್ಟೇ ಅವ್ನು ಏನೇನೋ ಆಟ ಆಡಿದ್ರು ಬಿಡದೆ ಅವ್ರ ಹತ್ರ 100 ರೂಪಾಯಿ ಇಸ್ಕೊಂಬಿಟ್ಟೆ. ಬೆಳಿಗ್ಗೆ ಟೀ ಬಂದಿದ್ದೀನಿ, ಮತ್ತೆ 20 ರೂಪಾಯಿ ಬಂದು ತೊಗೊಂಡಿದ್ದೀನಿ. ಇನ್ನೂ ಜೇಬಲ್ಲಿ 60 ರೂಪಾಯಿ ಪ್ಲಸ್ ಇದೆ, ಕ್ಲೋಸ್ ಟು 70 ರೂಪೀಸ್ ದುಡ್ಡಿದೆ. ಸೊ ಅದನ್ನೆಲ್ಲ ನನ್ನ ಕೈಯಿಂದ ಖಾಲಿ ಮಾಡಿಸೋವರೆಗೂ ಇವರು ಲಿಫ್ಟ್ ಕೊಡೋದಿಲ್ಲ. ಯಾಕೆ ಖಾಲಿ ಮಾಡಿಸ್ಬೇಕು ಇವರು ಆ ದುಡ್ಡು ಅಂದರೆ, ಹೋಗಿ ಷಣ್ಮುಖ ಹತ್ರ ದುಡ್ಡು ಕೇಳಲಿ ಅಂತ. ಷಣ್ಮುಖ ಹತ್ರ ಕಾಸು ಕೇಳಲಿ. ಷಣ್ಮುಖ ಹತ್ರ ದುಡ್ಡು ಇಸ್ಕೊಂಡು ಹೇರ್ ಕಟ್ ಮಾಡಿಸ್ಕೊಂಡು
ಅಥವಾ ಈಗ ಬಸ್ ಹತ್ಕೊಂಡು ಹೋಗ್ಬಿಟ್ರೆ ನನಗೆ ಜೇಬಲ್ಲಿರೋ ದುಡ್ಡು ಖರ್ಚಾಗೋಗುತ್ತೆ. ಸೊ ನನಗೆ ಬೇರೆ ದುಡ್ಡಿರೋದಿಲ್ಲ. ಸೊ ಅದು ಸಿಮ್ ತೊಗೊಳಕ್ಕೂ ಇರಲ್ಲ, ಯಾವುದಕ್ಕೂ ದುಡ್ಡು ಇರಲ್ಲ. ಆ್ಯಕ್ಚುಲಿ ಸಿಮ್ಗೆ ಬೇರೆ ತೊಗೊಳೋದಿಲ್ಲ. ಆ್ಯಕ್ಚುಲಿ ಸಿಮ್ ಕೊಡೋದು ಇಲ್ಲ ಅವರು. ಆಧಾರ್ ಕಾರ್ಡ್ ಕಲರ್ ಜೆರಾಕ್ಸ್ ಕೇಳಿದ್ರು. ಸೊ ಆಧಾರ್ ಕಾರ್ಡ್ ನನ್ನ ಹತ್ರ ಆಧಾರ್ ಕಾರ್ಡ್ ಎಲ್ಲ ಕಲರ್ ಜೆರಾಕ್ಸಲ್ಲಿ ತೊಗೊಂಡ್ಕೊಳ್ಳಿ. ಸೊ ನನ್ನೇ ಸಿಮ್ ತೊಗೊಳ್ಬೇಕು, ನನಗೆ ಯೋಗ್ಯತೆ ಇಲ್ಲ ಡೂಪ್ಲಿಕೇಟ್ ತೊಗೊಳಕ್ಕೆ. ಈಗ ಕತೆ ಹೀಗಾಯಿತು. ಸೋಮವಾರ ಬಂದರೂ ಹೋಗೋದು ಗ್ಯಾರಂಟಿ. ಇವಾಗ ಸ್ನಾನ ಮಾಡೋದು ಅಷ್ಟೇ ಗ್ಯಾರಂಟಿ. ಮಳೆ ಹನಿ ಆಗ್ತಾಯಿದೆ ಆಲ್ರೆಡಿ. ಈಗ ತಾನೇ ಬಿಸಿಲಿತ್ತು ಗುರು. ಅಲ್ಲೇ ಎಷ್ಟು 2 ಕಿಲೋಮೀಟ್ರ್ ಹಿಂದ್ಗಡೆ ಹೆವಿ ಬಿಸಿಲು, ತಡ್ಕೊಳಕ್ಕಾಗದಿರೋಷ್ಟು ಬಿಸಿಲು. ಇನ್ನೂ ಬೆವರು ಹೋಗೇ ಇಲ್ಲ. ನನ್ನ ಮೈ ಮೇಲೆ ಬೆವರು ಹಂಗಿದೆ. 10U1570 ಇಲ್ಲಿಂದ ಮುಂದಕ್ಕೆ ಲಿಫ್ಟ್ ಸಿಗುತ್ತೆ ಅಂತ ಅವ್ರು ಕಾಲು ಎತ್ಕೊಂಡಿದ್ದು. ಇದೇ ಬುದ್ಧಿಗೆ ಲಿಫ್ಟ್ ಸಿಗುತ್ತೆ. ಮಂಜುನಾಥ ಕ್ಯಾಂಟೀನ್ ಇದು ಏನೋ ಇದೆ, ಕಲ್ಯಾಣ್ ಮದುವೆ ಮಾಡ್ಕೊ ಅಂತ ಏನೋ ಇದೆ. ಮಂಜುನಾಥ ಕ್ಯಾಂಟೀನ್ ಮದುವೆ ಮಾಡ್ಕೊ ಏನೋ ಇದೆ. ಒಟ್ಟಲ್ಲಿ ಎಲ್ಲ ಫುಡ್ ಸೆಟಪ್ ಪ್ರಚಾರ ಕೊಡೋದು. ಹಾಕೊಂಡು ನಿಂತಿರೋ ಶೂಸು ಶ್ರೀವತ್ಸ ಶಬ್ದ. ಖಂಡಿತ ಶ್ರೀವತ್ಸ ಅದೇ. ಇಲ್ಲಿ ಮಲ್ಲಿಕಾರ್ಜುನ ಹೋಟ್ಲಿದೆ. ಇಲ್ಲಿ ಟೀ ಶಾಪ್ ಇದೆ. ಸೊ ಅದಕ್ಕೋಸ್ಕರ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದೆ. ಮತ್ತು ಟಾಟಾ ಹಿಟಾಚಿ ವೆಜ್ ಫಾರ್ಮುಲಾ ಈಗ ಆಲ್ರೆಡಿ ಹೇಳಿದ್ದೀರಿ. ಅವತ್ತು ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ ಯಾರೋ ಒಬ್ಬ ಲಿಫ್ಟ್ ಕೊಟ್ಟು ಅವ್ನು 20 ರೂಪಾಯಿ ಕೊಟ್ಟ, ನಾನು ತೊಗೊಳ್ಳಿಲ್ಲ. ಸೊ ಅದಾದಮೇಲೆ ಹೆವಿ ಕಾಟ ಅಂದರೆ ಕಾಟ ಕೊಟ್ಟರು. ತುಂಬ ದಿವಸಗಳಾದಮೇಲೆ ಕಾಟ ಕೊಟ್ಟು ಊಟಕ್ಕೂ ಇಲ್ಲೇ ಟೀಗೂ ಇಲ್ಲೇ ಒಂದು ಲಿಫ್ಟು ಕೂಡ ಕೊಡದೆ ನಡ್ಕೊಂಡು ಓಡಾಡೋ ಹಾಗೆ ಮಾಡಿದರು. ಸೊ ಅದಾದ ನಂತರ ಇದೇ ವ್ಯಕ್ತಿ ಕರ್ಕೊಂಡೋಗಿ ಅಲ್ಲಿಂದ ಅದೇ ಸ್ಪಾಟಿಗೆ ಕರ್ಕೊಂಡ್ಬಂದು ಇದೇ ಸ್ಪಾಟಿಗೆ ಡ್ರಾಪ್ ಮಾಡಿಬಿಟ್ಟು ಟೀ ಕುಡಿಯೋಣ ಬನ್ನಿ ಅಂತ ಕರೆದವನು ಟೀ ಕುಡಿಸಲ್ಲ, ಹೊರಟೋಗ್ತಾನೆ. ಟೀ ಇಲ್ಲ ಬಿಡಿ ಅಂದ್ಬಿಟ್ಟು ಹೋಗ್ಬಿಡ್ತಾನೆ. ಅಂದರೆ ಟೀ ಇಲ್ಲ ಬಿಡಿ ಅಂದರೆ ಟೈಮ್ ಆಯಿತು ನೀವು ಹೋಗಿ ಅಂತ ಕಳಿಸ್ಬಿಡ್ತಾನೆ. ಟೀ ದುಡ್ಡು ಕೊಡೋಲ್ಲ, ಟೀನೂ ಕುಡಿಸಲ್ಲ, ಹೋಗ್ಬಿಡ್ತಾನೆ. ಟಾಟಾ ಹಿಟಾಚಿ ಟಾಟಾ ಗೊತ್ತಿಲ್ಲ, ಹಿಟಾಚಿ ಇನ್ಸ್ಪೈರ್ ದ ನೆಕ್ಸ್ಟ್. ಇಮೇಜ್ ಶಾಪೆಲ್ಲ ಬ್ರೇಕ್ ಮಾಡ್ಬೇಕು. ಆ ಸೋಳೆ ಮಕ್ಕಳು ಇಬ್ಬರನ್ನ ಹಿಡಿದು ಕಂಬಿಯಿಂದ ಎಣಿಸ್ಬೇಕು. ಈಗ ಮುಂದಕ್ಕೆ ಲಿಫ್ಟ್ ಸಿಗುತ್ತೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿರೋ ಪ್ರಕಾರ. ನಾನು ಕೇಳಿಲ್ಲ ಇನ್ನು. ಮಳೆ ಹನಿ ಆಗ್ತಾಯಿದೆ. ಕೇಳಿದ್ರು ಕೇಳದೇ ಇದ್ರು ಎಲ್ಲ ಒಂದು ಕ್ಲೋಸ್ ಆಗೋಯ್ತು. ಇಲ್ಲಿಂದ ಮ್ಯಾಕ್ಸಿಮಮ್ 2 ಕಿಲೋಮೀಟ್ರ್ ಸಿಗುತ್ತೆ. 2 ಕಿಲೋಮೀಟ್ರ್ ದೂರದಲ್ಲಿ ಸಿಗುತ್ತೆ. ಇದು ಬ್ರಿಡ್ಜ್ ಸಿಗುತ್ತೆ. ಈಗ ಲಿಫ್ಟ್ ಕೊಡೋದು ಖಂಡಿತ ನಂಜನಗೂಡುವರೆಗೂ ಲಿಫ್ಟ್ ಕೊಡ್ತಾರೆ. ಯಾಕೆಂದರೆ ಬ್ರಿಡ್ಜ್ ಹತ್ರ ಇಳಿದೆ ನಂಜನಗೂಡು ದೇವಸ್ಥಾನಕ್ಕೆ ಊಟಕ್ಕೆ ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿವರೆಗೂ ಲಿಫ್ಟ್ ಕೊಡೋಕ್ಕೆ ಟ್ರೈ ಮಾಡ್ತಾರೆ. ನಾನು ಹೆಲಿಕಾಪ್ಟರ್ ತೊಗೊಬಂದು ಅವರು ಡ್ರಾಪ್ ಮಾಡ್ತೀನಿ ಅಂದರೂ ನಾನು ನಂಜನಗೂಡಿಗೆ ಹೋಗೋಲ್ಲ, ಬೋಳೆ ಸಾರ ಬರ್ತೀನಿ. ಬಿಕಾಸ್ ಬರೋದು ಬಂದರೂ ಹೋಗ್ತೀನಿ, ನಡ್ಕೊಂಡೇ ಹೋಗ್ತೀನಿ. ಬೆಳಗ್ಗೆ 6 ಗಂಟೆಗೆ ಬಿಟ್ಬಿಡ್ತೀನಿ ಮೈಸೂರು, ನಡ್ಕೊಂಡೇ ಹೋಗ್ತೀನಿ. ಫೈಟ್ ಕ್ಲಬ್ ಟೀ ಶರ್ಟ್ ಆಯಿತು. ಆ್ಯಕ್ಚುಲಿ ಒಂದು ಪೇಪರೆಲ್ಲ ರೆಡಿ ಮಾಡಿಕೊಂಡೆ. ಚೆನ್ನಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದೆ, ಬಂದಿರು ಕೊಟ್ಟರೆ ನನಗೆ ಹಲ್ಲೆ ಮಾಡ್ಬೋದು. ರಾಜೇಶ ಅಲ್ಲ, ಒಂಥರದ ಫಲ ಮಾಡ್ತೀವಿ. ಗಿಟ್ಟ ಒಂಥರನೇ ರೈಡಿಂಗ್ ಸ್ಟೈಲು, ಕುತ್ಕೊಳ್ಳೋ ಸ್ಟೈಲು, ಗಾಡಿ ಎಲ್ಲ ಪ್ರತಿಯೊಂದು ಅಲ್ಲಿ ಹೇಳ್ಕೊಡೋ ಥರದ್ದು. ಫೈಟ್ ಕ್ಲಬ್ ಅಂದರೆ ಸೋಮವಾರ ಬಂದಿರೋ ಹೋಗ್ತೀನಲ್ಲ, ಸೊ ನಾನು ಎನರ್ಜೆಟಿಕ್ ಆಗಿರಬಾರ್ದು ಅನ್ನೋ ಕಾನ್ಸೆಪ್ಟ್ ಇದು. ಅಂದರೆ ಈಗ ವಾಕ್ ಮಾಡಿದ್ದೀನಿ. ಎಷ್ಟು ಕ್ಲೋಸ್ ಟು 17 ಕಿಲೋಮೀಟರ್ಸ್ ವಾಕ್ ಮಾಡಿದ್ದೀನಿ ಆಲ್ರೆಡಿ. ಅವಾಗಲೇ ಕ್ಲೋಸ್ ಟು 18 ಕಿಲೋಮೀಟರ್ಸ್ ಪ್ಲಸ್ ಆಗಿರುತ್ತೆ. ಸೊ ಇಷ್ಟು ಕಿಲೋಮೀಟರ್ ವಾಕ್ ಮಾಡಿದ್ದೀನಿ. ನಾಳೆ ಬಂದೂರಿಗೂ ಲಿಫ್ಟ್ ಕೊಡೋದಿಲ್ಲ, ಬಂದೂರಿಗೂ ವಾಕ್ ಮಾಡ್ಕೊಂಡೆ ಹೋಗಬೇಕು. ಸೊ ಅಲ್ಲಿಗೆ ಹೋದ್ಮೇಲೆ ಅವ್ರು ನನ್ನ ಮೇಲೆ ಹಲ್ಲೆ ಮಾಡಿದ್ರೆ ನನಗೆ ಎನರ್ಜಿಟಿಕ್ ಆಗಿರಲ್ಲ, ನಾನು ದೇಹದಲ್ಲಿ ಎನರ್ಜಿನೇ ಇರೋಲ್ಲ. ಅವ್ರ ವಿರುದ್ಧ ಫೈಟ್ ಮಾಡೋಕ್ಕಾಗಲ್ಲ. ಜೊತೆಗೆ ನೋಡೋಕೆ ಹಿಂಗೆ ಕಾಣ್ತಾ ಇರ್ತೀನಿ. ಆದರೆ ಆ್ಯಟಿಟ್ಯೂಡ್ ಇಲ್ಲ. JG2202 ಹಂಗೆ ಆಗ್ತೀಯ ನೀನು ಮುಂದಕ್ಕೆ ಅಂತ ತೋರಿಸ್ತಾ ಇರೋದು ಆ್ಯಕ್ಚುಲಿ. ಅಥವಾ ಪುಟ್ಸಾಗಿಯವ್ರು ಆ ಥರ ಓಡಾಡ್ತಿದ್ರೆ ದರ್ಶನ್ ಕಂಡ ಅಂದರೆ ಪುಟ್ಸ್ವಾಮಿಯವರು ಆ ಥರ ಕಾಣಿಸ್ಕೊಳ್ತಾರೆ ಅನ್ನೋದು ಆ್ಯಟಿಟ್ಯೂಡ್. ಅಂದರೆ ಪೂಜ್ಯ ಪಿತಾಶ್ರೀ ಇದ್ದಾರಲ್ಲ, ಅವರು ಆ ಥರ ಈಗ ಯಾರೋ ಒಬ್ಬ ಹೋದ್ಮೇಲೆ ಅವನ ಥರ ಕಾಣಿಸ್ಕೊಳ್ತಾರೆ ಅಂತ ಅರ್ಥ. ಆ್ಯಕ್ಚುಲಿ TVS ಎಕ್ಸೆಲ್ ಸೂಪರ್ ಕಾಣೋದಿಲ್ಲ ಅಂದ್ಕೊಳ್ತೀನಿ, ದೂರ ಹೊರಟಾಯಿತು. ಅಲ್ಲಿ ಆ ಗಾಡಿ ED ಇತ್ತು, ED ಸೀರೀಸು KA09 ED ಆಗ್ತಿತ್ತು. ಇದು ಆ್ಯಕ್ಚುಲಿ ಕರೆಕ್ಟಾಗಿ ಇದೇ ಕಾಫಿ ಶಾಪ್ ಮುಂದೆ ಅಲ್ಲ, ಪ್ರಕಾಶ್ ಬಾಲಗೋಚೆ ಬೇರೆ ಕೂತಿದ್ದಾನೆ. ಆ್ಯಕ್ಚುಲಿ ಇದೇ ಕಾಫಿ ಶಾಪ್ ಮುಂದೆ ಯಾಕೆ ಬಂದಿದ್ದು ಅಂದರೆ ಗೋಕುಲ್ ಚಾ ಇದು. ಆದರೆ ED ಎಕ್ಸಿಕ್ಯೂಟಿವ್ ಯಾವುದೇ ಬರ್ತಲ್ಲ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಯಾವುದೋ ಎಕ್ಸೈಸ್ ಅಲ್ಲ, ಯಾವುದು ಗೊತ್ತಿಲ್ಲ, ಯಾವುದೋ ಗೊತ್ತಿಲ್ಲ. ಒಟ್ಟಲ್ಲಿ ಇದ್ರದ್ದು ಫೈನಾನ್ಸಿಗೆ ರಿಲೇಟೆಡ್ ಒಂದು ಏಜೆನ್ಸಿ ಇದೆ. ಸೊ ಅವರು HX9459 ಅವ್ರ ಕಡೆಯವರು ಬಂದು ಇದು ಮಾಡ್ತಾರೆ ಅಂತ ಹೇಳೋದು, ರೈಡ್ ಮಾಡ್ತಾರೆ ಅಂತ. ಅವರು ಆ ಡಿಪಾರ್ಟ್ಮೆಂಟವರು ಬಂದು ಅದು ಫೈನಾನ್ಷಿಯಲಿ ಇದು ಮಾಡ್ಕೊಳ್ತಾರೆ ಅನ್ನೋದ್ರ ಆ್ಯಟಿಟ್ಯೂಡ್ ಅವರು.
ಕಾಸ್ಟ್ ಹೇಳ್ತೀನಿ. ಆ್ಯಕ್ಚುಲಿ ಟೀ ಕುಡಿದೆ, ಹೆವಿ ಸಪ್ಪೆ, ಶುಗರ್ ಹಾಕ್ಕೊಂಡೆ, ಹಂದಿ ಸಪ್ಪೆ, ಆ ರೆಗ್ಗೆ ಸಪ್ಪೆ ಇತ್ತು. ಶುಂಠಿ ಸಿಕ್ಕಾಪಟ್ಟೆ ಇತ್ತು, ದುಡ್ಡು 10 ರೂಪಾಯಿ ತಿಂತಾರೆ. ಆ್ಯಕ್ಚುಲಿ ಫಿಕ್ಸೆಡ್ ಟೆಂಪ್ರೇಚರ್ ಅದು. ಕಾಯ್ಬೇಕಾಗ್ಬಿಟ್ಟು, ವೆಯ್ಟ್ ಮಾಡಬೇಕಾಗ್ಬಿಟ್ಟು, ಫ್ರೆಶ್ ಆಗಿ ಟೀ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಮಾಡಿಕೊಟ್ಟ. ಆದರೆ ಫ್ರೆಶ್ ಟೀ ಅಲ್ಲ ಅದು. ವಾಟೆವರ್ ಏನಾದ್ರು ಅಲ್ಲಿ ಒಟ್ಟಲ್ಲಿ ಟೀ ನನಗೆ ನನಗೆ ಇಷ್ಟ ಆಗದೆ ಇರೋದು ಅಂದರೆ ಟೀ ಬೇಕಾದ್ರೆ ಬೆಳಗ್ಗೆ ಮಾಡಿದ್ದೆ ಕೊಡಲಿ, ಅಡುಗೆ ಬೇಜಾರಿಲ್ಲ. ಸಪ್ಪೆ ಇತ್ತು, ಶುಗರ್ ಹಾಕ್ಕೊಂಡ್ಮೇಲೂ ಸಪ್ಪೆ ಇತ್ತು ಅಂದರೆ ಅದು ಸಕ್ಕರೆನೇ ಹಾಕ್ತಿದ್ದ. ಇನ್ನೊಂದು ಶುಂಠಿ ಜಾಸ್ತಿ ಇತ್ತು. ಕೊಡಕ್ಕೆ ಹಾಕ್ಕೊಟ್ಟೆ, ಕೊಡಂಬದಿ ಏನು ಕುಡಿಯೋಕೆ ಮಾಡ್ತಾ ಇರಲಿಲ್ಲ. ಜೊತೆಗೆ ಇನ್ನೊಂದು ಅಲ್ಲಿ ಸುದರ್ಶನ್ ಸಿಲ್ಕ್ಸು ಬಟ್ಟೆ ಹೋಗ್ತಾಯಿದ್ದೆ, ಸುದರ್ಶನ್ ಲೋಗೋ ಹೋಗ್ತಾಯಿದ್ದೆ. ಆ್ಯಕ್ಚುಲಿ ಅಲ್ಲಿ ಹಾಡು ಬರ್ತಾಯಿದ್ದು ಕೇಳಿಸ್ಕೊಟ್ರೆ ಅಂಗಡಿಲಿ ನಮ್ಮದು ಒಂದೇ ಊರಿನಂತೆ ನಾನು ನೀನು ಅಂತ ಹಾಡು ಬಂದಿತ್ತಲ್ಲ ಅದು. ಆ್ಯಕ್ಚುಲಿ ಶುಂಠಿ ಜಾಸ್ತಿ ಹಾಕಿದ್ರು ಅಂತ ನಾನು ತಾನೇ ಹೇಳ್ತಾ ಬಂದೆ. ಆ ಶುಂಠಿಗೂ ಈ ಸುದರ್ಶನ್ಗೂ ಇದಿದೆ, ಏನು ಸಂಬಂಧ ಇದೆ. ಸುದರ್ಶನ್ ಆ ಸಿಲ್ಕ್ಸ್ ಜೊತೆ ಸೇರ್ಕೊಳ್ತು ಅಂತನೋ ಅಥವಾ ಇಡೀ ಡಿಪಾರ್ಟ್ಮೆಂಟ್ ಅವರು ಸೇರ್ಕೊಳ್ತಾರೋ ಅಂತಾರೋ ಏನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋರು. ಒಟ್ಟಲ್ಲಿ ಈ ಸೋಳೆ ಮಕ್ಕಳ ಆ್ಯಟಿಟ್ಯೂಡಿಂದಾಗಿ ನಂದು ಇದೋಯ್ತು, ಏನು 10 ರೂಪಾಯಿ ದುಡ್ಡು ವೇಸ್ಟ್ ಆಯಿತು. ಅದರಿಂದ ಟೀ ಕುಡಿಬೇಕಾಗ್ಬಿಟ್ಟು ಮೈಸೂರಿಂದ ಇಲ್ಲಿವರೆಗೂ ನಡ್ಕೊಂಡೇ ಬಂದಿದೆ, ಹೊಸದೇ ಅಲ್ಲ. ಇವತ್ತು ಪುನಃ ನಡ್ಕೊಂಬರ್ಬೇಕಾಗಿದೆ. ಇಷ್ಟು ನಡೀತಾರದು ಯಾಕೆ ಇದೆ ಅಂದರೆ ಎಣ್ಣೆ ತೊಗೊಂಡಲ್ಲ. ಸೊ ಎನರ್ಜೆಟಿಕ್ ಆಗಿರಲಿ, ಇಲ್ಲೇ ಇರಲಿ ಅಂತ ಉದ್ದೇಶಕ್ಕೋಸ್ಕರ ಇದು ಮಾಡ್ತಾರದು. ಸ್ಟೈಲ್ ನೋಡಿದ್ರ ಹೇರ್ ಸ್ಟೈಲ್ ಸರಿ ಇಲ್ಲ ಅಂತ ತೋರಿಸ್ತಾ ಇರೋದು ಅವನು. ಹೇರ್ ಸ್ಟೈಲ್ ಸರಿ ಇಲ್ಲ, ಅದಕ್ಕೋಸ್ಕರ ನಿನ್ಗೆ ಯಾರೂ ಲಿಫ್ಟ್ ಕೊಡ್ತಿಲ್ಲ ಅಂತ ಅವನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು. ಯಾಕೆ ಇದೇ ಪರ್ಟಿಕ್ಯುಲರಾಗಿ ತೋರಿಸ್ತಾ ಇದ್ದಾರೆ ಅಂದರೆ, ಷಣ್ಮುಗಮ್ ಹತ್ರ ಹೋಗಿ ಪ್ರಕಾಶ್ ಟೈಟಲ್ಸ್ ನೋಡಿ, ಷಣ್ಮುಗಮ್ ಹತ್ರ ಹೋಗಿ ದುಡ್ಡಿಸ್ಕೊಂಡು ಹೇರ್ ಕಟ್ ಮಾಡಿಸ್ಕೊಳ್ಳಿ ಅನ್ನೋ ಕಾರಣಕ್ಕೆ. ಪುನಃ ಎಕ್ಸ್ಟೆಂಡ್ ಆಗುತ್ತೆ ಅಲ್ಲ. ಈಗ ಅವ್ರ ಹತ್ರ ಹೋಗಬೇಕು, ದುಡ್ಡಿಸ್ಕೋಬೇಕು. ಸೊ ನಾಳೆ ಹೇರ್ ಕಟ್ ಮಾಡಿಸ್ಬೇಕು, ಪುನಃ ಹೇರ್ ಕಟ್ ನಾಳೆ ಆಗಲಿ ಅಂದರೆ ಸೋಮವಾರಕ್ಕೆ ಪೋಸ್ಟ್ಪೋನ್ ಆಗುತ್ತೆ. ಸೊ ನಾಳೆ ಬಟ್ಟೆ ಒಗೆದಿದ್ದು ಟ್ರೈ ಆಗಲಿಲ್ಲ ಅಂದರೆ ಪುನಃ ಸೋಮವಾರ ಹೋಗೋಕ್ಕಾಗಲ್ಲ. ಸೊ ಹಿಂಗೆ ಎಲ್ಲ ಹೇಳ್ಕೊಂಡು ಹೋಗುತ್ತೆ. ಆದಷ್ಟು ಮುಂದಕ್ಕೆ ಹೇಳ್ಕೊಂಡು ಹೋಗೋದು. ಜೊತೆಗೆ ಯೂರಿನ್ ಫಾರ್ಮುಲಾ ಕೂಡ ಆಗಿರುತ್ತೆ ಅದು. ಯೂರಿನ್ ಫಾರ್ಮುಲಾ ಅಂದರೆ ಏನು ಹೇಳೋದು, U+R+N ಮತ್ತೆ ಹಿಂದಕ್ಕೆ ಬಾ ಅಂತ. ಆ್ಯಕ್ಚುಲಿ ಇದೆಲ್ಲ ಹೇಳಿ ತಪ್ಪಿಸ್ಕೊಟ್ರೆ ಗುರು ಹುಚ್ಚು ಬೆಪ್ಪಿಡ್ದಾಗುತ್ತೆ ಕೇಳೋರಿಗೆ. ಹೇಳೋಕ್ಕೆ ನನಗೆ ಬೇಜಾರಾಗ್ತಾಯಿದೆ, ಹೇಳಿ ಕೇಳೋರಿಗೆ ಬೇಜಾರಾಗುತ್ತೆ ಖಂಡಿತ. ಆದರೂ ಬೇರೆ ದಾರಿ ಇಲ್ಲ, ಮಾಡಲೇಬೇಕು. ಬಿಕಾಸ್ ಇದೆಲ್ಲ ಫಾರ್ಮುಲಾಗಳೆಲ್ಲ ಕೋರ್ಟಲ್ಲಿ ಪ್ರೂವ್ ಮಾಡಿದ್ರೆ ಮಾತ್ರ ಯಾವುದೇ ರೀತಿ ಶಿಕ್ಷೆ ಕೊಡೋದಕ್ಕೆ ಸಾಧ್ಯ. ಇಲ್ಲಾಂದರೆ ಯಾವುದು ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಅನುಭವಿಸ್ಲೇಬೇಕು, ಸಾಕ್ಷ್ಯಾಧಾರಗಳನ್ನ ರೆಕಾರ್ಡ್ ಮಾಡಲೇಬೇಕು, ಕೋರ್ಟ್ ಪ್ರೆಸೆಂಟ್ ಮಾಡಲೇಬೇಕು, ಅವ್ರಿಗೆ ಶಿಕ್ಷೆ ಕೊಡಿಸ್ಲೇಬೇಕು. ಇದೇ ಮುಂದಿನ ಕ್ರಾಸ್ ಮುಗಿದ್ರೆ ಮುಂದೆ ಒಂದು ಕ್ರಾಸ್ ಬರುತ್ತೆ. ಇದು ಶ್ರೀಕಂಠೇಶ್ವರದು ದೇವಸ್ಥಾನ. ಅದು ಬಿಟ್ಟರೆ ಮುಂದಕ್ಕೆ ಹೊಳೆ. ಆ್ಯಕ್ಚುಲಿ ಅಲ್ಲೇ ಹೊಳೆ. ಈಗ ಆಲ್ರೆಡಿ ಇಲ್ಲೇ ಹೊಳೆ ಕಾಣುತ್ತೆ. ಒಂದು ಸ್ವಲ್ಪ ಒಂದು 10 ಹೆಜ್ಜೆ ಮುಂದಕ್ಕೆ ಇಟ್ಟರೆ ಹೊಳೆ ಕಾಣ್ತದೆ. ಪಕ್ಕದಲ್ಲೇ ಹೊಳೆ ಇದೆ. ಸೊ ಇನ್ನೊಂದು 2 ಕಿಲೋಮೀಟ್ರ್ ಮ್ಯಾಕ್ಸಿಮಮ್. ಇಲ್ಲಿಂದ 2 ಕಿಲೋಮೀಟ್ರ್ ಹೋಗೋದು ಡೌಟು. 2 ಕಿಲೋಮೀಟ್ರ್ ಹೋದರೆ ಮ್ಯಾಕ್ಸಿಮಮ್ ಹೊಳೆ. ನಾನು ಸ್ನಾನ ಮಾಡೋ ಸ್ಪಾಟೇ ಸಿಕ್ಬಿಡ್ತದೆ. ಇನ್ನೂ ಲಿಫ್ಟ್ ಸಿಕ್ಕಿಲ್ಲ. ಮ್ಯಾಕ್ಸಿಮಮ್ 3 ಕಿಲೋಮೀಟರ್ಸ್ ಲಿಫ್ಟ್ ಸಿಕ್ಕಿದೆ ನನಗೆ ಅಷ್ಟೇ. ಈಗ ಆಲ್ರೆಡಿ ಅದರ ಲೆಕ್ಕ ಹೇಳಿದೆ, ಕಿಲೋಮೀಟ್ರ್ಗಳ ಲೆಕ್ಕ. ಓಕೆ, KA 20A 9336 ಇದೆಲ್ಲ ಆರ್ಗನೈಸ್ಡ್ ಇದೆ. ಎಲ್ಲ ಆರ್ಗನೈಸ್ಡ್ ಇದೆ. ಇಲ್ಲಿ ಬರ್ತೀವಿ, ಇಲ್ಲಿ ಫ್ರೇಮಲ್ಲಿ ನಿಮಗೆ ಕಾಣೋದು ಎಲ್ಲ ಆರ್ಗನೈಸ್ಡ್, ಎಲ್ಲ ವೆಹಿಕಲ್ಗಳು, ಎಲ್ಲ ವೆಹಿಕಲ್ಗಳು. ಅದಕ್ಕೆ ಲಿಫ್ಟ್ ಕೊಡದೇ ಇರೋ ಕಾರಣವೂ ಈಗ ಆಲ್ರೆಡಿ ಎಷ್ಟೊಂದು ಇದೆ. ಒಂದಲ್ಲ ಎರಡು ಇದೆಲ್ಲ ಮಾಸ್ಟರ್ ಗೇಮ್ ಪ್ಲ್ಯಾನ್ ಅಂತ, ಮಾಸ್ಟರ್ ಪ್ಲ್ಯಾನ್ ಅಂತಾರಲ್ಲ, ಆ ಥರ ಇದೆ. ಒಂದಲ್ಲ ಎರಡಲ್ಲ ಎಷ್ಟೊಂದು ಪಾಸಿಬಿಲಿಟೀಸ್ ಇರುತ್ತೆ. ಯಾವುದೇ ಪಾಸಿಬಿಲಿಟೀಸ್ ಹೋದರೂ ನಾವೇ ತಿಕ್ಕ ಹೊಡಿಸ್ಕೊಳ್ಳೋದು. ವಿಲ್ಲಾಡ್ ಗಾಡಿ ಅದು. ಸೊ ಇದು ಕತೆ. ಒಂದಲ್ಲ ಎರಡಲ್ಲ ಎಷ್ಟೊಂದು ಪಾಸಿಬಿಲಿಟೀಸ್ ಇದೆ. ಈಗ ಆಲ್ರೆಡಿ ಎಷ್ಟೊಂದು ಪಾಸಿಬಿಲಿಟೀಸ್ ಎಕ್ಸ್ಪ್ಲೈನ್ ಮಾಡಿದರೆ ಮತ್ತೆ ಅದನ್ನು ಹೇಳ್ತಾ ಗೊತ್ತೊಳಗಂತೂ ಆಗಲ್ಲ.
ಯು ವೆರಿ ಮಚ್. KA04HE6882 04HE6882 ರಿಪೀಟ್ ಮಾಡಿದ್ದು ಅದಕ್ಕೆ ಕ್ಲಿಯರಾಗಿ ಗಾಡಿ ನಂಬರ್ ಗೊತ್ತಾಗಲಿ ಅಂತ. ನಾನು ಇನ್ನೊಂದು ನೋಟಿಸ್ ಮಾಡ್ಬೇಕಾಗಿರೋದು ಇದೇನು ಅಂದರೆ ಆ ಗಾಡಿ ಅವನಿಗೆ ನಾನು ಇಲ್ಲೇ ನಿಲ್ಲಿಸಿ ನಾನು ಕೆಳಗಡೆ ಸ್ನಾನಕ್ಕೆ ಹೋಗ್ತೀನಿ ಅಂತ ಹೇಳಿದೆ. ಆದರೂ ಅವನು ತುಣ್ಣೆ ಮರಿ ಹೇಳ್ಕೊಬೋತಾನೆ ಪಾಪ. ಮತ್ತು ತುಳ್ನಾಕಿದ್ರು ಓಕೆನಾ. ಈಗ ಅವ್ರಿಗೆ ಹೇಳಿದ್ದೇನೆಂದರೆ ಅವ್ನು ಹೇಳ್ದೆ ಇಲ್ಲಿ ಕೆಳಗಡೆ ಸ್ನಾನಕ್ಕೆ ಹೋಗ್ತೀನಿ ಕೆಲವು ಗಾಡಿ ಸ್ವಲ್ಪ ನಿಲ್ಲಿಸಿ ಹಂಗೂ ಹೇಳ್ಕೊಂಡು ಹೋಗ್ತಾಯಿದ್ದ. ಇದು ಕೂತ್ರ ಪ್ರೀವಿಯಸ್ ವೀಡಿಯೋದೆಲ್ಲ ಇದೆ, ಅದು ಆಲ್ರೆಡಿ ಹೇಳಿದೆ. ದೇವಸ್ಥಾನಕ್ಕೆ ಹೋಗಿ ಊಟ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ಇನ್ನೇನೋ ಲಿಸ್ಟ್ ಕೊಡ್ತಾರೆ, ಇಲ್ಲಿವರೆಗೂ ಕರ್ಕೊಂಡು ಹೋಗ್ತಾರೆ ಅಂತ. ಅವ್ನು ಬೆಟ್ಟು ತೋರಿಸ್ತಾ ಪ್ಲಸ್ ಪಕ್ಷಿ ಬೆಟ್ಟು ನಮ್ಮ ತುಳ್ನಾಕ್ಕೆ ತೋರಿಸ್ತಾ ಸೆಕೆಂಡ್ಗೆ ಶ್ರೀಕಂಠೇಶ್ವರ ಕೃಪೆ ಇತ್ತು ಗಾಡಿ ಮೇಲೆ. ಜೀವನ ಚಕ್ರ ಸ್ಪೀಡ್ ಇತ್ತು. ಜೀವನ ಚಕ್ರಕ್ಕಿಂತ ಗಾಡಿ ನಂಬರ್ ಕಾಣ್ತಿಲ್ಲ, ನಿಮಗೂ ಕಾಣಲ್ಲ ಬಿಡಿ, ನನಗಂತೂ ಕಾಣಲಿಲ್ಲ. ನಾನು ಕೆಳಗೆ ಕೂತ್ಕೊಂಡ್ರೆ ಕಾಣಲಿಲ್ಲ, ನಿಮಗೆ ಕಾಣ್ತದ ಕ್ಯಾಮ್ರಾದಲ್ಲಿ ಖಂಡಿತ ಕಾಣೋದಿಲ್ಲ ಜೀವನ ಚಕ್ರ. ಓಕೆ, ಅದು ಆ ಕಡೆ ಇರಲಿ. ಆ ಕಡೆ ಇರಲಿ. ಈಗ ಆಲ್ರೆಡಿ ಹೇಳಿದೆ, ಅದು ದೇವಸ್ಥಾನಕ್ಕೆ ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ JJ6044 ಎಲ್ಲಿ ಹೋಗ್ತಾವೆ ನಾನು ಎದುರುಗಡೆ ಬರ್ತೀನಿ. ಅಷ್ಟು ವೈಟ್ ಲೈನೇ ಬರ್ತಾನೆ. ಆ ಗಾಡಿ ನಂಬರ್ ಓದೋಕ್ಕೆ ಹೋಗಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. EK7912 ಓದೋದು ಬೇಡ ಅಂದ್ಕೊಂಡೆ, ಒಂದು ಆಟಿಟ್ಯೂಡ್ ನೋಡಿ ಓದಬೇಕು ಅನ್ನಿಸ್ತು. ಓಕೆನಾ. ಅದೇ ಕರ್ಕೊಂಡೋಗಿ ನನ್ನಿಂದ ಅಲ್ಲಿಗೆ ಹಾಕೋದಕ್ಕೆ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಊಟಕ್ಕೆ ಹೋಗಲಿ ಅಂತ. ಈಗ ಸಖತ್ ಸಿಂಪಲ್ ಸ್ಟ್ರಾಟಜಿ. ಇನ್ನೊಬ್ಬ ಪಲ್ಸರ್ ಇವನು ಗಾಡಿ ನಂಬರ್ ಓದಲೇಬೇಕು. ಇವನು ಯೋಜನೆ 200 ಬೇರೆ JS1912. ಈ ಗಾಡಿ ಓಡಿಸೋ ಸ್ಟೈಲ್ಗೆ 200cc ಗಾಡಿ ಬೇರೆ ಅವನ ಯೋಗ್ಯತೆಗೆ ಹೊಳೆ ಮಗತ್ತಂದು. ಅಲ್ಲಿ ಹೋಗಿ ಒಂದು ಕಡ್ಕೊಳ್ಳೋದಲ್ಲಿ ಊಟ ಇಸ್ಕೊಂಡು ತಿಳ್ಳಿ ಅಂತ ಟ್ರೈ ಮಾಡಿದ್ರು. ಸೊ ಕಡ್ಕೊಳ್ಳೋಕೆ ಹೋಗಲಿಲ್ಲ. ಈಗ ನಂಜುಗೂಡಿಗೆ ಹೋಗಲಿ ಅಂತ ಫೋರ್ಸ್ಫುಲಿ ನಿಲ್ಲಿಸಿದ್ರು ನಿಲ್ಲಿಸ್ತಾ ಇಲ್ಲ, ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾನೆ ಮುಂದಕ್ಕೆ. ಸೊ ಅಲ್ಲಿಗೆ ಹೋಗಲಿಲ್ಲ ನಾನು. ಸೊ ಈಗ ಇಲ್ಲಿ ಸ್ನಾನಕ್ಕೆ ಅಂತ ಬಂದೆ. ಸೊ ಸಿಂಪಲ್ ಇಲ್ಲಿ ಹೊಗೆ ಬಾಬಾ ಹೊಗೆ ಯಾಕೆ ತೋರಿಸೋದು ಅಂದರೆ ಸುಸ್ತಾಗುತ್ತೆ ನಿನಗೆ ಅಂತ. KA452981 45 ಇಲ್ಲದೆ ಗಾಡಿ ನಂಬರ್ ಕಾಣ್ತಾ ಇಲ್ಲ. ಇವ್ರುಗಳೆಲ್ಲ ಇದಕ್ಕೆ ಗಾಡಿ ನಂಬರ್ಗಳು ಹೈಡ್ ಮಾಡೋದು. ಹೊಗೆ ಎಷ್ಟು ಬರ್ತಾ ಇದೆ ಗೊತ್ತಾ, ಅದು ರಾಂಗ್ ವೇ. ರಾಯಲ್ ಬ್ಲೂ ರಾಂಗ್ ವೇ. ರೋಡ್ ಕ್ರಾಸ್ ಮಾಡೋಕ್ಕೆ ಬಿಡಲ್ಲ ಅನ್ಸುತ್ತೆ. ವೆಹಿಕಲ್ ಅಷ್ಟು ವೆಹಿಕಲ್ ಬರ್ತಾವೆ. ಅದು ಈ ಗಾಡಿ ನಂಬರ್ ತೊಗೊಳ್ಳೇಬೇಕು. ER8673 ಈ ಪುರುಷೋತ್ತಮ ಗಾಡಿ ನೋಡಿದ್ರಿಲ್ಲ ಅವರು. JW9764 ಸೌಭ್ಯ ಮತ್ತು ಒಳ್ಳೆಯ ನೆಟ್ವರ್ಕಲ್ಲಿ ಕೆಲಸ ಮಾಡ್ತಾ ಇರೋದು. ಫೋಟೋರ ಚಡ್ಡಿ ಆಗಲಿ ಅವರು ಅದರಲ್ಲಿ ಹೌದು. ಇದು ಖಂಡಿತ ಈ TVS Exos ಸೂಪರ್ ಅವನು V89. ಹೊಳೆಯಲ್ಲಿ ಜಾಸ್ತಿ ನೀರಿದೆ, ಅದಕ್ಕೆ ಅವ್ರು ಅಲ್ಲಿಗೆ ಹೋಗಿರೋದು ಬೇಕಂತ. ಆ್ಯಕ್ಚುಲಿ ಬಿಸಿಲಿಲ್ಲ, ಬಿಸಿಲೋಡಾಯಿತು. ಇವಾಗ ಬಂತು, ಇವಾಗ ಸ್ವಲ್ಪ ಬಿಸಿಲು. ಇವಾಗ ಕ್ಯಾಮ್ರಾ ತೆಗೆದ್ಮೇಲೆ ಕಾಣ್ತಾ ಇದೆ. ಇಷ್ಟೊತ್ತವರೆಗೂ ಒಂಚೂರು ಬಿಸಿಲಿಲ್ಲ. ಈಗಲೂ ಏನು ರಗರಗ ಅಂತ ಬಿಸಿಲೇ ನೋಡಿತಾ ಇಲ್ಲ, ನೆರಳೇ ಇರೋದು ಈಗಲೂ. ಸಖತ್ ಸಿಂಪಲ್ ಸ್ಟ್ರಾಟಜಿ. ಈಗ ಆ್ಯಕ್ಚುಲಿ 3 ಗಂಟೆಗೆ ಒಂದು ಟ್ರೈನ್ ಇದೆ ಎಕ್ಸ್ಪ್ರೆಸ್. ನಾನು ಟ್ರೈನ್ಗೆ ಹೋಗ್ಬಿಡ್ತೀನಿ ಅನ್ನೋ ಕಾರಣಕ್ಕೋಸ್ಕರ, ಅದನ್ನು ಮಿಸ್ ಮಾಡ್ಸೋಕ್ಕೋಸ್ಕರ ಇದೆಲ್ಲ ಕಥೆಗಳು. ಅಂದರೆ ಈಗ ಬಿಸಿಲಿದ್ರೆ ಏನಾಗುತ್ತೆ, ಬಟ್ಟೆ ಚಕ ಅಂತ ಒಣಕೊಬಿಡುತ್ತೆ. ಬಟ್ಟೆ ಒಣಕೊಂಡ ತಕ್ಷಣ 3 ಗಂಟೆಗೆ ಟ್ರೈನ್ ಇದೆ, ಟ್ರೈನ್ ಎತ್ಕೊಬಿಡ್ತೀನಿ. ಸೊ ಈಗ ಬಿಸಿಲು ಕಡಿಮೆ ಆದರೆ ಬಟ್ಟೆ ಒಣಗೋದಿಲ್ಲ. ಬಟ್ಟೆ ಆಬ್ವಿಯಸ್ಲಿ ಅವಾಗ 3 ಗಂಟೆ ಟ್ರೈನ್ ಕ್ಯಾಚ್ ಮಾಡೋಕ್ಕಾಗೋದಿಲ್ಲ. ಸೊ 6 ಗಂಟೆವರೆಗೆ ವೆಯ್ಟ್ ಮಾಡಬೇಕಾಗ್ಬಿಡುತ್ತೆ ಟ್ರೈನ್ಗೆ ಹೋಗಬೇಕು ಅಂದರೆ. 6 ಗಂಟೆನೂ ಅಲ್ಲ, 6:45 6 o'clock ಅಂದರೆ ಇಟ್ಕೊಳ್ಳಿ. ಸೊ 6 ಗಂಟೆವರೆಗೆ ವೆಯ್ಟ್ ಮಾಡಬೇಕು. ಸೊ 6 ಗಂಟೆ ಬಿಟ್ಟರೆ ಸಂಜೆ ಆಗುತ್ತೆ ಮೈಸೂರು ಹೋಗೋದು. ಸೊ ಪ್ರಿಂಟೌಟ್ಸ್ ತೊಗೊಳಕ್ಕಾಗಲ್ಲ, ಅಥವಾ ಬೇರೆ ಏನು ಕೆಲಸ ಕಾರ್ಯಗಳು ಮಾಡ್ಕೊಳಕ್ಕಾಗಲ್ಲ. ಸೊ ಅದರಿಂದ ಇಲ್ಲೇ ಲಾಕ್ ಮಾಡೋಕ್ಕೋಸ್ಕರ ಟೈಮ್ ಕಿಲ್ಲಿಂಗೋಸ್ಕರನೂ ಕೂಡ ನಡೆಸೋದು. ಆ್ಯಕ್ಚುಲಿ ಎಷ್ಟೊಂದು ರೀಸನ್ ಯಾಕೆ ನನಗೆ ಟೈಮ್ ಕಿಲ್ ಮಾಡಿದ್ರು, ಯಾಕೆ ಮೈಸೂರಿಂದ ಇಲ್ಲಿವರೆಗೆ ನಡ್ಕೊಂಬರ್ಬೇಕಾಗ್ಬಿಟ್ಟು ಅನ್ನೋದನ್ನು ಎಷ್ಟೊಂದು ರೀಸನ್ಸೇ ಮೆನ್ಷನ್ ಮಾಡಿದ್ದೀನಿ. ಒಂದಲ್ಲ ಎರಡಲ್ಲ ಎಷ್ಟೊಂದು ರೀಸನ್ ಮೆನ್ಷನ್ ಮಾಡಿದ್ದೀನಿ. ಅದರಲ್ಲಿ ಇದು ಕೂಡ ಒಂದು. ಹೇಗೆ ನನ್ನನ್ನು ಎವ್ರಿಡೇ ಟ್ರ್ಯಾಕ್ ಮಾಡ್ತಾರೆ, ಎವ್ರಿಡೇ ಟ್ರ್ಯಾಕ್ ಆ್ಯಂಡ್ ಕಂಟ್ರೋಲ್ ಮಾಡ್ತಾ ಇರೋದಕ್ಕೆ ಇವತ್ತು ವೆರಿ 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 ಬೆಸ್ಟ್ ಎಕ್ಸಾಂಪಲ್.
ಈಗ ಬಿಸಿಲು ಬರ್ತಾಯಿದೆ. ಈಗ ಒಂದೊಂದು ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಕ್ಯಾಮ್ರಾ ಆಫ್ ಮಾಡಿದ್ಮೇಲೆ ಬಿಸಿಲು ಬರ್ತಾ ಇರೋದು ಆ್ಯಕ್ಚುಲಿ. ಇದು ಹೊಡೋಗುತ್ತೆ. ಈಗ ಕ್ಯಾಮ್ರಾ ಆಫ್ ಮಾಡ್ತಿದ್ದಂಗೆ ಹೊಡೋಗುತ್ತೆ. ಮೋಡ ಇದೆ, ಮೋಡ ಇಲ್ಲ ಆ್ಯಕ್ಚುಲಿ, ಮೋಡ ಇಲ್ಲ, ಆದರೂ ಬಿಸಿಲಿಲ್ಲ. ಬರೀ ಸೂರ್ಯನ ಅಷ್ಟು ಅಗಲದಲ್ಲಿ ಮಾತ್ರ ಮೋಡ ಕಟ್ಕೊಂಡಿತ್ತು. ಈಗ ಸುಮಾರು ಹೊತ್ತಿಂದನೂ ಸುಮಾರು ಹಾಫ್ ಆನ್ ಅವರಿಂದನೂ ಇಲ್ಲಿ ಒಂಚೂರು ಬಿಸಿಲು ಇರಲಿಲ್ಲ. ಅದರಿಂದ ರೆಕಾರ್ಡ್ ಮಾಡೋಕ್ಕೆ ಅಂದರೆ ವಿಡಿಯೋ ಕ್ಯಾಮ್ರಾ ಆನ್ ಮಾಡಿದ ಸ್ವಲ್ಪ ಬಿಸಿಲು ಬಂತು. ಈಗ ಬಿಸಿಲು ಕಾಣ್ತಾ ಇದೆ. ನನ್ನ ಪ್ರಕಾರ ಬಿಸಿಲು ಹೊಡೋಗುತ್ತೆ. ಇದು ಪುನಃ ರೆಕಾರ್ಡ್ ಮಾಡ್ತೀನಲ್ಲ, ನೆರಳು ಬಂದ ತಕ್ಷಣ ಪುನಃ ಕ್ಯಾಮ್ರಾ ಆನ್ ಮಾಡ್ತೀನಿ. ಹೆವಿ ಬೆಡ್ ನೋಡ್ರೆ ಗೊತ್ತಾಗೋಗುತ್ತೆ. ಒಂಚೂರು ಬಿಸಿಲಿಲ್ಲ. ಎಲ್ಲೂ ಇಲ್ಲ, ಒಂಚೂರು ಬಿಸಿಲಿಲ್ಲ. ಆ್ಯಕ್ಚುಲಿ ಈಗ 19 ಕಿಲೋಮೀಟ್ರ್ ವಾಕ್ ಮಾಡಿದ್ದೀನಿ. 19 ಕ್ಲೋಸ್ ಟು 19 ಇಲ್ಲ, 1 ಪಾಯಿಂಟ್ ಏನೋ ಬರಬೇಕಷ್ಟೇ. ಪಾಯಿಂಟ್ ಸಮಥಿಂಗ್ ಎಷ್ಟೋ ಹೋದರೆ 19 ಆಗುತ್ತೆ. 18+ ಇದೆ, 18 ಸಮಥಿಂಗ್ ಇದೆ ಕಿಲೋಮೀಟರ್ಸ್ ವಾಕ್ ಮಾಡಿದ್ದೀನಿ. ಇನ್ನು ಊಟ ಗಿಡ ಏನೂ ಸಿಕ್ಕಿಲ್ಲ, ಬ್ರೇಕ್ಫಾಸ್ಟ್ ಇಲ್ಲ, ಲಂಚ್ ಇಲ್ಲ. 20 ರೂಪಾಯಿ ಬಂದು ತಿಂದಿದ್ದೀನಿ ಅಷ್ಟೇ. ಬಟ್ಟೆ ಇನ್ನೂ ಒಣಗೇ ಇಲ್ಲ, ಅದು ಹಂಗೆ ತೊಗೊಂಡು ಹೋಗ್ತಾಯಿದ್ದೀನಿ. ಒದ್ದೆ ಬಟ್ಟೆನ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಸೊ ನಾಳೆ ಈ ಕಡೆಯಲ್ಲೂ ವಾಕ್ ಮಾಡೋದು ಬೇಡ ಅನ್ನೋ ಉದ್ದೇಶದಿಂದ 3:30 ಟ್ರೈನ್ಗೆ ವಿತೌಟ್ ಟಿಕೆಟ್ ಹೋಗ್ಬಿಡ್ತೀನಿ. ಒದ್ದೆ ಬಟ್ಟೆ ಹಂಗೆ ಹಾಕ್ಕೊಂಡು ಹೋಗ್ತೀನಿ ಅಷ್ಟೇ. ಆ ಕಡೆ ಹೋಗಿರಿ, ಬರ್ತೀನಿ. ಓಕೆ 51 AC 1511 ನೋಡೋದು. ಆ ಕಡೆ ಬನ್ನಿ ಎಂದಿದ್ದೇನೆ, ಸಿಗ್ತಾನೋ ಸಿಗಲ್ವೋ ನೋಡೋಣ. ಧೂಳು ಎಳಿಸ್ತಾ ಇರೋದು. HJ 8211. ಆ್ಯಕ್ಚುಲಿ ಹುಡುಗ ಇಲ್ಲೇ ಎಂಡ್ ಅಂತ ಹೇಳಿದ್ರು ಆ ವ್ಯಕ್ತಿ. ನಾನೇ ಸಿಗ್ನಲ್ ದಾಟ್ಕೊಂಡು ಬರ್ತೀನಿ, ಅಲ್ಲೂ ಮತ್ತೆ ಪಿಕಪ್ ಮಾಡಿ ಅಂತ ಹೇಳಿದ್ದೀನಿ. ಅದೇನು ವೆಯ್ಟ್ ಮಾಡ್ತಾನೋ ಹೊಟ್ಟೋಗ್ತಾನೋ. ಆ ವ್ಯಕ್ತಿ ಇಲ್ಲ, ಹೊಟ್ಟೋಗಿದ್ದಾನೆ. ಇಲ್ಲಿ ಮುಂದೆ KA5 QL 1217 ಈ ಗಾಡಿ ನಿಂತಿದೆಯಲ್ಲ. ಇವ್ರು ನಿಂತಿರೋದು ಯಾರು ಅಂದರೆ ಅದು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಕುಮಾರಿದಾನಲ್ಲ, ಅವರ ಬಾಲಂಗೋಚಿಗಳು. ಅವರು ಅಪ್ಪ ಮಕ್ಕಳು ಹಿಂಗೆ ಓಡಾಡೋದು. ಮಾವಿನಕಾಯಿ ಅಂತ ಸುರೇಶನ್ ನೋಡ್ಕೊ ಅಂತ. ಇಲ್ಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದೇನು ಗೊತ್ತಾ, ದೇವರ ಶಕ್ತಿ ಮಹದೇಶ್ವರ ಲಾರಿ. ಆ್ಯಕ್ಚುಲಿ ನಾನು ಟ್ರೈನಲ್ಲಿ ಹೋಗ್ಬೇಕು ಅಂತ ಅಂದ್ಕೊಂಡೆ, ಆದರೆ ಬಟ್ಟೆ ಟ್ರೈ ಆಗಿರಲಿಲ್ವಲ್ಲ, ಯಾಕೋ ಒದ್ದೆ ಬಟ್ಟೆಗಳನ್ನ ಹಾಕೊಂಡು ಹೋಗೋದು ಬೇಡ ಅನ್ನಿಸ್ತು. ಕಡ್ತಾ ಹತ್ಕೊಂಡ್ರೆ ಕಷ್ಟ ಅಂದ್ಬಿಟ್ಟು ಮೊದಲೇ ಡಸ್ಟಲ್ಲೆಲ್ಲ ಸಿಗಾಕ್ಕೊಳ್ತೀನಿ ಬೇಡ ಅಂದ್ಬಿಟ್ಟು 6 ಗಂಟೆ ಟ್ರೈನ್ಗೆ ಹೋಗೋಣ ಅಂದ್ಕೊಂಡು ವಾಪಸ್ ಹೋದೆ. ಆದರೆ 6 ಗಂಟೆ ಟ್ರೈನ್ಗೆ ಹೋಗಲಿಲ್ಲ. ಲಿಫ್ಟ್ ಈಸಿಯಾಗಿ ಸಿಕ್ಕರು ಟ್ರೈ ಮಾಡೇ ಬಿಡೋಣ ಅಂದ್ಕೊಂಡು 5 ಗಂಟೆಗೆ ಬಟ್ಟೆ ಎಲ್ಲ ತಕ್ಕ ಮಟ್ಟಿಗೆ ಆರ್ತು. ಸೊ ಸ್ವಲ್ಪ ಮೆತ್ತಿಗೆ ಇತ್ತು. ಸೊ ಅದನ್ನೇ ಹಾಕ್ಕೊಂಡು ಹೊರಟು ಕೈತು ಸ್ವಲ್ಪ ದೂರ ಮಲೆನ ಮೂಲೆ ದಾಟ್ಕೊಂಡು ಮುಂದಕ್ಕೆ ಬಂದೆ. ಅಲ್ಲಿವರೆಗೂ ಲಿಫ್ಟ್ ಸಿಕ್ಕಿರಲಿಲ್ಲ. ಸೊ ಮಲೆನ ಮೂಲೆಯಿಂದ ಮುಂದಕ್ಕೆ ಬಂದಮೇಲೆ ಈ ವ್ಯಕ್ತಿ ಲಿಫ್ಟಿಗೆ ಬಂದು ಹತ್ತಿಸ್ಕೊಂಡ್ರು. ಸೊ ನಾನು ಬ್ರಿಡ್ಜಿಂದ ಮೇಲೆಗೆ ಬಂದಲ್ಲ, ಆವಾಗಲೇ ದೇವರ ಶಕ್ತಿ ಅಂತ ಒಂದು ಲಗೇಜ್ ಆಟೋ ಹೋಯಿತು. ಮತ್ತು ಅದಕ್ಕಿಂತ ಮುಂದೆ ಮಹದೇಶ್ವರ ಇದೋಯ್ತು, ಏನು ಹೇಳೋದು, ಲಾರಿ, ಮಹದೇಶ್ವರ ಲಾರಿ 12 ವೀಲರ್ ಲಾರಿ ಟರ್ನ್ ತೊಗೊಂಡು ಹೋಯ್ತು. ಅದು ಮೈಸೂರು ಕಡೆಗೆ ಬಂತು. ನಂಜನಗೂಡು ಕಡೆಗೆ ಹೋಗ್ತಿದ್ದು ಟರ್ನ್ ತೊಗೊಂಡು ಮೈಸೂರು ಕಡೆ ಬಂತು. ಸೊ ಅಂದರೆ ದೇವರ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಸೋಮವಾರ ಅಲ್ವಾ. ಸೊ ಏನೇನೆಲ್ಲ ಆಗುತ್ತೆ, ದೇವರ ಪವಾಡಗಳು ಏನೇನು ನಡೆಯುತ್ತೆ ಅನ್ನೋದನ್ನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದ್ರು. ಆ್ಯಕ್ಚುಲಿ ಲಿಫ್ಟ್ ಅಲ್ಲಿಂದ ಸಿಕ್ತು, ಆದರೆ ಇಲ್ಲಿ ಡ್ರಾಪ್ ಮಾಡ್ಬಿಟ್ಟು ಹೋಗ್ಬಿಟ್ಟ. ಸೊ ಊಟ ಇಲ್ಲ ಈಗ. ಅಂದರೆ ನಾನು ಬೆಳಿಗ್ಗೆನೂ ತಿಂದಿಲ್ಲ, ಮಧ್ಯಾಹ್ನನೂ ತಿಂದಿಲ್ಲ. 20 ರೂಪಾಯಿ ಬಂದು ತೊಗೊಂಡು ತಿಂದಿದ್ದು ಅಷ್ಟೇ. ಸೊ ಈಗ ಈ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬಾಲಂಗೋಚಿಗಳು ಅಲ್ಲಿ ಸಿಕ್ಕಿದ್ರು ರಿಂಗ್ ರೋಡ್ ಹತ್ರ. ಸೊ ಇವರೇನು ಆ್ಯಟಿಟ್ಯೂಡ್ ಕ್ರಿಯೇಟ್, ಈಗ ಊಟ ನನಗೆ ಎಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಊಟ ಸಿಗುತ್ತೆ, ಇದರಲ್ಲಿ ಊಟ ಸಿಗೋದಿಲ್ಲ. ಎಲ್ಲಿ ಬೇರೆ ಎಲ್ಲೂ ಊಟ ಸಿಕ್ಕಿಲ್ಲ ನನಗೆ. ಸೊ ಈಗ ಆ್ಯಟಿಟ್ಯೂಡ್ ಏನು ಅಂದರೆ, ಮೇ ಬಿ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು. ನಾನು ಹೋಗಿದ್ದು ಮತ್ತೆ ವಾಪಸ್ ಬರಬೇಕಾಗಿ ಬರುತ್ತೆ. ಅಲ್ಲಿ ಯಾವುದೇ ಪ್ರಯೋಜನ ಬರೋದಿಲ್ಲ ಅಂತ ಅಂದ್ಕೊಳ್ತೀನಿ. ಅಂದರೆ ಮತ್ತೆ ನಾನು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮೇಲೆ ಡಿಪೆಂಡ್ ಆಗೋ ಹಾಗೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇವರ ಆ್ಯಟಿಟ್ಯೂಡ್ ಪ್ರಕಾರ ಅದೇನಾಗುತ್ತೆ ಏನೋ ಗೊತ್ತಿಲ್ಲ. ನಾನು ಸದ್ಯಕ್ಕೆ ದುರ್ಗಾ ಪರಮೇಶ್ವರಿ ದೇವಸ್ಥಾನದವ್ರ ಮೇಲೆ ಡಿಪೆಂಡ್ ಆಗೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ನೋಡೋದ ಹೆಂಗಾಗುತ್ತೆ ಹಂಗೆ ಮಾಡ್ತೀನಿ. ಲೆಜೆಂಡ್ 13D ಹೆಡ್ಲೈಟ್ ಹಾಕೊಂಡು ಸ್ಟ್ರೈಟ್ ಆಗುತ್ತವ ನೀವು. XT4967 ತಿರುಗಿದ ತಕ್ಷಣ ಒಂದು ಹೆಡ್ಲೈಟು
HP ಯಾವುದೋ ಗಾಡಿ ನಂಬರ್ ನೋಡೋಕ್ಕಾಗಲಿಲ್ಲ. ನೋಡ್ಬೋದಿತ್ತು ಆ್ಯಕ್ಚುಲಿ ನಾನೇನೋ ಬೇರೆ ನೋಡ್ತಾ ಇದ್ದೆ. ಮೆಮೊರಿ ಮಾಡೋಕ್ಕಾಗಲ್ಲ ಅಷ್ಟೇ. ಅವ್ನು ಫುಲ್ ಫೇಮಸ್ ಆಗ್ಬಿಟ್ಟವರು. ನಾನು ನಡ್ಕೊಂಡು ಹೋಗೋನು ಏನಕ್ಕೆ ಕಿತ್ಕೊಳ್ಳೋಕ್ಕಾಗಿಲ್ಲ. ಅವನು ಸೈಕಲಲ್ಲಿ ಓಡಾಡ್ಕೊಂಡು ಫೇಮಸ್ ಆಗ್ಬಿಟ್ಟ. ಟಿ ವಿಲೆಲ್ಲ ಬರ್ತಾವನು, ನ್ಯೂಸ್ ಪೇಪರ್ಲೆಲ್ಲ ನೋಡಿದ್ದೀನಿ ಅವನ್ನ. ಇಂಟ್ರ್ಯೂ ಎಲ್ಲ ಮಾಡಿಬಿಟ್ಟವ್ರು ಅವನು. ನಾನು ಸಾಯ್ತಾ ಇದ್ದೀನಿ ಇಲ್ಲಿ ನಡ್ಕೊಂಡು. ನನ್ನ ಹೇಳೋರಿಲ್ಲ. ಅದೇ ಅದೃಷ್ಟ. ಪ್ರಕಾಶ್ ಸ್ಟೇಡ್ ಹೇಳ್ತೀನಿ ಆ್ಯಕ್ಚುಲಿ ಅದು. ಎಷ್ಟು ಗುರು ಡಸ್ಟು ಹೆಂಗೆ ಹೇಳ್ತಾಯಿದ್ದೆ ಧೂಳಲ್ಲಿ. ಈಗ ಸ್ನಾನ ಮಾಡ್ಕೊಬಂದಿದ್ದೀನಿ, ಆ ಡಸ್ಟ್ ಒಳಗಡೆ ಹೋಗಬೇಕು. ಅದಕ್ಕೋಸ್ಕರನೇ ತೊಗೊಬಂದು ಇಲ್ಲಿ ಡ್ರಾಪ್ ಮಾಡ್ಬಿಟ್ಟು ಹೋಗ್ಬಿಡೋದು ಅವರು. ಎಂಥ ಕಚಡ ಬುದ್ಧಿಗಳು ಕಲ್ತಿದ್ದಾರೆ ಜನ ಅಲ್ಲಿ ಯೋಚನೆ ಮಾಡಿ. ಎಂಥ ಅವ್ರದ್ದು ಅದಕ್ಕೆ ಹೇಳೋದು ನಾನು ಫೀಲ್ಡರ್ಸ್ ಅಂತ. ಅವನು ಫೀಲ್ಡರ್ ಆಗಿರೋದ್ರಿಂದನೇ, ಎದುರಾಳಿ ತಂಡದ ಫೀಲ್ಡರ್ ಆಗಿರೋದ್ರಿಂದನೇ ಇಂಥ ಜಾಗದಲ್ಲಿ ಕೈ ಬಿಟ್ಟು ಹೋಗೋದ ಬಡ್ಡಿ ಮಕ್ಕಳು. ಹೀಗೆ ದಾಟ್ಕೋಬೇಕು ಈ ಧೂಳನ್ನೆಲ್ಲ. ಸಾರ ಬಡ್ರದೆಲ್ಲ ವ್ಯರ್ಥ. JL 3256 ಅವ್ರಿಗೆ ಆ್ಯಕ್ಚುಲಿ ಕಾಲಿಗೆ ಚಪ್ಪಲ್ ಹಾಕಿಲ್ಲ. ಇನ್ನೊಂದೇನಾದರೂ ಹುಡುಗ ಇಲ್ಲಿ ಕ್ಯಾಮ್ರಾ ಇದೆ ಅಂತ ಇಳಿಸೋಗಿದ್ದು. ಅಲ್ಲಿ ಎಲ್ಲ ಡಸ್ಟ್ ಇದೆಯಲ್ಲ, ಆ ಡಸ್ಟೆಲ್ಲ ದಾಟ್ಕೊಂಡು ಬಂದಮೇಲೆ ಹುಡುಗ ಸಿಕ್ಕಿದ್ದು ನನಗೆ. ಉಕ್ಕದಡಿ ಮಾರಮ್ಮನ ದೇವಸ್ಥಾನದ ರೋಡ್ ಕನೆಕ್ಟ್ ಆಗುತ್ತಲ್ಲ, ಎಕ್ಸಾಕ್ಟ್ಲಿ ಆ ಕಡೆಯಿಂದನೇ ಬಂದವನು. ತುಪ್ಪಕ್ಕಂತ ಹೋಗಿತಾ ಇದ್ದ. ಆ್ಯಕ್ಚುಲಿ 2 ರಿಂದ 3 ಸರಿ ಹೋಗ್ದ. ಅಂದರೆ ರೋಡಲ್ಲಿ ಹೋಗ್ಬೇಕಾದ್ರೆ ನೆಲಕ್ಕೆ ಕೂದಿದ್ದು. ಆ್ಯಕ್ಚುಲಿ ಅದೇನು ಗಾಳಿ ಬರ್ತಾ ಇರೋದ್ರಿಂದ ನನ್ನ ಕಡೆಗೆ ಆರಬೇಕು, ಆ ಥರ ಇರುತ್ತೆ. ಸೊ ಇದು ಹೊಸಬೇನಲ್ಲ, ಇದು ವೆರಿ ಕಾಮನ್. ಇಲ್ಲಿ ನನಗೆ ಲಿಫ್ಟ್ ಮಾಡೋರೆಲ್ಲ ಇದು ಕೆಲಸ ಮಾಡ್ತಾರೆ. ತುಂಬ ಜನ ಮಾಡ್ತಾರೆ ಕೆಲಸ. ಆ್ಯಕ್ಚುಲಿ ಮುಂಚೆ ಅದನ್ನೆಲ್ಲ ಕವರ್ ಮಾಡ್ತಾ ಇರಲಿಲ್ಲ. ಈಗ ವಿಡಿಯೋ ಅಪ್ಲೋಡ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಕವರ್ ಮಾಡ್ತೀನಿ. ಚಾವಡೆ ಬಿಡೋದು ಬಾಲಾಂಗೋಚಿ ಆರ್ಗನೈಸ್ಡ್ ಇದೆಲ್ಲ. ಸೊ ಇಲ್ಲಿ ನಡ್ಕೊಂಡು ಹೋಗ್ಬೇಕು. ನೋಡೋಣ, ಮುಂದಕ್ಕೆ ಹೋಗಿ ಲಿಫ್ಟ್ ಸಿಕ್ಕಿದ್ರೆ ಟ್ರೈ ಮಾಡ್ತೀನಿ. ಅಲ್ಲಿಂದ ಮುಂದಕ್ಕೆ ಲಿಫ್ಟ್ ಸಿಕ್ಕಿದ್ರೆ ನೋಡೋದ, ಅದನ್ನು ಅಪ್ಲೋಡ್ ಮಾಡ್ತೀನಿ. ಎಲ್ಲಿವರೆಗೆ ಇವತ್ತು ವಾಕ್ ಮಾಡಬೇಕಾಗುತ್ತೆ, ಎಲ್ಲಿವರೆಗೆ ಲಿಫ್ಟ್ ಸಿಗುತ್ತೆ ನೋಡೇ ಬಿಡೋದ. MM ಅಂತಾಯಿತು, ತಾಯಿ ಆಶೀರ್ವಾದ ಅಂತಾಯಿತು ಆಟೋ ಮೇಲೆ. ಆ್ಯಕ್ಚುಲಿ ಆ ವಿಷಯ ತೆಗಿಲಿಲ್ಲ. ಇದು ಕಾಲಭೈರವೇಶ್ವರದ್ದು ತೆಗೆದಿದ್ದು. ಕಾಲಭೈರವೇಶ್ವರ ಪ್ರಸನ್ನ ಇದೆಲ್ಲ ಗಾಡಿ. AA1840 ಗಾಡಿ ಇದೆಯಲ್ಲ, ಕುಕ್ಸಟೆ ಪ್ರಚಾರ ಆ್ಯಕ್ಚುಲಿ. ಆ್ಯಕ್ಚುಲಿ ಏನೋ ಹೇಳಕ್ಕೆ ತೆಗೆದಿದ್ದು ಅಂದರೆ, ತೋರಿಸಿದ್ನಲ್ಲ ಮಿನಿ ಲಾರಿ ಲಗೇಜ್ ತೋರಿಸಿದ್ನಲ್ಲ, ಅವನು ಡೋರ್ ಓಪನ್ ಮಾಡ್ತಾನೆ. ಇದ್ರ ಡೋರು ಹಿಂದ್ಗಡೆ ಲಗೇಜ್ ಸಿಲಿಂಡರ್ಗಳು ತುಂಬಿದ್ನಲ್ಲ, ಅಲ್ಲಿ ಡೋರ್ ಓಪನ್ ಮಾಡ್ತಾನೆ. ಸೊ ಡೋರ್ ಓಪನ್ ಮಾಡಿ ಕ್ಲೋಸ್ ಮಾಡ್ತಾನೆ. ಅದು ಎಷ್ಟು ಲೇಟಾಗಿ ಮಾಡ್ತಾನೆ ಅಂದರೆ, ನಾನು ರೈಟ್ ಹ್ಯಾಂಡ್ ಸೈಡ್ಗೆ ಹೋಗಬೇಕು, ಆ ಥರ ಮಾಡ್ತಾನೆ. ಹಿಂದ್ಗಡೆಯಿಂದ ವೆಹಿಕಲ್ ಗೊತ್ತು. ಆ್ಯಕ್ಚುಲಿ ಅದೆಲ್ಲ ಕವರ್ ಮಾಡೋಕ್ಕಾಗಲಿಲ್ಲ. ಇದನ್ನು ಈ ಜಾಗದಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವ್ನು ತೆಗೆದು ಹೋಟೆಲ್ ತೊಂದರೆ ಅಂತೂ ಕೊಟ್ಟ. ಇದ್ರ ಜೊತೆಗೆ ನಾಯಿ ಬಗಳಿದ್ದು ಮತ್ತು ಅದೆಲ್ಲ ಅದು ತೆಗೆದಿದ್ದು ಸ್ವಲ್ಪ ಮುಂದಕ್ಕೆ ಬಂದಲ್ಲ, ಆವಾಗ ಇದನ್ನೂ ಮಾಡ್ದ. ಏನೋ ಇನ್ನೊಬ್ಬ ಯಾರೋ ಒಳಗಡೆಯಿಂದ ಒಂದು ಪೇಪರ್ ವೈಟ್ ಕಲರ್ ಅದು ಆ್ಯಕ್ಚುಲಿ, ಅದನ್ನು ಮುದ್ರುಬಿಟ್ಟು ಎಸಿತಾನೆ. ಅದೇನು ಕಾಫಿ ಕುಡ್ದಿದ್ದು ಅಥವಾ ಯಾವುದೋ ಏನೋ ಐಡಿಯಾ ಇಲ್ಲ. ಒಟ್ಟಲ್ಲಿ
ಒಟ್ಟಲ್ಲಿ ಪೇಪರು, ವೈಟ್ ಕಲರ್ ಪೇಪರು. ಆ್ಯಕ್ಚುಲಿ ಒಂದು ಕೈಯಲ್ಲಿ ಏನೋ ಗೊತ್ತಿಲ್ಲಪ್ಪ, ಏನೋ ಗುಡ್ ಅಂತ ಕಾಣ್ತು, ಗುಡ್ಡೆ ಬಿಸ್ಕೆಟ ಏನೋ ಗೊತ್ತಿಲ್ಲ, ಗುಡ್ ಅಂತಂತೂ ಕಾಣ್ತು ಹೋಟೆಲ್ಲಿ. ಹಿಡ್ಕೊಂಡು ಹೋದ. ಆ್ಯಕ್ಚುಲಿ ಇನ್ನೊಂದು ವಿಷಯ ಏನಂದರೆ, ಅವತ್ತು ದುರ್ಗಾಪರಮೇಶ್ವರ ದೇವಸ್ಥಾನದಲ್ಲಿ ಬೆಳಗ್ಗೆ ಗ್ಯಾಸ್ ಸಿಲಿಂಡರ್ ತುಂಬಿಸ್ಕೊಂಬರೋಕ್ಕೆ ಅಂತ ಹೋದರು. ದೊಡ್ಡ ಸಿಲಿಂಡ್ರು 12 kg 14 kg ಇದು ಇರುತ್ತಲ್ಲ, ಆ ಸಿಲಿಂಡ್ರ್ ತೊಗೊಂಡು ಸಿಲಿಂಡ್ರ್ ತುಂಬಿಸ್ಕೊಬರೋಕ್ಕೆ ಚೇಂಜ್ ಮಾಡ್ಕೊಂಬರೋಕೆ ಹೋದರು. ಇದಕ್ಕೂ ರಿಲೇಟೆಡ್ ಏನಂದರೆ ಗ್ಯಾಸ್ ತುಂಬಿಸ್ತೀನಿ ಅಂತ. ಆದರೆ ದುರ್ಗಾಪರಮೇಶ್ವರ ದೇವಸ್ಥಾನದಲ್ಲೇ ಊಟ ಮಾಡಲಿ ಅಂತ, ಎಲ್ಲೂ ಊಟ ಕೊಟ್ಟಿಲ್ಲ ಅಂತ ಅರ್ಥ. ಸೊ ಆ್ಯಕ್ಚುಲಿ ನಿನ್ನೆನೂ ಇದೇ ಕಥೆ ಆಗಿದ್ದು. ನಿನ್ನೆ ಸಾಯಂಕಾಲ ದುರ್ಗಾಪರಮೇಶ್ವರ ದೇವಸ್ಥಾನ ಹೊಟ್ಟೆ ತುಂಬ ಊಟ ಇತ್ತು. ಅದು ದೋಸೆ ಇತ್ತು, 3 ದೋಸೆ ತಿಂದೆ ಸಾಕು ಅಂತ. ನನ್ನ ಫೇವ್ರೇಟ್ ಸ್ವೀಟ್ ಪೊಂಗಲ್ ಮಾಡಿದರು. ಅದು ಸ್ವಲ್ಪ ತೆಳ್ಳೆ ಇತ್ತು, ಅದು ಸ್ವಲ್ಪ ಬಿಲೋ ಆ್ಯಾವ್ರೇಜು, ಆದರೂ ನಾಟ್ ಬ್ಯಾಡ್. ನನ್ನ ಫೇವ್ರೇಟ್ ಅಲ್ಲ, ತಿಂದ್ಕೊಂಡೆ. ಆದರೆ ದೋಸೆ ಕೂಡ ನನ್ನ ಫೇವ್ರೇಟು, ಸೊ ಅದನ್ನು ಕೊಟ್ಟರು, ಅದನ್ನು ತಿಂದೆ. ಆದರೆ ಬರೀ ಬಿಟ್ಟಿದ್ದೆ, ಎಕ್ಸ್ಟ್ರಾ ಕೇಳೋಕ್ಕೆ ಹೋಗಲಿಲ್ಲ. ಬೇಕಿರು ಕೇಳು ಅಂದರು, ನಾನೇ ಕೇಳಲಿಲ್ಲ, ಸುಮ್ಮನೆ ಆಗೋದೆ. ಆಮೇಲೆ ಒಳ್ಳೆ ಸ್ವೀಟ್ ಬೇರೆ ಪೊಂಗಲ್ ಬೇರೆ ತಿಂದಿದ್ದೆಲ್ಲ, ಸುಮ್ಮನೆ ಆಗೋದು ಸಾಕು ಅಂತ. ಸೊ ಫೋರ್ಸ್ಫುಲಿ ಒತ್ತಾಯಪೂರ್ವಕವಾಗಿ ಊಟ ಹಾಕೋದು. ಅವ್ರನ್ನ ಊಟ ಡಿನ್ನರ್ಗೆ ಅವರು ಸುಮ್ಮನೆ ಕೊಡ್ತಿದ್ರು. ನನ್ನ ಪಡನೆಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೊಟ್ಟಿದ್ದೀರು, ಮಧ್ಯಾಹ್ನ ಲಂಚ್ ಕೊಟ್ಟಿದ್ದಿದ್ರು. ನಾನು ಹೋಗಿ ಖಂಡಿತ ಡಿನ್ನರ್ ತಿಂತಾಯಿದ್ದೆ. ಸೊ ಈಗ ಫೋರ್ಸ್ಫುಲಿ ಒತ್ತಾಯಪೂರ್ವಕವಾಗಿ ಊಟ ಮಾಡಿಸ್ತಾರೆ. ಅಂದರೆ ಬೆಳಿಗ್ಗೆನೇ ಡಿನ್ನರ್ ಕೊಟ್ಟಿಲ್ಲ, ಮಧ್ಯಾಹ್ನ ಲಂಚ್ ಕೊಟ್ಟಿಲ್ಲ, ಸೊ ಈಗ ಅಲ್ಲೋ ಊಟ ಮಾಡಲೇಬೇಕು ಆ ಥರ. ಸೊ ಇಂಥ ಒತ್ತಾಯ ಟೈಟಲ್ ಟೀಮ್ ಹಾಕೋದ್ರಿಂದ ನಾನು ಅವ್ರುಗಳನ್ನ ರಿಜೆಕ್ಟ್ ಮಾಡಿಬಿಡೋದು, ಟೀಮಿಂದ ಬೇಡ ಅಂತ. ಯಾಕೆ ಅಂದರೆ ಅವರು ಫೀಲ್ಡರ್ಗಳಾಗಿರ್ತಾರೆ. ಒತ್ತಡ ಟೀಮ್ ಇಂಪ್ಲಿಮೆಂಟೇಷನ್ ಮಾಡ್ತಾರೆ ಅಂದಮೇಲೆ ಒತ್ತಡ ಟೈಟಲ್ ಟೀಮ್ ಇಂಪ್ಲಿಮೆಂಟೇಷನ್ ಮಾಡ್ತಾರೆ ಅಂದಮೇಲೆ ಅವರು ಒಡೆಯರ್ ನೆಟ್ವರ್ಕ್ ಅವರು ಅಂತ ಅರ್ಥ. ಒಡೆಯರ್ ನೆಟ್ವರ್ಕ್ ನನ್ನ ಎದುರಾಳಿ ತಂಡ. ಸೊ ಹೀಗಾಗಿ ಅವರು ಫೀಲ್ಡರ್ಸ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಸೊ ಈ ಕಾರಣಕ್ಕೆ ನಾನು ಅವ್ರುಗಳನ್ನೆಲ್ಲ ರಿಜೆಕ್ಟ್ ಮಾಡ್ತಾ ಹೋಗೋದು. ಆ್ಯಕ್ಚುಲಿ ಅಂತ ಸಣ್ಣ ತಪ್ಪಾಡೋ ವ್ಯಕ್ತಿಗಳಿರ್ತಾನೋ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಯಾಕೆಂದರೆ ಅದು ತುಂಬ ದೊಡ್ಡ ಎಫೆಕ್ಟ್ ಬೀಳುತ್ತೆ ಫ್ಯೂಚರ್ ಡೇಸಲ್ಲಿ. ಅಂಥವ್ರಿಂದ ಆದಷ್ಟು ದೂರ ಇರಬೇಕು. ಇದು ಮಲೆ ಮಹದೇಶ್ವರ, ಕೋಕೋನಟ್, AA3785. ನಾನು ಡೋರ್ ಓಪನ್ ಮಾಡಿ ಕ್ಲೋಸ್ ಮಾಡ್ತಾನಲ್ಲ, ಅದು ಕೂಡ ಮಹದೇಶ್ವರ. ಇಲ್ಲ, ರೈನ್ಬೋ ಗೊತ್ತು ಗುರು, ರೈನ್ಬೋ ಇಲ್ಲಿ. ಆ್ಯಕ್ಚುಲಿ ಹಿಡನ್ ಕ್ಯಾಮ್ರಾ ಇದೆ, ಝೂಮ್ ಮಾಡೋಕ್ಕಾಗಲ್ಲ, ಕಾಣುತ್ತೋ ಏನೋ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಪಾಸ್ಟ್ 3 ಡೇ ನಾನು ಮನೆ ಹೋಗ್ಲೆಸ್ ಆದಮೇಲೆ ನಾನು ನೋಡ್ತಾ ಇರುವ 3rd ಟೈಮ್ ರೈನ್ಬೋ ಇದು ಒಡೆಯರ್ಸ್ ಗಲ್ಫ್ ಮೇಲೆ ಹೋಗ್ತಾ ಇದೆ. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಎಲ್ಲಿ ನೋಡಿದ್ದು ಅಂದರೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದು ಬಂದೆ. ಮೇಲ್ಕೋಟೆ ಹೋಗಿದ್ದು ಬರಬೇಕಾದ್ರೆ ಬಸ್ಸಲ್ಲಿ ಬರಬೇಕಾದ್ರೆ ಏನೋ ಮಾಮೂಲಿ ಸೋಷಿಯಲ್ ಮೀಡಿಯಾ ಚಾಟಿಂಗ್ ಮಾಡ್ತೀನಿ, ಆ ಥರ ಚಾಟ್ ಮಾಡ್ತಾಯಿದ್ದೆ. ಆವಾಗ ರೈನ್ಬೋ ಕ್ರಿಯೇಟ್ ಮಾಡಿದರು. ಸೊ ಅವಾಗ ಕನ್ಫರ್ಮ್ ಆಗಿದೆ ಏನಂದರೆ ರೈನ್ಬೋ ಕ್ಯಾನ್ ಬಿ ಕ್ರಿಯೇಟೆಡ್ ಅಂತ. ರೈನ್ಬೋನು ಕ್ರಿಯೇಟ್ ಮಾಡ್ತಾರೆ. ಶಬ್ದ ಅದು, ಹೊಗೆ ಅದು ಆ ಗಾಡಿ ನಂಬರ್ ನೋಡಿ ಮಾಡೋಕ್ಕಾಗಲಿಲ್ಲ. ಸೊ ಯಪ್ಪ ಎಷ್ಟು ಹೊಗೆ ಬರ್ತಾಯಿದೆ ಗುರು. ಈಗ ರೈನ್ಬೋ ಕಥೆ ಹೇಳ್ತಿದ್ದೆ. ರೈನ್ಬೋನು ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನೇ ಅವತ್ತು ನಾನು ಗೊತ್ತಾಗಿದ್ದು. ಪುನಃ ಈಗ ಪಾಸ್ಟ್ ಅರೌಂಡ್ 3-4 ವೀಕ್ಸ್ ಬ್ಯಾಕ್ ನಂಜನಗೂಡಲ್ಲೂ ಮಳೆ ಬರ್ತಾಯಿತ್ತು. ಅವಾಗ ಏನೋ ಚಾಟಿಂಗ್ ಮಾಡ್ತಾ ಕೂತಿದ್ದೆನಲ್ಲ, ಆವಾಗಲೂ ಕೂಡ ರೈನ್ಬೋ ಬರ್ಸಿದ್ರು. ಅದು ಕೂಡ ಫೋಟೋ ಹೊಡೆದು ಅವತ್ತು ಅಪ್ಲೋಡ್ ಮಾಡಿದೆ. ಸೊ ಇದು ಕೂಡ ಅದೇನೆ. ನಾಳೆ ಸೋಮವಾರ ಇದಕ್ಕೆ ಸೌಂಡ್ಗಳು ಎಷ್ಟು ಡಿಸ್ಟರ್ಬೆನ್ಸ್ ಗೊತ್ತಾಗುತ್ತೆ. ಯಾಕೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ ಅನ್ನೋದಕ್ಕೆ ಇದೇ ವೆರಿ ಬೆಸ್ಟ್ ಎಕ್ಸಾಂಪಲ್. ಯಾವುದೋ ರೈನ್ಬೋ ವಿಷಯ ಮಾತಾಡ್ತಾ ಇದ್ದೀನಿ, ಅಕ್ಕಪಕ್ಕೆಲ್ಲ ಜನ ಮಾತಾಡೋದ್ರಿಂದ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾಗುತ್ತಲ್ವಾ, ಅದರಿಂದ ಆಗೋ ಪ್ರಯೋಜನಗಳೇನು ಅವ್ರಿಗೆ ಅಂತ. ಅಂದರೆ ನಾನು ಮಾತಾಡ್ತಿದ್ದು ರೈನ್ಬೋ ವಿಷಯ. ಅದನ್ನೇ ಟಾಪಿಕ್ ಬಿಟ್ಬಿಟ್ಟು ಬೇರೆ ವಿಷಯಗಳನ್ನೆಲ್ಲ ಕವರ್ ಮಾಡಬೇಕು, ಆ ವಿಷಯಗಳನ್ನೆಲ್ಲ ಮಾತಾಡಬೇಕು. ನೋಡಿ ಎಷ್ಟು ಜೋರಾಗಿ ಸೌಂಡ್ ಬರ್ತಾಯಿದೆ. ಹೆಡ್ಲೈಟ್ ಆನ್ ಮಾಡ್ಕೊಂಡಿದ್ದಾರೆ. ಕಾರೊಂದು ಹೆಡ್ಲೈಟ್ ಆನ್ ಮಾಡ್ಕೊಂಡವನೇ ಗುರು. ಟಾಟಾ ಕ್ವಾಲಿಸು. ಇದು ಮೇ ಬಿ ಸುನೀತಮ್ಮ ವೀರಪ್ಪ ಗೌಡದು ಇರಬೇಕು. ಆಯಮ್ಮನ ಹತ್ರ ಇದೆ ಥರ ಟೊಯಾಟಾ ಕ್ವಾಲಿಸ್ ಇತ್ತು. ಹಳೆ ಕಾಲದಲ್ಲಿ ಓಡಾಡ್ತಿಲ್ಲ, ಇವಾಗೆಲ್ಲ ಬೇರೆ ತೊಗೊಂಡಿರ್ತಾರೆ ಅಂದ್ಕೊಂಡಿದ್ದೆ. ಹೋಟೆಲ್ ಅದ್ರ ರಿಲೇಟೆಡ್ ಅಂತ ಅಂದ್ಕೊಳ್ತೀನಿ. ಹೋಟೆಲ್ ಯಾವುದೋ ರೈನ್ಬೋ ವಿಷಯ ಹೇಳ್ತಾ ಇದ್ದಾರೆ. ರೈನ್ಬೋ ಕ್ಯಾನ್ ಬಿ ಕ್ರಿಯೇಟೆಡ್. ಅದನ್ನು 3 ಸರಿ ಮಾಡಿ ತೋರಿಸಿದ್ದಾರೆ. ನನಗೊದ್ರ ಪ್ರಕಾರ ಏಲಿಯನ್ಸ್ಗೆ ಎವ್ರಿಥಿಂಗ್ ಇಸ್ ಪಾಸಿಬಲ್. ಎಲ್ಲ ಪ್ರತಿಯೊಂದು ಸಾಧ್ಯ. ಇದು ಆರ್ಗನೈಸ್ಡ್. ನಾನು ಬರಲಿ ಅಂತಲೇ ಕಾಯ್ಕೊಂಡು ನಿಂತಿದ್ರು. ಕಾಲು ಇನ್ನೊಂದು ಹುಡುಗ ಬರ್ತಾ ಇದ್ದಾನೆ, ಕಾಲು ಎಳ್ಕೊಂಡು.
S1497 53 ಅದು 55 ಅಲ್ಲ 53 53 ಗೊತ್ತಿಲ್ಲ, ಒಟ್ಟಲ್ಲಿ 53 ಅಂತ ನನ್ನ ಕಣ್ಣು ಕಾಣ್ತು. ಅದೇನೋ ಗೊತ್ತಿಲ್ಲ, ಗಾಡಿ ನಂಬರ್ಗಳು ಸಿಗಾಪಡೆ ತಪ್ಪಾಕೊಂಡು ಓಡಾಡ್ತಾರೆ. ಇವನು ಹೆಡ್ಲೈಟ್ ಆನ್ ಮಾಡ್ಕೊಂಡಿದ್ದ DRL ಅಲ್ಲ, ಹಿಂದೆ ಬ್ರೇಕ್ ಲೈಟ್ ಉರಿತಾ ಇದೆ ಅಂದಮೇಲೆ ಹೆಡ್ಲೈಟು, ಡೇಂಜರ್ ಲೈಟ್ ಉರಿತಾ ಇದೆ ಅಂದಮೇಲೆ ಅದು ಹೆಡ್ಲೈಟೇ. ಇದು ಅಷ್ಟೇ ಹೆಡ್ಲೈಟೇ, ಹಿಂದ್ಗಡೆ ಡೇಂಜರ್ ಲೈಟ್ ಉರಿತಾ ಇದೆಯಲ್ಲ ಹೆಡ್ಲೈಟ, ಅದು ಹೆಡ್ಲೈಟೇ ಪಲ್ಸರ್ವೇ ನೋಡಿ. ಇನ್ನೂ ಹೆಡ್ಲೈಟ್ ಡೇಂಜರ್ ಲೈಟ್ ಉರಿತಾ ಇದೆ ಅಂದಮೇಲೆ ಹೆಡ್ಲೈಟ್ ಆನ್ ಮಾಡ್ಕೊಂಡಿದ್ದಾರೆ ಅಂತಲೇ ಅರ್ಥ. ಇದೊಂಥರ ಪುಕ್ಸಟ ಪ್ರಚಾರ ಇದು. ಇಲ್ಲಿ ಹೋಗ್ತಿದ್ದಾರಲ್ಲ ಇಬ್ಬರು ಮುದಿಮುಂಡೆವು, ತಮಿಳು ಮಾತಾಡ್ತಿದ್ದಾರೆ. ಆ್ಯಕ್ಚುಲಿ ಅದ್ರ ಹೆಸರೇನಪ್ಪ, ಇದು ನಿಸಾನ್ ಮ್ಯಾಗ್ನೆಟ್ ಕಾರಲ್ಲಿ ಬಂದಿದ್ದಾನಲ್ಲ, KA55N2577. ಈ ಕಾರಲ್ಲಿ ಬಂದಿದ್ದ ವ್ಯಕ್ತಿ ದೇವ್ರ ಫೋಟೋಗಳನ್ನ ತೊಗೊಂಡೋಗಿ ದೇವಸ್ಥಾನಕ್ಕೆ ಪ್ರೆಸೆಂಟ್ ಮಾಡ್ದ. ಆ್ಯಕ್ಚುಲಿ ಅದರ ಪ್ರಚಾರ ಮಾಡಿಸೋದಕ್ಕೋಸ್ಕರ ನನಗೆ ಈ ಬಡ್ಡಿ ಮಕ್ಕಳು ತಮಿಳಲ್ಲಿ ಮಾತಾಡ್ತಿರೋದು. ದುರ್ಗಾ ಪರಮೇಶ್ವರಿ ಟೈಟಲ್ ಥೀಮ್ ಇಂಪ್ಲಿಮೆಂಟೇಷನ್ ಅಂದರೆ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೆಲ್ಲ ಅದಕ್ಕಿಂತ ಮುಂಚೆ ಮಾಡಿಬಿಡ್ತಾರೆ ಅವರು ಅಂತ ಅರ್ಥ. ಸೊ ಅವ್ರು ತಮಿಳಲ್ಲಿ ಮಾತಾಡ್ತಿರೋದು. ಬೇಡ ಅಷ್ಟೇ ಚಂದ ನೋಡಬೇಕು. ಇವನ್ಗೆ ಅಪ್ಲಿಕೇಶನ್ ನೋಡೋಣ ದೇವರೇ ಎದ್ದು ದೇವಸ್ಥಾನ ಬಿಟ್ಟು ಓಡಾಡಬೇಕು. ಇನ್ನೂ ಎಂತೆಂಥ ಡಿಸೈನ್ ಆಗೆಲ್ಲ ಬೇಡವ್ರು ಇರ್ತಾರೆ ಗೊತ್ತಾ. ಇವನೊಂಥರ ಮುಂದೆ ಸುಮ್ಮನೆ ಓಡಾಡೋದಷ್ಟೇ. ಮುಂಚೆ ಮತ್ತು ಮುಂದೆ ಮೊದಲು ಟೈಟಲ್ ಥೀಮ್ಗಳಾಗುತ್ತೆ. ಪುಕ್ಸಾಟ ಪ್ರಚಾರ ಕೂಡ. ದೇವಸ್ಥಾನ ತಗೊಬಂದು ಕೊಟ್ಟಲ್ಲಿ ನಾನು ಕೊಡಬೇಕು ಅಂದ್ಕೊಂಡಿದ್ದನ್ನು ನನಗಿಂತ ಮುಂಚೆ ಮಾಡಿಬಿಟ್ಟಿದ್ದು ಅಂತ ಅರ್ಥ. ಅದಕ್ಕೆ ಪರಮ್ ಈಶ್ವರಿ ಅಂತ ಮೊದಲು ಫಸ್ಟ್ ಅವ್ರಿಗೆ ಆ ಥರ ಮೆದಿಗೆ ಕಾಣಿಸ್ತೀನಿ ಹೋದಲ್ಲಿ. ಆ್ಯಕ್ಚುಲಿ ದೇವ್ರ ಕೈ ಮುಗಿತಾ ಇದೆಯಲ್ಲ, ಅದರಿಂದ ಒಂದು ಹುಡುಗ ರೂಪನ ಮಗನ ವಯಸ್ಸು ಅವಿಶ್ ಬಲಂಗುಚ್ಚಿ ಪಾದಗಳು ತೋರಿಸ್ತಾ ಕೂತ್ಕೊಂಡಿರೋದು. ಹುಡುಗನ ಹತ್ರಕ್ಕೆ ಹೋಗಿ ಕವರ್ ಮಾಡ್ತೀನಿ. ಕಲ್ಲು ಬೇರೆ ಕ್ಯಾಚ್ ಹಿಡಿತಾ ಇದ್ದಾನಲ್ಲ, ಅದು ಕಲ್ಲು ಆ್ಯಕ್ಚುಲಿ ಕಲ್ಲಲ್ಲಿ ಹೊಡಿತಿದ್ದೆ. ಆ್ಯಕ್ಚುಲಿ ಹೊಡೆದಿದ್ರು ನನಗೆ ಪಾರ್ಕಲ್ಲಿ ಮಲಗಿದ್ನಲ್ಲ, ಅವಾಗ ಆ ಕಡೆಯಿಂದ ರೋಡ್ ಸೈಡಲ್ಲಿ ಬಂದು ಯೂನಿಕಾರ್ನ್ ಬ್ಲೂ ನನ್ನ ಮೇಲೆ ಹಲ್ಲೆ ಮಾಡಿದ್ನಲ್ಲ, ಅವನ ಬೋಳಿ ಮಗನ ಅದೇ ಸ್ಕೂಟ್ರಲ್ಲಿ ಬಂದು ಹೊಡೆದಿದ್ದು. ಹತ್ರಕ್ಕೆ ಹೋಗಿ ಹುಡುಗನ ಕವರ್ ಮಾಡ್ತೀನಿ. ಲೆಫ್ಟ್ ಹ್ಯಾಂಡ್ ಸೈಡ್ ಕೂತಿದ್ದಾಳಲ್ಲ ಹುಡುಗಿ, ಚರಣ್ ಪಾದಗಳು ತೋರಿಸ್ತಾ ಇದ್ಲು. ಶಾ ಮೋಟರ್ಸು ಪಾದಗಳು ತೋರಿಸ್ತಾ ಇದ್ಲು. ಈ ಬೋಳಿ ಮಗ ಸಾಬನ್ ತೋರಿಸ್ತಾ ಇರೋದು. ಹುಡುಗನ ಯಾರೋ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ಕುಮುದ ಮತ್ತು ಕಂದ ಹೇಳಿಲ್ವಾ, ಅದೇ ಕರ್ಕೊಂಡೋದ. ಆ್ಯಕ್ಚುಲಿ ನಾನು ಹುಡುಗನ ಕವರ್ ಮಾಡೋಕೆ ಹೋದ್ನಲ್ಲ, ಅವಾಗ ಬೆನ್ನಿಂದೆ ಒಂದು ಕಾರು ಹೋಯ್ತು. ಅದು ಕವರ್ ಆಗಿದೆಯೋ ಏನೋ ಗೊತ್ತಿಲ್ಲ. ಮಾನವ ಹಕ್ಕು ಯಾವುದೋ ಇಲಾಖೆ ಅದು, ಅದೇನು ಪ್ರೈವೇಟ್ ಏಜೆನ್ಸಿಗಳೋ ಅಥವಾ ಗೌರ್ನಮೆಂಟ್ ಹ್ಯೂಮನ್ ರೈಟ್ಸ್ ಒಟ್ಟಲ್ಲಿ ಮಾನವ ಹಕ್ಕು ಅಂತ ಏನೋ ಬೋರ್ಡ್ ಹಾಕ್ಕೊಂಡಿದ್ದ. ಒಟ್ಟಲ್ಲಿ ಬ್ಲ್ಯಾಕ್ ಕಲರ್ ಗಾಡಿ ಹೋಯ್ತು, ಅದು ಆ ಕಡೆ ಹೋಯ್ತು. ಆ ಗಾಡಿ ಯಾವ ಕಡೆಗೆ ಹೋಯ್ತು ಅದೇ ರೋಡಲ್ಲಿ ಇವನು ಹೋಗಿದ್ದು. ಅಂದರೆ ಕುಮುದ ಮತ್ತು ಕಂದ ಇಬ್ಬರು ಹ್ಯೂಮನ್ ರೈಟ್ಸ್ ಕಡೆಗೆ ಏನೋ ಹೋಗ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದೆ. ಆ್ಯಕ್ಚುಲಿ ಸೂಳೆ ಮಗ ಅವನು ಹುಡುಗ ಇದ್ದಾನಲ್ಲ, ಅವ್ನು ಏನು ಮಾಡಿದ್ದು ಅಂದರೆ ಫಸ್ಟು ಪಾದಗಳು ತೋರಿಸ್ತಾ ಇದ್ದ. ಅವಾಗ ನಾನು ಸಿಂಬಲ್ ತೋರಿಸ್ದೆ, ಇದು ಫಕ್ ಯು ಈ ಥರ ಸಿಂಬಲ್ ತೋರಿಸ್ದೆ ಅವನಿಗೆ. ಅವಾಗ ಅವನು ಪಕ್ಕದಲ್ಲಿ ಬಿದ್ದಿತ್ತಲ್ಲ ಕಲ್ಲು, ಆ ಕಲ್ಲು ಎತ್ಕೊಂಡು ಮೇಲಕ್ಕೆ ಎಸ್ತಾಡ್ತಿದ್ದ. ಅಂದರೆ ಕಲ್ಲಲ್ಲಿ ಹೊಡಿತೀನಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇದ್ದಿದ್ದು. ಅವಾಗ ಅದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದಲ್ವ. ನೆಕ್ಸ್ಟು ಇದಾಯಿತು ಏನೋ, ನಾನು ಅದಕ್ಕೆ ಹತ್ರಕ್ಕೆ ಹೋಗಿ ಅವ್ನ ಮುಖನ ಕ್ಯಾಪ್ಚರ್ ಮಾಡ್ಕೊಬಂದಿದ್ದು. ಆ್ಯಕ್ಚುಲಿ ಕಲ್ಲಲ್ಲಿ ಹೊಡಿತೀನಿ ಅಂತ ಹೇಳಿದ್ದು ಹೊಸದೇನಲ್ಲ, ಹೊಡೆದಿದ್ರು ಕೂಡ. ನಾನು ಅಲ್ಲಿ ಮಲಗಿದ್ನಲ್ಲ, ಅಲ್ಲಿ ಗಾಂಧಿವನ ಪಾರ್ಕಲ್ಲಿ ಮಲಗ್ತಾ ಇದ್ನಲ್ಲ, ಆ ಕಡೆ ಅಲ್ಲಿ ಮಲಗಿದ್ದಾಗ ಏನೋ ಪಾಪ್ಕಾರ್ನ್ ಮಾರೋನು ನನ್ನ ಮೇಲೆ ಬನ್ನೂರು ಮಳವಳ್ಳಿ ರೋಡಲ್ಲಿ ಹೋಗ್ಬೇಕಾದ್ರೆ ನನ್ನ ಮೇಲೆ ಹಲ್ಲೆ ಮಾಡಿದಾರಲ್ಲ, ಅದೇ ಸೇಮ್ ಅದೇ ಗಾಡಿ. ಅಂದರೆ ಬ್ಲೂ ಕಲರ್ ಡಿಯೋ ಗಾಡೀಲಿ ಇಬ್ಬರು ಹುಡುಗರು ಒಂದು ಸರಿ ಬಂದು ಪಾರ್ಕಲ್ಲಿ ಆ ಕಡೆ ಲಾಸ್ಟಲ್ಲಿ ಫಸ್ಟ್ ಬೆಂಚ್ ಇದೆಯಲ್ಲ, ಅಲ್ಲಿ ಫಸ್ಟ್ ಬೆಂಚಲ್ಲಿ ಮಲಗ್ತಾ ಇದ್ದಲ್ಲ, ಆ ಕಾರ್ನರಲ್ಲಿ ಮಲಗಿದಾಗ ಆ ಕಡೆ
ಕಾಂಪೌಂಡಿಂದ ಆಚೆ ಗಾಡಿ ನಿಲ್ಲಿಸ್ಬಿಟ್ಟು ಕಲ್ಲಲ್ಲಿ ಹೊಡೆದಿದ್ರು ಆ್ಯಕ್ಚುಲಿ ಹುಡುಗರು. ಅದು ಸುತ್ತಮುತ್ತ ಇದ್ದರು, ಒಬ್ಬ ಅಲ್ಲ ಒಂದು ಕಡೆಯಿಂದ ಹೊಡಿತಾರಲ್ಲ, ಸುತ್ತಮುತ್ತ ಎಲ್ಲ ಬಂದು ಆ ಕಡೆ ಈ ಕಡೆ ಎಲ್ಲ ಹೊಡಿತಾಯಿದ್ರು. ಎಲ್ಲ ಬಚ್ಚಿಟ್ಕೊಂಡಿದ್ರು ಆ್ಯಕ್ಚುಲಿ ಅಲ್ಲೆಲ್ಲ, ಸುತ್ತಮುತ್ತ ಎಲ್ಲ ಬಚ್ಚಿಟ್ಕೊಂಡಿದ್ರು. ಅವಾಚ್ಯ ಶಬ್ದಗಳೆಲ್ಲ ಬೈದ್ಬಿಟ್ಟು ಕಲ್ಲಲ್ಲಿ ಹೊಡೆದು ಹೋಗಿದ್ರು. ಆ್ಯಕ್ಚುಲಿ ಸ್ಕೂಟರಲ್ಲಿ ಹೋಗಿದ್ರು, ಅದೇ ಸ್ಕೂಟರಲ್ಲಿ ಹೋಗಿದ್ದು. ಅದಕ್ಕಿಂತ ಮುಂಚೆ ಆ ಸ್ಕೂಟರ್ ನಾನು ನೋಡಿರಲಿಲ್ಲ, ಆಮೇಲೆ ಗೊತ್ತಾಗಿದ್ದು ಆ ಸ್ಕೂಟರ್ ಅವನದು ಅಂತ.